ನಿಮ್ ಡ್ರೆಸ್, ವೇಷ, ಭೂಷಣ, ಪ್ರಕೃತಿ ಎಲ್ಲ ಕಾಣ್ತಾ ಇದೆಯಾ? ಅನುಭವ ಮಾಡ್ತಾ ಇದ್ದೀರಾ ದೇವತಾ ಸ್ಥಿತಿಯನ್ನ? ಬನ್ನಿ ಇವಾಗ ಆದಿ ಕಾಲದಲ್ಲಿ ಬಾಬಾ ಕರ್ಕೊಂಡು ಹೋಗ್ತಾರೆ, ಸ್ವರ್ಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಾಬಾ ನಮ್ಮನ್ನ. ಇಲ್ಲಿ ಯಾವ ರೂಪದಲ್ಲಿದ್ದೀರಿ? ದೇವತಾ ಪದವಿಧಾರಿ, ದೇವ ಪದವಿಧಾರಿ ದೇವತಾ ರೂಪದಲ್ಲಿದ್ದೀರಿ. ಯಾದ್ ಹೇ? ನೆನಪಿದ್ಯಾ? ಅಪ್ನ ದೈವಿ ಸ್ವರೂಪ್ ನೆನಪಿದ್ಯಾ? ನಿಮ್ಮ ದೈವಿ ಸ್ವರೂಪ ನೆನಪಿದ್ಯಾ? ನಿಮ್ಮ ದೈವಿ ಸ್ವರೂಪ ಆದಿ ಕಾಲದಲ್ಲಿ ಸರ್ವ ಪ್ರಾಪ್ತಿ ಸ್ವರೂಪರಿದ್ದೀರಿ. ಆದಿ ಕಾಲದಲ್ಲಿ ಹೇಗಿದ್ದೀರಿ? ಸರ್ವ ಪ್ರಾಪ್ತಿ ಸ್ವರೂಪರಿದ್ದೀರಿ. ಇದ್ದೀರಿ ಅಲ್ವಾ? ऐसा देव पद और किसी भी आत्माओं को प्राप्त नहीं. ಇಂಥ ದೇವ ಪದವಿ ನೀವೇನ್ ಪಡ್ಕೊಂಡಿದ್ದೀರಿ ಇಡೀ ಕಲ್ಪದಲ್ಲಿ ಯಾರಿಗೂ ನಿಮ್ಮನ್ನ ಬಿಟ್ರೆ ಈ ಪದವಿ ಪ್ರಾಪ್ತಿ ಆಗಿಲ್ಲ. ಚಾಹೆ ಧರ್ಮಾತ್ಮ, ಪದವಿ ಬಗ್ಗೆ ಬಾಬಾ ಹೋಲಿಸುವಾಗ ಯಾರ್ಯಾರನ್ನ ತಗೊಳ್ತಾರೆ? ಉದಾಹರಣೆಗೆ ಧರ್ಮಾತ್ಮಗಳು ಅಂದ್ರೆ ಧರ್ಮ ಸ್ಥಾಪಕರು, ಬುದ್ಧ, ಬಸವಣ್ಣ, ಮಹಾವೀರ, ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಇಬ್ರಾಹಿಂ, ಗುರು ನಾನಕ್, ಅವ್ರನ್ನೆಲ್ಲ ನೋಡ್ರಿ. ಧರ್ಮ ಸ್ಥಾಪಕ ಆತ್ಮಗಳನ್ನ ನೋಡ್ರಿ. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲ ಮಹಾತ್ಮರು, ಮಹಾತ್ಮ ಗಾಂಧೀಜಿ ಅಂತವ್ರು, ಮಹಾತ್ಮ ಅಂಬೇಡ್ಕರ್ ಅಂತವ್ರು, ಮಹಾತ್ಮ ಅನೇಕ ಜನ ಇದ್ದಾರೆ, ಮಹಾನ್ ಆತ್ಮಗಳು. ಬಾಬಾ ಹೇಳ್ತಾರೆ ಅವರನ್ನ ನೋಡ್ರಿ. ಬಾಬಾ ಹೇಳ್ತಾರೆ ಆದರೆ ನೀವೇನು ಸರ್ವ ಪ್ರಾಪ್ತಿಗಳಲ್ಲಿ ಶ್ರೇಷ್ಠತೆ ನಿಮ್ಮಲ್ಲಿ ಇತ್ತು. ಎಷ್ಟು ಶ್ರೇಷ್ಠ ಇದ್ರಿ ಅಂದ್ರೆ ಅಪ್ರಾಪ್ತಿಯ ನಮ್ ನಿಶಾನೆ ಇರ್ಲಿಲ್ಲ, ಇದಿಲ್ಲ ಅನ್ನೋದೇ ಇರ್ಲಿಲ್ಲ. ಯಾರಿಗೆ? ನಾವೆಲ್ಲ ಮಕ್ಕಳಿಗೆ ದೇವತಾ ಪದವಿಧಾರಿ ಇದ್ದಾಗ, ದೇವತಾ ಪದಧಾರಿ ಇದ್ದಾಗ ಇದಿಲ್ಲ ಅನ್ನೋದು ಯಾವುದು ನಮ್ಗೆ ಇಲ್ಲೇ ಇಲ್ಲ. ಕೋಯಿ ಬಿ ಅನುಭವ ನೈ ಕರ್ ಸಕ್ತಾ. ಇಂತಹ ಸ್ಥಿತಿಯನ್ನ ನಮ್ಮನ್ನ ಬಿಟ್ರೆ ಬೇರೆ ಯಾರು, ಧರ್ಮಾತ್ಮಗಳಿರ್ಬೋದು, ಮಹಾತ್ಮರಿರ್ಬೋದು, ಯಾರು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫಿರಾವ್ ಬನ್ನಿ, ಎಲ್ಲಿ ಕರ್ಕೊಂಡು ಯಾವ श्रेष्ठ आत्माओं की विधि पूर्वक पूजा होती है, तो सोचो ऐसे विधि पूर्वक और किसकी पूजा होती है? ನಿಮ್ಮನ್ನ ಹೇಗೆ ದೇವಿ ದೇವತಾ ಆತ್ಮಗಳನ್ನ, ಪೂಜ್ಯಾತ್ಮಗಳನ್ನ ಯಾವ ರೀತಿ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತಾರೆ, ಅಷ್ಟು ವಿಧಿಪೂರ್ವಕವಾಗಿ ಇನ್ಯಾರನ್ನಾದ್ರೂ ಪೂಜೆ ಮಾಡ್ತಾರ ದೇವತೆಗಳನ್ನ ಬಿಟ್ರೆ? ಧರ್ಮ ಸ್ಥಾಪಕರನ್ನ ಮಾಡ್ತಿದಾರ ವಿಧಿಪೂರ್ವಕ ಪೂಜೆ. ಲಕ್ಷ್ಮೀನಾರಾಯಣ, ರಾಮ, ಸೀತೆ ಅವ್ರನ್ನೆಲ್ಲ ಎಷ್ಟು ವಿಧಿಪೂರ್ವಕ ಪೂಜೆ ಮಾಡ್ತಾರೆ. ಗಣಪತಿ ಇತ್ಯಾದಿ ದೇವತೆಗಳನ್ನ, ನಮ್ಮ ಯಾದಗಾರ ಮೂರ್ತಿಗಳನ್ನ ಅಷ್ಟು ವಿಧಿಪೂರ್ವಕವಾಗಿ ಯಾವ ಧರ್ಮಾತ್ಮಗಳಿಗೂ ಯಾವ ಮಹಾತ್ಮಗಳಿಗೂ ಮಾಡಲ್ಲ. ಹರ ಕರ್ಮಕ್ಕೆ ಪೂಜಾ ಹೋತಿ. ಪೂಜ್ಯ ದೇವತೆಗಳದ್ದು ಪ್ರತಿ ಕರ್ಮದ್ದು ಏನ್ ನಡೀತದೆ? ಪೂಜೆ ನಡೆಯುತ್ತೆ. ಅವರನ್ನ ಎಬ್ಸೋದ್ರಿಂದ ಹಿಡ್ಕೊಂಡು, ಊಟ ಮಾಡಿಸೋದು ಹಿಡ್ಕೊಂಡು, ಮಲಗ್ಸೋ ತನಕನು ಆ ದೇವಿ ದೇವತೆಗಳನ್ನ ಸುಪ್ರಭಾತ ಹಾಡಿ ಎಬ್ಸೋ ತನಕ ಅವ್ರು ಸ್ನಾನ ಮಾಡಿಸ್ತಾರೆ, ಆಮೇಲೆ ಅವ್ರು ಊಟ ಮಾಡಿಸ್ತಾರೆ. ಇವನ್ ಕೆಲವೊಂದು ದೇವಸ್ಥಾನಗಳಲ್ಲಿ ಬ್ರಷ್ ಕೂಡ ಮಾಡಿಸ್ತಾರೆ. ಊಟ ಮಾಡಿಸ್ತಾರೆ, 3 ಟೈಮ್ ಊಟ ಮಾಡಿಸ್ತಾರೆ, 3 ಟೈಮ್ ನೈವೇದ್ಯ ಇಡ್ತಾರೆ. ಆಮೇಲೆ ರಾತ್ರಿ ಮಲಗಿಸ್ತಾರೆ ಅಲ್ವಾ? ನೋಡಿ ಬಾಬಾ ಹೇಳ್ತಿದ್ದಾರೆ ವಿಧಿಪೂರ್ವಕ, ಇಷ್ಟು ವಿಧಿಪೂರ್ವಕ ಪೂಜೆ ಭಕ್ತಿ ಬೇರೆ ಯಾವ ಆತ್ಮಗಳಿಗೂ ಮಾಡೋದಿಲ್ಲ. ಪ್ರತಿ ಕರ್ಮದ್ದು ಪೂಜೆ ಮಾಡ್ತಾರೆ. ಕ್ಯೋಕಿ ಯಾಕೆ ನಿಮ್ಮನ್ನ ಅಷ್ಟು ವಿಧಿಪೂರ್ವಕವಾಗಿ ಪೂಜೆ ಮಾಡ್ತಾರೆ? ಯಾಕೆಂದ್ರೆ ಕರ್ಮಯೋಗಿ ಬಂತೆ ಹೋ. ಏನಾಗ್ತೀರಿ ನೀವು? ಕರ್ಮಯೋಗಿ. ಬ್ರಷ್ ಮಾಡುವಾಗ್ಲೂ ಯಾರು ಬಾಬಾ ನೆನ್ಪ್ ಮಾಡ್ತಾ ಬ್ರಷ್ ಮಾಡ್ತಾರೆ, ಆ ದೇವತೆಗಳಿಗೆ ಬ್ರಷ್ ಮಾಡೋದು ಪೂಜೆ ಮಾಡ್ತಾರೆ, ಹಲ್ ತಿಕ್ಕೋದು ಪೂಜೆ ಮಾಡ್ತಾರೆ. ನಿಮ್ಗೆ ಏನಾದ್ರು ಗೊತ್ತಾ ಯಾವ ದೇವತೆ? ನಂಗೆ ನೆನ್ಪಿಲ್ಲ, ಎಲ್ಲೋ ಕೇಳಿದ್ದೆ ನಾನು, ಮರ್ತೋಗಿದೆ. ಹಲ್ಲು ಕೂಡ ಉಜ್ಜುತ್ತಾರಂತ ದೇವತೆ. ನಿಮ್ಗೆ ಗೊತ್ತಾ ಯಾವ ದೇವತೆ ಅದು?
ಅಂದ್ರೆ ಬ್ರಷ್ ಮಾಡುವಾಗ್ಲೂ ಬಾಬಾ ನೆನಪಲ್ಲಿ ಬ್ರಷ್ ಮಾಡಿದ್ರು. ಬೆಳಿಗ್ಗೆ ಏಳುವಾಗ ಬಾಬಾ ನೆನ್ಪು ಮಾಡ್ಕೊಂಡಿದ್ರೆ ಅವ್ರದ್ದು ಬೆಳಿಗ್ಗೆ ಎಬ್ಸುವ ಪೂಜೆ ಮಾಡ್ತಾರೆ. ಎದ್ದೇಳು ಮಂಜುನಾಥ ಹಾಡಚ್ಚಿ ಪೂಜೆ ಮಾಡಿ ಅವ್ರನ್ನ ಎಬ್ಬಿಸ್ತಾರೆ ಅಲ್ವಾ. ರಾತ್ರಿ ಮಲಗುವಾಗ್ಲೂ ಪೂಜೆ ಮಾಡಿ ಮಲಗಿಸ್ತಾರೆ, ಶಯನ ಪೂಜೆ ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ, ತೋ ಪೂಜಾ ವಿಹಾರ ಕರ್ಮಕ್ಕೆ ಹೋತೆ, चाहे धर्म आत्मा या महान आत्माओं को साथ में मंदिर में भी रखते हैं लेकिन विधि पूर्वक नहीं होते. ಇವ್ರದೆಲ್ಲ ಮಂದಿರ ಇರುತ್ತೆ, ಯಾರ್ಯಾರ್ದು ಧರ್ಮಾತ್ಮಗಳದ್ದು. ಗುರು ನಾನಕನಿದೆ, ಬಸವಣ್ಣವ್ರದ್ದಿದೆ, ಮತ್ತಿನ್ಯಾರ್ದು ಇದೆ, ಧರ್ಮ ಸ್ಥಾಪಕರು ಇವರೆಲ್ಲ. ಇವರೆಲ್ಲರದು ಮಂದಿರಗಳಿದ್ದಾವೆ, ಆದ್ರೆ ವಿಧಿ ಪೂರ್ವಕವಾಗಿ ಏನಿಲ್ಲ, ಪೂಜೆ ಇಲ್ಲ. ಎಬ್ಸೋದ್ರಿಂದ ಹಿಡ್ಕೊಂಡು ಮಲಗೋ ತನಕ ಅವ್ರದ್ದು ಪೂಜೆ ಮಾಡೋದು, ಮೂರ್ ಟೈಮ್ ಪೂಜೆ ಮಾಡೋದು, ಮೂರ್ ಟೈಮ್ ನೈವೇದ್ಯ ಇಡೋದು, ಈ ಎಲ್ಲಾ ಕರ್ಮಗಳದ್ದು ಪೂಜೆ ಅವ್ರು ಯಾರಿಗೂ ಇಲ್ಲ. ತೋ ಮಧ್ಯಕಾಲ ಮೇ ಬಿ, ಹಾಗಾದ್ರೆ ಮಧ್ಯಕಾಲದಲ್ಲೂ ಏನಿದ್ದೀರಿ ನೀವು? ಹೈಯೆಸ್ಟ್ ಅಂದ್ರೆ ಶ್ರೇಷ್ಠ ಇದ್ದೀರಿ. ಫಿರಾವ್, ಅಲ್ಲಿಂದ ಬಾಬಾ ನಮ್ಮನ್ನ ಮತ್ತೆ ಕರ್ಕೊಂಡ್ ಬರ್ತಾರೆ. ಎಲ್ಲಿ? ಅಲ್ಲಿಂದ ಈಗ ವರ್ತಮಾನ್ ಅಂತ್ಯಕಾಲದಲ್ಲಿ. ತೋ ಅಂತಕಾಲ ಮೇ ಬಿ, ಈ ಸಮಯದಲ್ಲೂ, ವರ್ತಮಾನ ಸಮಯದಲ್ಲೂ, ಅಂತ್ಯಕಾಲದಲ್ಲಿಯೂ ಕೂಡ, ಸಂಗಮ ಯುಗದಲ್ಲಿ ಏನಾಗಿದ್ದೀರಿ ನೀವು? ಶ್ರೇಷ್ಠ ಆತ್ಮಗಳಾಗಿದ್ದೀರಿ. ಕ್ಯಾ ಶ್ರೇಷ್ಠತಾ ಹೇ ಹೇಳ್ರಿ ಈಗ. ಸಂಗಮ ಯುಗದ ಶ್ರೇಷ್ಠತೆ ಏನು ಅಲ್ವಾ? ನಮ್ಮ ಶ್ರೇಷ್ಠತೆ ನಮ್ಗೆ ಗೊತ್ತಿಲ್ಲದೆ ಇದ್ರೆ ನಾವು ಪುರುಷಾರ್ಥ ಮಾಡೋದೇ ಇಲ್ಲ. ನಮ್ ಶ್ರೇಷ್ಠತೆ ನಮ್ಗೆ ಗೊತ್ತಿದ್ರೆ ಮಾತ್ರ ಖುಷಿ ನಶೆಲಿರ್ತೇವೆ, ಉಮಂಗ್ ಉತ್ಸಾಹದಲ್ಲಿರ್ತೇವೆ, ಪುರುಷಾರ್ಥವನ್ನ ಮಾಡ್ತೇವೆ. ಹೇಳ್ರಿ, ಸಂಗಮ ಯುಗದ ನಮ್ಮ ಶ್ರೇಷ್ಠತೆ ಏನು? ಸ್ವಯಂ ಬಾಪದಾದ ಸಾಕ್ಷಾತ್ ಪರಮಾತ್ಮ ಮತ್ತು ಆದಿ ಆತ್ಮ ಅಂದ್ರೆ ಬಾಪ್ ದಾದ ಇಬ್ರು, ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ ಇಬ್ಬರ ಮೂಲಕ ನಮ್ಮ ಪಾಲನೆ ನಡೀತಾ ಇದೆ. ಸಂಗಮ ಯುಗದಲ್ಲಿ ನಮ್ಮನ್ನ ಯಾರು ಪಾಲನೆ ಮಾಡ್ತಿದ್ದಾರೆ? ಶಿವ್ ಬಾಬಾ ಮತ್ತು ಬ್ರಹ್ಮ ಬಾಬಾ ಅಲ್ವಾ. ಪರಮಾತ್ಮ ಮತ್ತು ಆದಿ ಆತ್ಮ ಬ್ರಹ್ಮ ಬಾಬಾ ಇಬ್ರು ಸೇರಿ ನಮ್ಮ ಪಾಲನೆಯನ್ನ ಮಾಡ್ತಿದ್ದಾರೆ, ಓದಿಸ್ತಾರೆ ನೋಡಿ, ಶಿಕ್ಷಣ ಕೊಡ್ತಾರೆ. ಯಾರು? ಪರಮಾತ್ಮ ಶಿಕ್ಷಣ ಕೊಡ್ತಾ ಇದ್ದಾರೆ. ಜೊತೆಗೆ ಸದ್ಗುರುವಿನ ಮೂಲಕ ಶ್ರೀಮತವನ್ನ ತೆಗೆದುಕೊಡುವಂತ ಅಧಿಕಾರವನ್ನು ಕೂಡ ಬಾಬಾ ನಮ್ಮ ಮಕ್ಕಳಿಗೆ ಸಂಗಮ ಯುಗದಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಬಾಬಾ? ಸಂಗಮ ಯುಗದಲ್ಲಿ ಸದ್ಗುರು ಮೂಲಕ, ಸದ್ಗುರು ಶಿವ ಬಾಬಾ ಅವ್ರ ಮೂಲಕ ನಾವ್ ಏನ್ ತಗೊಳ್ತಾ ಇದ್ದೇವೆ? ಶ್ರೀಮತವನ್ನ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೇವೆ. ತೋ ಅನಾದಿ ಕಾಲ, ಹಾಗಾದ್ರೆ ಯಾವ್ಯಾವ ಕಾಲದಲ್ಲಿ ಶ್ರೇಷ್ಠತೆ ಹೇಳಿದ್ರು ಬಾಬಾ ನಮ್ಮದು? ಅನಾದಿ ಕಾಲ, ಆದಿಕಾಲ, ಮಧ್ಯಕಾಲ ಮತ್ತು ಈಗಿನ ಅಂತಿಮ ಕಾಲದಲ್ಲಿ. ಈ 4 ಕಾಲದಲ್ಲಿ ಏನಾಗಿದ್ದೀರಿ? ಹೈಯೆಸ್ಟ್ ಇದ್ದೀರಿ, ಅಂದ್ರೆ ಶ್ರೇಷ್ಠ ಇದ್ದೀರಿ. ಇತನಾ ನಶಾ ರಹತಾ ಹೇ, ಇಷ್ಟು ನಶೆ ಇರುತ್ತಾ? ಇದೆಯಾ ಇಷ್ಟು ನಶೆ? ಇಷ್ಟು ಖುಷಿ ಇದೆಯಾ? ಇಷ್ಟು ನಶೆ ಇದೆಯಾ? ಅಣ್ಣಂದ್ರೆಲ್ಲ ಕೈ ಎತ್ತುತ್ತಾರೆ, ಮಾತೇರು. ನಶೆ ಇದೆಯಾ? ಎಷ್ಟು ಆತ್ಮ ನಾನು? ನಶೆ ಇದೆಯಾ? ಖುಷಿ ಇದೆಯಾ? ಬಾಪ್ ದಾದಾ ಕಹತೆ ಇಸ್ ಸ್ಮೃತಿ ಕೋ ಇಮರ್ಜ್ ಕರೋ. ಇವೆಲ್ಲ ಗೊತ್ತಿದ್ದಿದೆ ಇದೆಲ್ಲ ಅಲ್ಲ, ಇದು ಗೊತ್ತಿರೋದ್ ಬೇರೆ, ಇಮರ್ಜ್ ಅಲ್ಲಿ ಇರೋದ್ ಬೇರೆ. ನಶೆ ಖುಷಿ ಇದೆಯಾ ಅಂತ ಯಾಕೆ ಹೇಳ್ತಾರೆ ಬಾಬಾ ಅಂದ್ರೆ, ಯಾರಿಗೆ ಈ ಒಂದು ಖುಷಿ ಇರುತ್ತೆ, ಅವರು ಖುಷಿ ಅಥವಾ ಈ ಸ್ಮೃತಿ ಇರುತ್ತೆ, ಅವರು ಖುಷಿಯಲ್ಲಿ ಇರ್ತಾರೆ. ಖುಷಿ ಇಮರ್ಜ್ ಅಲ್ಲಿ ಇರುತ್ತೆ ಅವ್ರದ್ದು. ಅದಕ್ಕೆ ಬಾಬಾ ಇದ್ರೆ ಈ ಸ್ಮೃತಿ ಯಾವಾಗ್ಲೂ ಹೇಗಿರ್ಬೇಕು? ಇಮರ್ಜ್ ಆಗಿರ್ಬೇಕು. ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಈ ಪ್ರಾಪ್ತಿಯನ್ನ ದೊಹರಾವ್, ಮನಸ್ಸಲ್ಲಿ ಬುದ್ಧಿಲಿ ಯಾವಾಗ್ಲೂ ಈ ಸ್ಮೃತಿಯನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಮತ್ತೆ 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 ಮರುಕಳಿಸ್ಬೇಕದು, ಮತ್ತೆ ಮತ್ತೆ ಸ್ಮೃತಿ ಬರ್ಬೇಕು ಅಂತ ಹೇಳ್ತಾರೆ ಬಾಬಾ. ಜಿತನಾ ಸ್ಮೃತಿ ಕೋ ಇಮರ್ಜ್ ರಖೆಂಗೆ ಉತನಾ ಸ್ಮೃತಿ ಸೆ ರೂಹಾನಿ ನಶಾ ಹೋಗ. ಎಷ್ಟೆಷ್ಟು ನೀವು ಈ ಒಂದು ಖುಷಿ, ನಮ್ಮ ಹೈಯೆಸ್ಟ್ ಸ್ಟೇಜ್, 4 ಸ್ಥಿತಿಯ 4 ಸಮಯದ ಹೈಯೆಸ್ಟ್ ಸ್ಟೇಜ್ ಅನ್ನ ಬಾಬಾ ಏನ್ ಹೇಳಿದ್ರು, ಇದನ್ನ ನೀವು ಎಷ್ಟು ಸ್ಮೃತಿ ಮಾಡ್ಕೊಳ್ತೀರಿ, ಸ್ಮೃತಿಯನ್ನ ಇಮರ್ಜ್ ಮಾಡ್ಕೊಳ್ತೀರೋ, ಆ ಸ್ಮೃತಿಯಿಂದ ನಿಮಗೆ ಆತ್ಮಿಕ ನಶೆ ಏರುತ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಖುಷಿ ಹೋಗಿ ಶಕ್ತಿಶಾಲಿ ಬನೆಂಗೆ.
ಖುಷಿ ಆಗ್ತೀರಾ. 4 ಸಮಯದಲ್ಲೂ ನಾವ್ ಎಷ್ಟು ಹೈಯೆಸ್ಟ್ ಅಂತ ನೆನ್ಪು ಮಾಡ್ಕೊಂಡು ಏನಾಗ್ತೀರಾ, ಖುಷಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಖುಷಿ ಏನ್ ಮಾಡುತ್ತೆ ನಮ್ಮನ್ನ, ಶಕ್ತಿಶಾಲಿ ಮಾಡುತ್ತದೆ. ಖುಷಿ ಏನ್ ಮಾಡುತ್ತೆ ನಮ್ಮನ್ನ, ಶಕ್ತಿಶಾಲಿ ಮಾಡುತ್ತೆ ಅಂತಾರೆ ಬಾಬಾ. ಖುಷಿ ಜೈಸಾ ಖುರಾಕ್ ನಹಿ. ಖುಷಿಯಲ್ಲಿರೋದು ಒಂದು ದೊಡ್ಡ ಔಷಧಿ. ದುಃಖದಲ್ಲಿರೋದು, ಚಿಂತೆ ಮಾಡೋದು, ಆಳೋದು, ಇದು ದೊಡ್ಡ ವಿಷ ಅಲ್ವಾ. ದುಃಖ ಪಡೋದು, ಅಳೋದು, ಚಿಂತೆ ಮಾಡೋದು, ಇದು ದೊಡ್ಡ ವಿಷ. ಖುಷಿಯಲ್ಲಿರೋದು ಪರಮ ಔಷಧಿ, ದೊಡ್ಡ ಔಷಧಿ. ಅದಕ್ಕೆ ಖುಷಿ ಪಡ್ಲಿಕ್ಕೆ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ 4 ಕಾಲದಲ್ಲಿ ನೀವು ಎಷ್ಟು ಹೈಯೆಸ್ಟು, ಅದು ಕೇವಲ ಸ್ಮೃತಿ ಇರೋದಷ್ಟೇ ಇಲ್ಲ, ಸ್ಮೃತಿ ಏನಾಗಿರ್ಬೇಕು, ಇಮರ್ಜ್ ಆಗಿರ್ಬೇಕು. ಅವಾಗ ನೀವು ಖುಷಿಯಲ್ಲಿ ಇರ್ತೀರಿ ಮತ್ತು ಹೇಗಿರ್ತೀರಿ, ಶಕ್ತಿಶಾಲಿ ಆಗಿರ್ತೀರಿ. ಇತನಾ ಹೈಯೆಸ್ಟ್ ಆತ್ಮ ಬನೆ ಹೇ. ನೋಡಿ ನೀವೆಷ್ಟು ಹೈಯೆಸ್ಟ್ ಆತ್ಮ ಆಗಿದ್ದೀರಿ. ಯ ನಿಶ್ಚಯ ಹೇ ಪಕ್ಕಾ. ಈ ನಿಶ್ಚಯ ಇದೆಯಾ ನಿಮ್ಗೆಲ್ಲ, ಪಕ್ಕಾ ನಿಶ್ಚಯ ಇದೆಯಾ? ಯಾರಿಗಿದೆ ಕೈ ಎತ್ರಿ. ಯಾವ್ದ ನಿಶ್ಚಯದ ಬಗ್ಗೆ ಹೇಳ್ತಾರೆ ಬಾಬಾ? ಎಲ್ಲಾ ಕಾಲದಲ್ಲೂ, ಇಡೀ ಕಲ್ಪದಲ್ಲೂ ನಾನು ಯಾರು, ಹೈಯೆಸ್ಟ್ ಆತ್ಮ. ಈ ನಿಶ್ಚಯ ಇದೆಯಾ, ಪಕ್ಕಾ ನಿಶ್ಚಯ ಇದೆಯಾ ಕೇಳ್ತಾರೆ ಬಾಬಾ. कि हम ही हाईएस्ट श्रेष्ठ बने थे, बने हैं और सदा बनते रहेंगे. ಶ್ರೇಷ್ಠ ಆಗಿದ್ವಿ ಮತ್ತು ಸದಾ ಶ್ರೇಷ್ಠ ಆಗ್ತಾನೆ ಇರ್ತೀವಿ. ನಶಾ ಹೇ, ನಶೆ ಇದೆಯಾ? ಪಕ್ಕಾ ನಿಶ್ಚಯ ಹೇ ತೋ ಹಾತ್ ಉಠಾವ್. ಪಕ್ಕಾ ನಿಶ್ಚಯ ಇದ್ರೆ ಕೈ ಎತ್ರಿ. ನಾನು ಎಲ್ಲಾ ಯುಗದಲ್ಲೂ ಶ್ರೇಷ್ಠ ಆಗಿದ್ದೆ ಅಂತ ನಿಮ್ಗೆ ಪಕ್ಕಾ ನಿಶ್ಚಯ ಇದ್ರೆ ಕೈ ಎತ್ರಿ. बाबा कहते टीचर्स ने भी उठाया. माताएं तो सदा खुशी के झूले में झूलती है ना. ಬಾಬಾ ಮಾತೇರ್ ನೋಡಿ ಹೇಳ್ತಿದ್ದಾರೆ, ಮಾತೇರ್ ಏನಾಗ್ತಾರಂತೆ, ಯಾವಾಗ್ಲೂ ಖುಷಿ ಉಯ್ಯಾಲೆಯಲ್ಲಿ ತೂಗಾಡ್ತಾ ಇರ್ತಾರಂತೆ. ಮಾತೇರ್ ಬಗ್ಗೆ ಹೇಳ್ತಾರೆ ಬಾಬಾ. ಮಾತಾಂಕೋ ಬಹುತ ನಶಾ रहता है. ಮಾತೇರ್ಗಂತೂ ಬಹಳ ನಶೆ ಇರುತ್ತೆ. ಕ್ಯಾ ನಶಾ रहता है? ಏನ್ ನಶೆ ಇರುತ್ತೆ ಮಾತೇರಿಗೆ? ಯಾವ ನಶೆಯಲ್ಲಿ ಇರ್ತೀರಿ ಮಾತೇರು? ಯಾವ ನಶೆ ಇದೆ ನಿಮ್ಗೆಲ್ಲ? ಯಾವ ಖುಷಿ ಇದೆ ನಿಮ್ಗೆಲ್ಲ? ಹಮಾರೆ ಲಿಯೇ ಬಾಪ್ ಆಯೆ ಹೇ. ಮಾತೇರಿಗೋಸ್ಕರನೇ ಬಾಬಾ ಬಂದಿರೋದು, ನಂಗೋಸ್ಕರನೇ ಬಾಬಾ ಬಂದಿರೋದು. ಯಾರಿಗೋಸ್ಕರ ಬಂದಿದ್ದಾರೆ ಬಾಬಾ? ಅಣ್ಣಂದ್ರೆ ಹೇಳ್ರಿ, ಯಾರಿಗೋಸ್ಕರ ಬಂದಿದ್ದಾರೆ ಬಾಬಾ? ಮಾತೇರಿಗೋಸ್ಕರ ಬಂದಿದ್ದಾರೆ. ನಶಾ ಹೇನಾ? ನಶೆ ಇದೆ ತಾನೆ? ನೋಡ್ರಿ ಮಾತೇರು ಎಷ್ಟು ಜನ ಇದ್ದಾರೆ. ಹಂಗಾಗಿ ಇವರೆಲ್ಲರಿಗೋಸ್ಕರ ಬಾಬಾ ಬಂದಿದ್ದಾರೆ. ದ್ವಾಪರ್ ಸೇ ಸಭಿನೇ ನೀಚೆ ಗಿರಾಯ. ಯಾಕೆ ಬಾಬಾ ಮಾತೇರಿಗೋಸ್ಕರ ಬಂದ್ರು? ಯಾಕೆಂದ್ರೆ ಮಾತೇರನ್ನ ದ್ವಾಪರ ಯುಗದಿಂದ ಬಹಳ ಕೆಳಕ್ಕೆ ತಳ್ಳಿ ಬಿಟ್ರು. ತಳ್ಳಿದ್ರು ತಾನೆ. ಮಾತೇರೇ ಖುಷಿ ಪಡಿಸ್ತಾರೆ ಬಾಬಾ. ಇವಾಗೇನೋ ಅನ್ಸಲ್ಲ. ಕೆಲವು ವರ್ಷಗಳ ಹಿಂದೆ ಹೋದ್ರೆ ದ್ವಾಪರ ಯುಗದಿಂದ ಏನದು ಸತಿ ಪದ್ಧತಿ ಅಂತೆ, ಬಾಲ ವಿವಾಹ ಪದ್ಧತಿ ಅಂತೆ, ವಿಧವಾ ಪದ್ಧತಿ, ಒಂದೋ ಎರಡೋ ಎಲ್ಲ ಮಾತೇರ ಅಂದ್ರೆ ನರಕದ ಜೀವನವನ್ನ ನಡೆಸ್ತಿದ್ರು ಕೆಲವು ವರ್ಷಗಳಿಂದ. ಈಗ 100 ವರ್ಷಗಳಿಂದನೂ ಹಂಗೆ ಇತ್ತು. ಇನ್ನು ದ್ವಾಪರ ಯುಗದಲ್ಲಿ ಹೆಂಗಿರ್ಲಿಕ್ಕಿಲ್ಲ. ಬಹಳ ಕನಿಷ್ಠ ಸ್ಥಿತಿ ಇತ್ತು ಮಾತೇರ್ದು. ಬಾಬಾ ಬಂದಾಗ್ಲೂ ಮಾತೇರ್ದೇನಿತ್ತು, ಬಹಳ ಕನಿಷ್ಠ ಸ್ಥಿತಿ ಇತ್ತು. ಅದಕ್ಕೆ ಮಾತೇರ್ನ ಎಲ್ಲ ಪದ್ಧತಿಯಿಂದ ಹೊರಗೆ ತರ್ಲಿಕ್ಕೆ, ಮಾತೇರ್ನ ಸ್ವತಂತ್ರ ಮಾಡ್ಲಿಕ್ಕೆ, ಮಾತೇರ್ನ ಮುಂದುವರಿಸ್ಲಿಕ್ಕೇನೆ ಬಂದಿರೋದು ಬಾಬಾ. ಖುಷಿ ಆಯ್ತಾ? ನೋಡಿ ಬಾಬಾ ಹೇಳ್ತಾರೆ, ದ್ವಾಪರಿಗದಿಂದ ನಿಮ್ಮನ್ನೆಲ್ಲ ಏನ್ ಮಾಡಿದ್ರು? ಕೆಳಗೆ ಬೀಳಿಸಿದ್ರು. ಆದ್ರಿಂದ ಬಾಬಾಕು ಮಾತಾ ಉಪರ್ ಬಹುತ್ ಪ್ಯಾರ. ಅದಕ್ಕೆ ಮಾತೇರ್ ಮೇಲೆ ಬಾಬಾ ಅವ್ರಿಗೇನಿದೆ? ಬಹಳ ಪ್ರೀತಿ ಇದೆ. ಅವ್ರ ಖಾಸ್ ಮಾತಾಂಕಿಲಿಯೇ ಬಾಬಾ. ಮತ್ತೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ವಿಶೇಷವಾಗಿ ನಿಮ್ಗೋಸ್ಕರನೇ ನಾನು ಬಂದಿರೋದು. ಯಾರಿಗೋಸ್ಕರ? ಮಾತೇರಿಗೋಸ್ಕರ ಬಂದಿರೋದು ಬಾಬಾ. ನೋಡ್ರಿ ಮಾತೇರ್ ಮುಖ ಎಲ್ಲ ಅರಳುತ್ತಾ ಇದೆ, ಎಷ್ಟು ಖುಷಿ ಆಗ್ತದೆ. ಎಲ್ಲ ಆಯಾಸ, ದುಃಖ ಎಲ್ಲ ಓಡೋಯ್ತು ತಾನೆ ಬಾಬಾನೇ ಮಾತು ಕೇಳಿ. ಖುಷಿ ಹೋ ರಹೇ ಹೇ. ನೋಡ್ರಿ ಮಾತೇರೆಲ್ಲ ಏನಾಗ್ತಿದ್ದಾರೆ? ಖುಷಿ ಆಗ್ತಿದ್ದಾರೆ. ಲೇಕಿನ್ ಸದಾ ಖುಷ್ ರಹನ. ಬರೀ ಈಗ ಹೇಳ್ದಾಗಷ್ಟೇ ಖುಷಿಯಲ್ಲಿರೋದು, ಆಮೇಲೆ ಮರ್ತು ಬಿಡೋದಲ್ಲ. ಹೇಗಿರ್ಬೇಕು ಈ ಖುಷಿ? ಸದಾ ಇರ್ಬೇಕು, ಯಾವಾಗ್ಲೂ ಇರ್ಬೇಕು. ಏನ್ ಕಷ್ಟ ಪರಿಸ್ಥಿತಿ ವಿಘ್ನ ಏನೇ ಬರ್ಲಿ ಅವಾಗ್ಲೂ ಹೆಂಗಿರ್ಬೇಕು? ಇದೇನಾದ್ರೂ ಏನಾಯ್ತು, ಬಾಬಾ ನಂಗೋಸ್ಕರ ಬಂದಿದ್ದಾರೆ, ಭಗವಂತ ನನಗೋಸ್ಕರ ಬಂದಿದ್ದಾರೆ, ಭಗವಂತ ನಂಗೋಸ್ಕರ ಇದ್ದಾರಂತೇನಿರ್ಬೇಕು? ಖುಷಿಯಲ್ಲಿ ಇರ್ಬೇಕು. ಏಸೆ ನಹಿ
ಅಭಿ ಹಾತ್ ಉಠಾ ರಹೆ, ಹೀಗಾಗ್ಬಾರ್ದು. ಈಗ ಕೈ ಎತ್ತೋದು ಬಾಬಾವ್ರ ಮುಂದೆ, ಬಾಬಾ ನನ್ಗೆ ಬಹಳ ಖುಷಿ ಇದೆ, ಸದಾ ಖುಷಿಯಲ್ಲಿರ್ತೀನಿ ಬಾಬಾ, ನೀನೇ ನನ್ಗೋಸ್ಕರ ಬಂದಿದ್ದೀರಿ ಬಾಬಾ, ಇನ್ನೇನ್ ಬೇಕು ಬಾಬಾ ನನ್ಗೆ ಅಂತ ಇಲ್ಲಿ ಕೈ ಎತ್ತೋದು. ಆಮೇಲೆ ಮೆಟ್ಲು ಇಳಿದು ಮನೆಗೆ ಹೋಗ್ತಿದ್ದಂಗೆ ಥೋಡಾ ಥೋಡಾ ನಶಾ ಉತ್ತರ್ತಾ ಜಾಯೆ, ನೀವ್ ಹೆಂಗ್ ಮೆಟ್ಲು ಇಳಿತಿರೋ ಹಂಗೆ ನಶೆ ಖುಷಿನೂ ಏನಾಗ್ತಾ ಹೋಗ್ಬಾರ್ದು, ಇಳಿತಾ ಇಳಿತಾ ಹೋಗ್ಬಾರ್ದು. ಸದಾ ಏಕರಸ್, ಖುಷಿ ಯಾವಾಗ್ಲೂ ಹೆಂಗಿರ್ಬೇಕು, ಏಕರಸ ಇರ್ಬೇಕು. ಅವಿನಾಶಿ ನಶೆ, ಅವಿನಾಶಿ ಖುಷಿ ಇರಬೇಕು ಅಂತಾರೆ ಬಾಬಾ. ಕಭಿ ಕಭಿ ಕಾ ನಶಾ ನಹಿ, ಕೆಲವೊಮ್ಮೆ ಮಾತ್ರ ನಶೆ, ಆಮೇಲೆ ನಶೆ ಇಳಿಯೋದು, ಮನೆಗೆ ಹೋದಾಗ ದುಃಖ, ಬಾಬನ್ ಮನೆಗ್ ಬಂದಾಗ ಮುರಳಿ ಕೇಳುವಾಗ ಯೋಗ ಮಾಡುವಾಗ ಖುಷಿ, ಮಧುಬಂದಲ್ಲಿ ಖುಷಿ, ಬಟ್ಟಿಗೆ ಹೋದಾಗ ಖುಷಿ, ಈ ಸಂಘಟನೆಯಲ್ಲಿದ್ದ ಖುಷಿ, ಮನೇಲಿ ಹೋದ್ಮೇಲೆ ಮತ್ತೆ ಮುದುಡೋಗುದು, ಹಾಗಲ್ಲ. ಹೇಗಿರ್ಬೇಕು ಖುಷಿ? ಸದಾ ಇರ್ಬೇಕು. ಇರುತ್ತಾ? ಸದಾ ಕಾ ನಶಾ ಸದಾ ಹಿ ಖುಷಿ ಪ್ರದಾನ್ ಕರ್ತಾ ಹೈ. ಈ ಸದಾ ಈ ಆತ್ಮಿಕ ನಶೆ ಇದೆಲ್ಲ, ಈ ಆತ್ಮಿಕ ನಶೆನೆ ಸದಾ ನಶೆ ಇದ್ರೆ ಸದಾ ಖುಷಿಯನ್ನ ಕೊಡುತ್ತದೆ. ಅದಕ್ಕೆ ಬಾಬಾ ಹೇಳಿದ್ರು, ನಶೆಲಿರಿ, ನಾರಾಯಣಿ ನಶೆಲಿರಿ, ದೇವತಾ ನಶೆಲಿರಿ. ಈ ನಶೆ ಏನ್ ಮಾಡೋದು, ಏನ್ ಕೊಡುತ್ತೆ ನಮ್ಮನ್ನ? ಆತ್ಮಿಕ ನಶೆ ನಮಗೆ ಸದಾ ಖುಷಿಯನ್ನ ಕೊಡುತ್ತದೆ. आप माताओं के चेहरे सदा ऐसे होने चाहिए जो दूर से रूहे गुलाब दिखाई दो. ನೀವು ಮಾತೆರನ್ನ ಯಾವಾಗ್ಲೇ ನೋಡಿದ್ರು ನಿಮ್ ಮುಖ ಹೆಂಗಿರ್ಬೇಕು? ನೀವು ದೂರ ಇದ್ರು ಅರಳಿರುವಂತ ಗುಲಾಬಿ ಹೂವಿನಂಗಿರ್ಬೇಕು ಅಂತಿದ್ದಾರೆ ಬಾಬಾ. ಯಾವಾಗ್ಲೂ ನಗ್ನಗ್ತಾ, ಯಾವಾಗ್ಲೂ ಖುಷಿ ಖುಷಿ. ಜನ ಕೇಳ್ಬೇಕು ನಿಮ್ಮನ್ನ, ಏನ್ ನೀವು ಹಿಂಗ್ ಇರ್ತೀರಿ, ನೀವು ಎಷ್ಟ್ ಖುಷಿಯಲ್ಲಿ ಇರ್ತೀರಲ್ಲ, ಎಷ್ಟ್ ನಶೆಯಲ್ಲಿ ಇರ್ತೀರಲ್ಲ ಅಂತ ಕೇಳ್ಬೇಕು. ಅವಾಗ ನೋಡ್ರಿ ಹೆಂಗೆ ಎಲ್ಲ ಮಾತೇರು ನಿಮ್ ಹಿಂದೆ ಓಡೋಡಿ ಬರ್ತಾರೆ ಜ್ಞಾನಕ್ಕೆ. ಇವತ್ತು ಬೆಳಿಗ್ಗೆ ಒಬ್ರು ಬಂದಿದ್ರು, ಎಷ್ಟು ಖುಷಿ ಆಯ್ತು ಅಂದ್ರೆ, ಅವರು ಒಬ್ಬರ ಸೊಸೆ ಬಂದಿದ್ರು. ಏನ್ ಹೇಳ್ತಿದ್ರಂದ್ರೆ, ನನಗೂ ನಮ್ಮ ಅತ್ತೆ ಹಂಗೆ ಶಾಂತಿ ಬೇಕು, ನಮ್ಮ ಅತ್ತೆ ಎಷ್ಟು ಶಾಂತಿಲಿ ಇರ್ತಾರೆ, ಇಲ್ಲಿ ಬರ್ತಾರಲ್ಲ ಎಷ್ಟು ಬಂಧನ ಇದೆ ಅವ್ರಿಗೆ. ಮೊದ್ಲು ಅಪೋಸ್ ಮಾಡ್ತಿದ್ರು, ಈಗ ಅವರೇ ನನಗೆ ನಮ್ಮ ಅತ್ತೆ ಹಂಗೆ ನಾನು ಆಗ್ಬೇಕು ಅಂತ ಬಂದಿದ್ದಾರೆ. ಅಲ್ವಾ? ನೋಡಿ, ನಿಮ್ಮ ವರ್ತನೆ, ನಿಮ್ಮ ಸ್ಥಿತಿ ನಿಮ್ಮ ಮನೆ ಜನರ ಮೇಲೆ ಹೆಂಗ್ ಪ್ರಭಾವ ಬೀರುತ್ತೆ ಅಂತ ಅಲ್ವಾ? ನಿಮ್ ಮುಖ ಹೆಂಗಿರ್ಬೇಕು? ಗುಲಾಬಿ, ಸದಾ ಅರಳಿರುವಂತ ಗುಲಾಬಿ ಹೂವಿನ ಹಾಗೆ ಇರ್ಬೇಕು. क्योंकि इस विश्वविद्यालय की जो बात सबको अच्छी लगती है, विशेषता दिखाई देती है, वह यही कि माताएं रूहानी गुलाब समान सदा खिला हुआ पुष्प है. ಈ ಬಾಬಾರವರ ಈ ಒಂದು ವಿಶ್ವವಿದ್ಯಾಲಯದ ವಿಶೇಷತೆ ಇದು. ಎಲ್ಲರಿಗೂ ಇಲ್ಲಿ ಏನ್ ಇಷ್ಟ ಆಗತ್ತಂದ್ರೆ, ಇಲ್ಲಿ ವಿಶೇಷವಾಗಿ ಕಾಣೋದೇನಂತಂದ್ರೆ, ಮಾತೆಯರು ಆತ್ಮಿಕ ಗುಲಾಬಿ ಹೂವಿನ ಸಮಾನ ಸದಾ ಅರಳಿರುವಂತ ಹೂವಿನಂಗಿರ್ತಾರೆ, ಖುಷಿಲಿರ್ತಾರೆ ಅಂತ. ಅವ್ರ ಮಾತಾ ಹಿ ಜಿಮ್ಮೆವಾರಿ ಉಠಾತೆ ಹೇ. ಮತ್ತೆ ಬ್ರಹ್ಮ ಭೋಜನ ಮಾಡೋರು ಮಾತೆಯರೇ, ಬಡಿಸೋರು ಮಾತೆಯರೇ, ಕ್ಲೀನ್ ಮಾಡೋರು ಮಾತೆಯರೇ, ಓಡಾಡೋರು ಮಾತೆಯರೇ. ಜಾಸ್ತಿ ಯಾರು ಮಾಡ್ತೀರಿ? ಮಾತೆಯರೇ ತಾನೇ ಮಾಡ್ತೀರಿ. ಶಿವರಾತ್ರಿ ದಿನ ನೋಡ್ರಿ, ಅಣ್ಣಂದ್ರು ಒಂದಿಬ್ರು ಇದ್ರೆ ಮಾತೆರು ಒಂದ್ 10-15 ಜನ ಇರ್ತೀರಿ, ಸೇವೆಗೆ ಇರ್ತೀರಿ ತಾನೆ. ಎಲ್ಲ ಓಡಾಡೋದು ನೀವೇ, ಓಡಾಡ್ತೀರಿ, ಮಾಡ್ತೀರಿ, ಬಹಳ ಜವಾಬ್ದಾರಿ ತಗೋತೀರಿ. ಮಾತಾ ಇತನಾ ಬಡಾ ಕಾರ್ಯ ಕರ್ ರಹಿ ಹೈ. ಜಗತ್ತಿಗೆಲ್ಲ ಕಾಣ್ತಿರೋದು ಯಾರು? ಮಾತೆಯರು. ಇಷ್ಟು ದೊಡ್ಡ ಕಾರ್ಯವನ್ನ ಮಾಡ್ತಾ ಇರೋದನ್ನ ಇವತ್ತು ಜಗತ್ತು ನೋಡ್ತಾ ಇದೆ. चाहे महामंडलेश्वर भी है, लेकिन वह भी समझते कि माताएं निमित्त बनी हुई है. ಮಹಾಮಂಡಲೇಶ್ವರರು ನೋಡ್ತಾ ಇದ್ದಾರೆ, ಈ ಗುರುಗಳು, ಜಗದ್ಗುರುಗಳು ಅವರು ನೋಡ್ತಾ ಇದ್ದಾರೆ. ಅವ್ರಿಗೆ ಆಶ್ಚರ್ಯ, ಬರೀ ಮಾತೆಯರು ಸೇರ್ಕೊಂಡು ನಮ್ಮ ಸಂಸ್ಥೆ ಎಷ್ಟೋ ಶತಮಾನಗಳಿಂದ ನಮ್ಮ ಮಠ ನಡೀತಾ ಇದೆ, ಆದ್ರೆ ಒಂದೇ ಮಠ 2 ಮಠ ಇಟ್ಕೊಂಡು ಕೂತಿದ್ದೀವಿ. ಇವ್ರು ನೋಡಿದ್ರೆ ಇಡೀ ವಿಶ್ವ ತುಂಬಾ ಹರಡೋಗ್ಬಿಟ್ಟಿದೆ ಒಂದೊಂದು ಊರನ್ನು. ಆಶ್ಚರ್ಯ ಅವರಿಗೆ, ಗುರು ಜಗದ್ಗುರುಗಳಿಗೆ. ಬರೀ ಮಾತೆಯರು ಸೇರಿ, ಹೆಣ್ಮಕ್ಳು ಸೇರಿ ಮಾಡಿರೋದು. ಬಾಬಾ ಹೇಳ್ತಾ ಇದ್ದಾರೆ, ಸಮಜ್ತೆ ಕಿ ಮಾತಾಯಿ ನಿಮಿತ್ತ ಬನಿ ಹುಯಿ ಏಸೇ ಶ್ರೇಷ್ಠ ಕಾರ್ಯ ಸಹಜ ಚಲಾ ರಹೆ. ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ದಾರೆ ಅವರು, ಬಹಳ ಈಸಿಯಾಗಿ ಮಾಡ್ತಿದಾರಲ್ಲ ಅಂತ ಅವ್ರಿಗೂ, ಮಹಾಮಂಡಲೇಶ್ವರರಿಗೂ ಕೂಡ, ಈ ಗುರು ಜಗದ್ಗುರುಗಳಿಗೂ ಕೂಡ ಬಹಳ ಆಶ್ಚರ್ಯ. ಕೆಲವು ವರ್ಷಗಳಿಂದ, ಸುಮಾರು ಒಂದು 20-25 ವರ್ಷಗಳ ಹಿಂದೆ ಒಂದು ಮಹಾಮಂಡಲೇಶ್ವರರ ಕಾರ್ಯಕ್ರಮ ನಡೀತು ಮಧುಬಂದಲ್ಲಿ. ಎಲ್ಲಾ ಕರ್ನಾಟಕದ ಎಲ್ಲಾ ದೊಡ್ಡ ದೊಡ್ಡ ಗುರು ಜಗದ್ಗುರುಗಳೆಲ್ಲ ಮಧುಬಂದಲ್ಲಿದ್ರು. ಅವರೆಲ್ಲ ಅನುಭವದಲ್ಲಿ ಹೇಳಿದ್ದಿದೆ,
ಹೆಂಗೆ ನೀವ್ ಹೆಣ್ಮಕ್ಳೇ ಸೇರಿ ಇಷ್ಟು ದೊಡ್ಡ ಕಾರ್ಯ ಮಾಡಿದ್ರಿ? ನಾವ್ 12ನೇ ಶತಮಾನದಲ್ಲೂ ಒದ್ದಾಡ್ತಿದ್ದೀವಿ, ಸಾಧ್ಯ ಆಗ್ತಾ ಇಲ್ಲ. ನೀವ್ ಹೆಣ್ಮಕ್ಳು ಸೇರಿ ಇಷ್ಟೇ ವರ್ಷದಲ್ಲಿ 88 ವರ್ಷಗಳಲ್ಲಿ ಹೆಂಗ್ ಮಾಡಿದ್ರಿ ಅಲ್ವಾ? ಅದಕ್ಕೆ ನಾವೆಲ್ಲ ಗುರು ಜಗದ್ಗುರುಗಳು ನಿಮ್ಮ ಸೇವೆಗೆ ಸೋತೋಗ್ಬಿಟ್ವಿ ಅಂತ ದಾದಿಗೆಲ್ಲ ದೀರ್ಘ ದಂಡ ನಮಸ್ಕಾರ ಹಾಕಿದ್ರು. ನೀವೇ ಜಗನ್ ಮಾತೆ ಆಗಿದ್ದೀರಿ ಅಂತ. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಜಗತ್ತು ನೋಡ್ತಾ ಇದೆ ಇಷ್ಟು ದೊಡ್ಡ ಕಾರ್ಯವನ್ನ ಎಷ್ಟು ಸಹಜವಾಗಿ ಮಾತೆರೆಲ್ಲ ಸೇರಿ ನಡೆಸ್ತಾ ಇದ್ದೀರಿ. ಮಾತಾಂಕೆ ಇಲ್ಲಿ ಕಹಾವತ್ ಹೇ, ಮಾತೆಯರ ಬಗ್ಗೆ ಒಂದು ಹೇಳಿಕೆ ಇದೆ. ಸಚ್ ಹೇ ನೈ ಲೇಕಿನ್ ಕಹಾವತ್ ಹೇ. ಆಕ್ಚುಲಿ ಇದು ಸತ್ಯ ಅಲ್ಲ, ಆದ್ರೂ ಒಂದು ಹೇಳಿಕೆ ಇದೆ. ಏನ್ ಹೇಳಿ? ಒಂದ್ ಮಾತಿದೆ, ಆದ್ರೆ ಅದನ್ನ ಹೇಳಿದ್ರೆ ಮಾತೆಯರಿಗೆ ಸಿಟ್ಟು ಬರ್ಬೋದು ಅಂತ ಬಾಬಾ ಅದು ಸತ್ಯ ಅಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅದು ಲೌಕಿಕದಲ್ಲಿ ಸತ್ಯ. ಎರಡು ಜಡೆ ಸೇರ್ತು ಮನೆಯಲ್ಲಿ ಅಂದ್ರೆ, ಎರಡು ಜಡೆ ಅಂದ್ರೆ ಎರಡು ಹೆಣ್ಮಕ್ಳು ಇದ್ದಾರೆ, ಅತ್ತೆ ಸೊಸೆ ಇದ್ದಾರೆ ಅಂದ್ರೆ ಏನು? ಏನು ನೋಡಿ, ಸಚ್ ನಹಿ ಹೇ, ಸತ್ಯ ಅಲ್ಲ. ಬಾಬಾ ಎಷ್ಟು ನೋಡಿ, ಅಲ್ಲೂ ಎಷ್ಟು ಸೂಕ್ಷ್ಮವಾಗಿ ಬಾಬಾ ವರ್ತನೆ ಮಾಡ್ತಾರೆ ಅಲ್ವಾ? ಅದು ಸತ್ಯ ಅಲ್ಲ, ಅದು ಹೇಳ್ತಾರೆ ಅಂತಾರೆ. ಹಂಗ ಅಕಸ್ಮಾತ್ ಇದ್ರು ತಿದ್ಕೊಳ್ಳಿ ಅಂತ. ಏನಂತ? ದೋ ಮಾತಾಯಿ ಇಕ್ಕಟ್ಟ ಕೊಯ್ ಕಾರ್ಯ ಕರೆ ಬಡಾ ಮುಷ್ಕಿಲ್ ಹೇ. ಎರಡು ಜಡೆ ಸೇರ್ಕೊಂಡು ಏನಾದ್ರೂ ಕೆಲಸ ಮುಗಿಸ್ತಾರೆ ಅಂದ್ರೆ ಅದು ಬಹಳ ಕಷ್ಟ. ಅತ್ತೆ ಸೊಸೆ ಸೇರಿ ಮನೆ ನಡೆಸ್ಲಿಕ್ಕೆ ಆಗೋದೇ ಇಲ್ಲ ಅನ್ನುವಂಗೆ ಹೇಳಿಕೆ ಇದೆ. ಲೇಕಿನ್ ಕೌನ್ ನಿಮಿತ್ ಹೇ? ಆದ್ರೆ ನಿಮಿತ್ತ ಆಗಿರೋರು ಯಾರು? ಮಾತೆಯರೇ, ಜಡೆ ಇರೋರೆ. ಮಾತಾಯಿ ಏನಾ? ಇದೇ ಆಶ್ಚರ್ಯ ಅವ್ರಿಗೆ. ನಾವು ಜುಟ್ಟು ಸೇರ್ಕೊಂಡ್ ಮಾಡಕ್ ಆಗ್ತಿಲ್ಲ, ಇವ್ರು ಜಡೆ ಸೇರ್ಕೊಂಡ್ ಮಾಡ್ತಿದಾರ. ಜುಟ್ಟು ಅಂದ್ರ ಅಣ್ಣಂದ್ರು. ಗುರು ಒಬ್ಬ ಗುರು ನೋಡದೆ ಇನ್ನೊಬ್ಬ ಗುರು ಗುರ್ರ ಅಂತಾನೆ. ಆದ್ರೆ ಇಲ್ಲಿ ಮಾತೇರು ಸೇರ್ಕೊಂಡು ಒಂದೇ ಸೆಂಟರ್ ನಲ್ಲಿ 2-3 ಜನ ಮಾತೇರು ಸೇರ್ಕೊಂಡು, ಅಂದ್ರೆ ಅಕ್ಕಂದರು ಸೇರ್ಕೊಂಡು ಸೆಂಟರ್ ನಡೆಸ್ತಾರಲ್ಲ ಇವರು. ಇದು ಹೆಂಗ್ ಸಾಧ್ಯ? ಆದ್ರೆ ಹೇಳಿಕೆ ಎರಡು ಜಡೆ ಸೇರಿ ಏನು ಕಾರ್ಯ ಮಾಡಲ್ಲ ಅವರು ಅಂತ ಇದೆ ಅಂತ ಮಹಾಮಂಡಲೇಶ್ವರಿಗೆ, ಗುರು ಜಗದ್ಗುರುಗಳಿಗೆ ಅದೇ ಆಶ್ಚರ್ಯ. ಬಾಬಾ ಹೇಳ್ತಾ ಇದ್ದಾರೆ, ಮಾತಾಯಿ ಭಿ ಇಕ್ಕಟ್ಟೆ ಕೊಯ್ ಕಾರ್ಯ ಕರೆ ಬಡಾ ಮುಷ್ಕಿಲ್ ಹೈ, ಲೇಕಿನ್ ಕೌನ್ ನಿಮಿತ್ತ ಹೈ? ಮಾತಾಯಿ ಹೇ ನಾ, ಜಬ್ ಭಿ ಮಿಲ್ನೆ ಆತೆ ತೋ ಕ್ಯಾ ಪೂಛ್ತೆ? ಯಾರೇ ಮಿಲನ ಮಾಡ್ಲಿಕ್ಕೆ ಬಂದ್ರೆ, ಅಂದ್ರೆ ಗುರು ಜಗದ್ಗುರುಗಳು ಯಾರಾದ್ರೂ ಬಂದ್ರೆ ಅವ್ರು ಕೇಳೋ ಪ್ರಶ್ನೆ ಇದೆ, ಮಾತಾಯಿ ಚಲಾತೆ? ಹೆಣ್ಮಕ್ಳೇನ? ಈಗಂತೂ ಗೊತ್ತಾಗೋಗ್ಬಿಟ್ಟಿದೆ, ಮೊದ್ಲೆಲ್ಲ ಅದನ್ನೇ ಕೇಳ್ತಿದ್ರು. ಹೆಣ್ಮಕ್ಳೇನ ಇದನ್ನ ನಡ್ಸೋದು? ಆಪಸ್ ಮೇಲೆ ಲಡ್ತೇನೆ, ಇವ್ರು ಪರಸ್ಪರ ಜಗಳಾಡಲ್ಲೇನು? ಯಾಕೆಂದ್ರೆ ಹೆಣ್ಮಕ್ಳು ಅಂದ್ರೆ ಜಗಳ ಗಂಟ್ರು ಅಂತ. ಎರಡು ಜಡೆ ಸೇರಿದ್ರೆ ಅಲ್ಲಿ ಏನಿದೆ? ಜಗಳ ಇದೆ ಅಂತ. ಅದಕ್ಕೆ ಜಗಳಾಡಲ್ಲೇನು ಅಂತ ಅವ್ರು ಕೇಳ್ತಾರಂತೆ. ಕಿಟಪಿಟ್ ನೈ ಕರ್ತಿ, ಕಿಟಿಪಿಟಿ ಮಾಡಲ್ಲೇನು? ಲೇಕಿನ್ ಉನ್ಹೋ ಕ್ಯಾ ಪತಾ ಯಾ ಸಾಧಾರಣ ಮಾತಾಯೇ ನಹಿ ಹೈ. ಸಾಧಾರಣ ಮಾತೆಯರೋರು ಜಗಳಾಡ್ತಾರೆ, ಎರಡೆರಡು ಜಡೆ ಸೇರಿದ್ರೆ ಸಾಧಾರಣರಿದ್ರೆ ಅಲ್ಲಿ ಜಗಳ ಇರೋದೆ. ಆದ್ರೆ ಇಲ್ಲಿ ಏನೋ ಮಾತೇರು ಸೇರ್ಕೊಂಡು ಸೆಂಟರ್ ನಲ್ಲಿ ನಿಮಿತ್ತ ಆಗಿ ಏನು ಸೆಂಟರ್ ನಡೆಸ್ತಾರೆ, ಅವರು ಸಾಧಾರಣ ಮಾತೆಯರು ಅಲ್ಲ. ಪರಮಾತ್ಮ ದ್ವಾರ ಬನಾಯಿ ಹುಯಿ ಆತ್ಮಾಯೇ. ಇವರು ಯಾರಿಂದ ತಯಾರಾದವರು? ಪರಮಾತ್ಮನ ಮೂಲಕ ತಯಾರಾಗಿರುವಂತ ಮಾತೆಯರು. ಪರಮಾತ್ಮ ವರದಾನ ಇನೋಂಕೋ ಚಲಾ ರಹಾ ಹೈ. ಇವರನ್ನ ನಡೆಸ್ತಿರೋದು ಯಾರು? ಪರಮಾತ್ಮನ ವರದಾನ ಇವರನ್ನ ನಡೆಸ್ತಾ ಇದೆ. ಏಸೇ ತೋ ನಹಿ, ಬರೀ ಮಾತೆರಿಗೆ ಹೇಳ್ತಾ ಇದ್ದಾರಲ್ಲ ಅಂತ ತಿಳ್ಕೊಬೇಡಿ. ಭಾಯಿ ಸಮಜ್ತೆ ಕಿ ಮಾತಾओं का मान है, हमारा नहीं है क्या? ಮಾತೆರಿಗೆ ಇಷ್ಟೆಲ್ಲಾ ಗೌರವ ಇದೆ, ಹಂಗ ನಮ್ಗಿಲ್ಲೇ ಇಲ್ಲೇನು ಅಂತ ಅಣ್ಣಂದ್ರ ಅನ್ಕೋಬೇಡ್ರಿ. ಆಪ್ಕಾ ಭಿ ಗಾಯನ್ ಹೇ, ನಿಮ್ದು ಗಾಯನ ಇದೆ. ಏನೋ 5 ಪಾಂಡವ್ ಗಾಯ ಹುಯಿ, ಪಂಚ ಪಾಂಡವರು ಅಂತ ನಿಮ್ಮ ಗಾಯನ ಇದೆ. ಇದು ಸ್ವಲ್ಪ ಜನ ಇದ್ರು, 5 ಜನ ಇದ್ರುನು ಪಾಂಡವರಂದ್ರೆ ಕಡಿಮೆನಾ? ಶಕ್ತಿಯ ಕೆ सात शीतलाए दिखाते हैं तो एक पांडव भी दिखाते हैं. ಶಕ್ತಿಯರ ಜೊತೆಗೆ 7 ಶೀತಲರನ್ನ ತೋರಿಸ್ತಾರೆ, ಒಬ್ಬ ಪಾಂಡವರನ್ನು ಕೂಡ ತೋರಿಸ್ತಾರೆ. ಅವ್ರ ಪಾಂಡವಕ್ಕೆ ಬಿನಾ ಮಾತಾಯೇ ನೈ ಚಲಾ ಸಕ್ತಿ ಹೇ. ಏನಿದು ಶೀತಲ? 7 ಜನ ಶೀತಲೆಯರ ಮಧ್ಯದಲ್ಲಿ ಒಬ್ಬ ಪಾಂಡವ, ಅಂದ್ರೆ ಯಾವುದೋ ಒಂದು ಹಬ್ಬದಲ್ಲಿ
ಪಾಂಡವರು ಅಂತ ಮಾಡ್ತಾರಲ್ಲ, ಅದ್ರಲ್ಲಿ ಇದೇನೋ ಪದ್ಧತಿ ಇದೆ, ಅದ್ರ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಅವ್ರ ಪಾಂಡವಕ್ಕೆ ಬಿನ ಮಾತಾಯಿ ನೈ ಚಲ್ ಸಕ್ತಿ. ನೋಡ್ರಿ ಅಲ್ಲೂ ಕೂಡ 7 ಜನ ಶೀತಲಾ ದೇವಿಯರು, ಒಬ್ಬ ಪಾಂಡವ. ಅಂದ್ರೆ ಮಾತೇರು ಜಾಸ್ತಿ ಜನ ಇರ್ತಾರೆ, ಪಾಂಡವರು ಒಬ್ರು ಇರ್ತಾರೆ ಅನ್ಕೊಂಡ್ರು. ಆದ್ರೆ ಪಾಂಡವ್ರು ಬೇಕೇ ಬೇಕಲ್ಲಿ. ಪಾಂಡವ್ರು ಇಲ್ಲದೆ ಇದ್ರೆ ನಡೆಯೋದೇ ಇಲ್ಲ ಅಂತ. ಅವ್ರು ಪಾಂಡವಕ್ಕೆ ಬಿನ ಮಾತಾಯಿ ನೈ ಚಲ್ ಸಕ್ತಿ ಹೇ. ಪಾಂಡವ್ರು ಇಲ್ಲದೆ ಇದ್ರೆ ಮಾತೇರ್ ಏನ್ ಮಾಡ್ಲಿಕ್ಕಾಗತ್ತೆ? ಬರೀ ಅಕ್ಕಂದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಯಾರ್ ಬೇಕು? ಪಾಂಡವ್ರು ಬೇಕೇ ಬೇಕು. ಮಾತಾವಕ್ಕೆ ಬಿನ ಪಾಂಡವ್ ನೈ ಚಲಾ ಸಕ್ತೆ. ಮಾತೇರ್ ಇಲ್ದೆ ಇದ್ರೆ ಪಾಂಡವರು ಸಂಸ್ಥೆಯನ್ನ, ಸೆಂಟರ್ ಅನ್ನ ನಡೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ದೋನೋ ಭುಜಾಯಿ ಚಾಯಿ. ಮಾತೇರಿಲ್ದೆ ಪಾಂಡವರು ನಡೆಯುವುದಿಲ್ಲ, ಪಾಂಡವರಿಲ್ದೆ ಇದ್ರೆ ಮಾತೇರ್ದು ನಡೆಯುವುದಿಲ್ಲ. 2 ಭುಜಗಳು ಬೇಕು. ಅದಕ್ಕೆ ದೇವತೆಗಳಿಗೆ 4 ಭುಜ ತೋರಿಸ್ತಾರೆ. ಲಕ್ಷ್ಮಿ ಒಬ್ಬಳೇ ನಡೆಯಲ್ಲ, ಲಕ್ಷ್ಮಿನೂ ಬೇಕು, ನಾರಾಯಣನೂ ಬೇಕು. ನಾರಾಯಣ ಒಬ್ಬನೇನು ನಡೆಯಲ್ಲ, ನಾರಾಯಣನೂ ಬೇಕು, ಲಕ್ಷ್ಮಿನೂ ಬೇಕು ಅಂತ ದೇವತೆಗಳಿಗೆ ಯಾವಾಗ್ಲೂ 4 ಭುಜ ತೋರಿಸ್ತಾರೆ. 4 ಭುಜ ಬೇಕೇ ಬೇಕು. ಅಕ್ಕಂದ್ರು ಬೇಕು, ಅಣ್ಣಂದ್ರು ಬೇಕು, ಮಾತೇರು ಬೇಕು, ಪಾಂಡವರು ಬೇಕು. ಲೇಕಿನ್ ಮಾತಾಂಕ ಬಹುತ್ ಗಿರಾ ದಿಯಾ ತಾನ. ಹಾಗಾದ್ರೆ ಮಾತೇರಿಗೆ ಯಾವಾಗ್ಲೂ ಯಾಕೆ ವರ್ಣನೆ ಮಾಡ್ತಾರೆ ಬಾಬಾ? ಇತ್ತೀಚೆಗೆ ಸ್ವಲ್ಪ ಸುಧಾರಣೆ ಆಗಿದೆ. ಇನ್ನೂ ಎಷ್ಟೋ ಮನೆಗಳಲ್ಲಿ ಇನ್ನೂ ಮಾತೇರಿಗೆ ಬೆಲೆ ಇಲ್ಲ, ಗೌರವ ಇಲ್ಲ ಇದೆಯಾ? ಎಷ್ಟೋ ಮನೆಗಳಲ್ಲಿ ಇವತ್ತು ಮಾತೇರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಕೆಲವು ಮನೆಗಳದ್ದು ಕತೆ ಕೇಳಿದ್ದೆ ನಾನು. ಮಾತೇರು ದುಡಿಬೇಕು, ಒಂದೊಂದ್ ಪೈಸೆನೂ ಪತಿಗೆ ಕೊಡ್ಬೇಕು. ಇಲ್ಲ ಅಂದ್ರೆ ಒಂದ್ ದುಡಿಲಿ ಕಳ್ಸಲ್ಲ ಹೊರಗಡೆ. ಅವಳು ಬೆಳಗ್ಗಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿಬೇಕು, ಒಂದೊಂದು ಪೈಸೆ ಪತಿ ಕೈಲಿ ಕೊಡ್ಬೇಕು. ನಾಳೆ ದಿನ ಆಟೋಗೆ ಹೋಗ್ಬೇಕಂದ್ರೆ ಮತ್ತೆ ಅವನಿಗೆ ಕೈ ಮುಂದೆ ಚಾಚಬೇಕು. ಇಂಥ ಸ್ಥಿತಿ ಭಾರತದಲ್ಲಿ ಇನ್ನೂ ಇದೆ, ಬೇಕಾದಷ್ಟಿದ್ದಾವೆ. ಅಣ್ಣಂದ್ರೆ ಹೇಳ್ದಂಗೆ ಮಾತೇರ್ ಕೇಳ್ಬೇಕು. ಅವನ್ ಎಷ್ಟೇ ದಡ್ಡ ಇರ್ಬೋದು, ಶತಮೂರ್ಖ ಇರ್ಬೋದು, ಆದ್ರೂ ಮಾತೇರು ಅವನ್ ಮಾತು ಕೇಳ್ಬೇಕು. ಅವನಂಗೆ ಮೂರ್ಖತೆಯಿಂದಾನೇ ನಡಿಬೇಕಿಲ್ಲ ಅಂದ್ರೆ ನಡಿಲಿಕ್ಕೆ ಕೊಡೋದೇ ಇಲ್ಲ ಮಾತೇರ್ನ. ಅಂತ ಮನೆಗಳೆಷ್ಟಿಲ್ಲ. ಇನ್ನೂ ಕೆಲವು ವರ್ಷಗಳ ಹಿಂದೆ ಬಾಬಾ ಬಂದಾಗ ಆಗ್ತಾನೆ ಇನ್ನೂ ಮಾತೇರ ಸ್ಥಿತಿ. ಬಾಬಾ ಹೇಳ್ತಾರೆ ತಾನೆ, ಯಜ್ಞದಲ್ಲಿ ಮಾತೇರೆಲ್ಲ ತಮ್ಮ ಅನುಭವ ಹೇಳ್ತಿದ್ರು, ದಾದಿರೆಲ್ಲ ತಮ್ಮ ಅನುಭವ ಹೇಳ್ತಿದ್ರು. ಹೇಗೆ ಅವಾಗ ಇಂತಹ ಕಠಿಣ ಪದ್ಧತಿ ಇತ್ತು. ಮಾತೇರ್ನ ಒಂದು ಹೆಜ್ಜೆ ಹೊರಗಡೆ ಇಡ್ಲಿಕ್ಕೆ ಕೊಡ್ತಿರ್ಲಿಲ್ಲ. ಅದ್ರಲ್ಲೂ ಎಷ್ಟೊಂದು ಹೊರಗಡೆ ಕಾಲಿಟ್ರೆ ಎಷ್ಟೊಂದು ಅವ್ರಿಗೆ ರೀತಿ ಪದ್ಧತಿಗಳೆಲ್ಲ ಬಹಳ ಇತ್ತು. ಅಕಸ್ಮಾತ್ ಪತಿ ಏನಾದ್ರು ಸಣ್ಣ ವಯಸ್ಸಲ್ಲಿ, ಅವಾಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ದೇಹ ಬಿಟ್ಬಿಡ್ತಿದ್ರು. ಕಾಯಿಲೆಗಳಿಗೆ ಔಷಧಿ ಇರ್ಲಿಲ್ಲ, ಅಥವಾ ಇನ್ನೇನೋ ಆಗ್ತಿತ್ತು. ಚಿಕ್ಕ ವಯಸ್ಸಿನ ಮಾತೆಯರು ಕೂಡ ಜೀವನ ಪರ್ಯಂತ ಕತ್ತಲ ಕೋಣೆಯಲ್ಲೇ ಇರ್ಬೇಕು, ಬೆಳಕನ್ನ ನೋಡು ಹಾಗೆ ಇಲ್ಲ. ಅಂತದೆಲ್ಲ ಪದ್ಧತಿ ಬಾಬಾ ಬಂದಾಗ್ಲೂ ಕೂಡ ಇತ್ತು. ಆಮೇಲೆ ಈ ಕಡೆ ಕರ್ನಾಟಕದಲ್ಲಂತೂ ನೀವು ಗೊತ್ತು, ಕೆಲವು ಜಾತಿಗಳಲ್ಲಿ ವಿಧವೆಯರಾದ್ರೆ ಮುಗೀತು, ಕೇಶ ಮಂಡನ ಮಾಡಿ ತಲೆ ಎಲ್ಲ ಏನೋ ಕೂದಲೆಲ್ಲ ತೆಗ್ಸಿ ಅವರು ಸೆರಗೊತ್ಕೊಂಡು, ಸಣ್ಣ ವಯಸ್ಸಿನವ್ರು ಕೂಡ ಮುದುಕರಂಗೆ ಅವ್ರು ಜೀವನ ಮಾಡ್ಬೇಕು. ಎಲ್ಲರ ಮನೆಗಳಿಗೆ ಸಂಡಿಗೆ ಮಾಡ್ಲಿಕ್ಕೆ ಹೋಗ್ಬೇಕು, ಹಪ್ಪಳ ಮಾಡ್ಲಿಕ್ಕೆ ಹೋಗ್ಬೇಕು, ಪೂಜೆ ಇನ್ನು ಮಂಗಳ ಕಾರ್ಯದಲ್ಲಿ ಯಾವ್ದ್ರಲ್ಲೂ ಇಲ್ಲ, ಬರೀ ಅಡಿಗೆ ಮಾಡೋದು, ಇನ್ನೊಬ್ರು ಸಹಾಯ ಮಾಡೋದು, ಇಷ್ಟೇ ಕೆಲ್ಸ ಅವ್ರದ್ದು. ಅಲ್ವಾ? ತಮ್ಗೋಸ್ಕರ ಬದುಕಂಗೆ ಇಲ್ಲ. ಮುಖ, ವಿಧವೆಯರ ಮುಖ ನೋಡಿದ್ರೆ ಎಷ್ಟು ಅನಿಷ್ಟ ಅನ್ನೋ ಪದ್ಧತಿ. ಇತ್ತೀಚೆಗೆ ಅವೆಲ್ಲ ಕಡಿಮೆ ಆಗಿದೆ. ಇನ್ನೂ ನಾವು ಚಿಕ್ಕವರಿದ್ದಾಗ ಇನ್ನೂ ಅವೆಲ್ಲ ಇತ್ತು. ಇತ್ತೀಚೆಗೆ ಸ್ವಲ್ಪ ಏನೋ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಬಾಬಾ ಬಂದ್ರು ಅಲ್ವಾ? ಬಾಬಾ ಹೇಳ್ತಾರೆ, ನಾನ್ ಬಂದಿರೋದೇ ಯಾರಿಗೋಸ್ಕರ? ಮಾತೇರಿಗೋಸ್ಕರ. ಯಾಕೆಂದ್ರೆ ಮಾತೇರನ್ನ ಏನ್ ಮಾಡ್ಬಿಟ್ಟಿದ್ರು? ಬೀಳ್ಸ್ಬಿಟ್ಟಿದ್ರು. इसलिए बाप माताओं को जो दुनिया असंभव समझती है वह संभव करके दिखा रहे हैं. ಅದಕ್ಕೋಸ್ಕರ ಬಾಬಾ ಮಾತೆಯರಿಗೆ ಜಗತ್ತಿನ ಮುಂದೆ ಯಾವುದು ಅಸಂಭವ, ಇವರಿಂದ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ರು. ಮಾತೆರಂದ್ರೆ ಯಾವಾಗ್ಲೂ ಏನಂತೆ? ಮಾತೆರಂದ್ರೆ ಯಾರು? ಅವರು ಬಹಳ ಕನಿಷ್ಠ, ಏನೆಲ್ಲ ಬೈತಿದ್ರು ಅವರನ್ನ. ಮಾತೆರಂದ್ರೆ ಸರ್ಪಿಣಿ, ನಾಗಿಣಿ, ಆಮೇಲೆ ಏನೋ ಮಾತೆಯರಿಗೆ ತುಂಬಾ ಕನಿಷ್ಠವಾಗಿ ನಡ್ಕೊಳ್ತಿದ್ರು. ಪತಿ ಸತ್ರೆ ಅವಳು ಬದುಕಂಗಿಲ್ಲ, ಬದುಕಿದ್ರೆ ಹೆಂಗ್ ಬದುಕಬೇಕು? ಇಲ್ಲ ಹೆಂಗ್ ಬದುಕಬೇಕು? ಅವನೇನು ಅಗ್ನಿಯಲ್ಲಿ ಸುಡ್ತಿರ್ತಾರೆ, ಅಗ್ನಿಯಲ್ಲಿ ತಾನು ಹಾರ್ಕೊಳ್ಬೇಕು, ಇಲ್ಲ ಸಾಯ್ಬೇಕು, ಎಲ್ಲೋ ಬಾವಿಯಲ್ಲಿ ಬೀಳ್ಬೇಕು, ಏನೋ ಒಟ್ಟಾರೆ ಅವಳು ಬದುಕಬಾರ್ದು ಜೀವನದಲ್ಲಿ. ಹಂಗ್ ಮಾಡಿಟ್ಬಿಡ್ತಿದ್ರು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮಾತೆರಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಿದ್ರು, ಇವರಿಂದ ಏನು ಆಗೋದೇ ಇಲ್ಲ ಅಂತ ಹೇಳ್ತಿದ್ರು. ನಾವ್ ಎಷ್ಟೊಂದು ಇತ್ತೀಚೆಗೆ ಕೆಲವು ಬಹಳ ಏನೋ ಸಾಧನೆ ಮಾಡಿದಂತವನ್ನೆಲ್ಲ ನೋಡ್ತೀವಿ. ಯಾರದು ಶಿಕ್ಷಣ ಇದ್ರಲ್ಲಿ ಯಾರವರು? ಸಾವಿತ್ರಿ ಬಾಯಿ ಪುಲೆ
ಅವರು ಏನು ಮಕ್ಕಳಿಗೆಲ್ಲ ಪಾಠ ಕಲಿಸೋದು, ಕೆಳವರ್ಗದವರಿಗೆಲ್ಲ ಶಿಕ್ಷಣ ಕೊಡೋದು, ಹೆಣ್ಮಕ್ಳಿಗೆಲ್ಲ ಶಾಲೆಗೆ ಕಳಿಸೋದು ಎಲ್ಲ ಪ್ರಯತ್ನ ಮಾಡಿದಕ್ಕಾಗಿ ಅವಳಿಗೆ ಅವಳು ಹೊರಟ್ರೆ ಏನ್ ಮಾಡ್ತಿದ್ರು ಅಂತೆಲ್ಲರೂ, ಇವಳೆಲ್ಲ ಇದನ್ನೇ ಸಮಾಜ ಕೆಡಿಸ್ತಾ ಇದ್ದಾಳೆ, ಇವಳೆಲ್ಲರಿಗೂ ಶಿಕ್ಷಣ ಕೊಟ್ಟು ಹಾಳು ಮಾಡ್ತಾ ಇದ್ದಾಳೆ ಹೆಣ್ಮಕ್ಳನ್ನ ಅಂತೇಳಿ ಅವಳು ಕಲ್ಲು ಎಸಿತಿದ್ರಂತೆ, ಸಗಣಿ ಎಸಿತಿದ್ರಂತೆ. ಅಲ್ವಾ, ಅಂತ ಪದ್ಧತಿ ಇತ್ತು ಕೆಲವೇ ವರ್ಷಗಳಿಂದ. ಅದಕ್ಕೆ ಬಾಬಾ ಇದ್ದಾರೆ ಇಷ್ಟು ಬೀಳಿಸ್ಬಿಟ್ಟಿದ್ರು ಮಾತೇರು, ಹೆಣ್ಮಕ್ಳು ಅಂದ್ರೆ ಅವ್ರು ಓದಬಾರ್ದು, ಶಾಲೆಗೆ ಹೋಗ್ಬಾರ್ದು, ಹೊರಗಡೆ ಬರಬಾರ್ದು ಅವರು. ಹೀಗೆಲ್ಲ ಇತ್ತು. ಅದಕ್ಕೆ ಇವ್ರ ಕೈಯಿಂದ ಏನೂ ಆಗಲ್ಲ ಅಂತಿತ್ತು. ಆದ್ರೆ ಬಾಬಾ ತೋರಿಸ್ಕೊಡ್ತಾ ಇದ್ದಾರೆ ಜಗತ್ತಿಗೆ, ಯಾವ್ದು ಆಗಲ್ಲ ಅಂತೀರಿ, ಪುರುಷರಿಂದಲೂ ಕೂಡ ಆಗದೆ ಇರುವಂತದ್ದು ಮಾತೆಯರಿಂದ ಸಾಧ್ಯ ಅನ್ನೋದನ್ನ ಬಾಬಾ ಈಗ ಪ್ರಾಕ್ಟಿಕಲ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಆಪ ಖುಷೋನ, ಖುಷಿ ಇದ್ದೀರಲ್ವಾ ಈಗ ಮಾತೆಯರು? ಮಾತಾಂಕೋ ದೇಖ ಕರ್ಕೆ ಯಾ ನಹಿ ಖುಷೇನಾ? ಮಾತೆಯರಿಗೆ ಖುಷಿ ಆಗ್ತಾ ಇದೆ ತಾನೆ. अगर माताओं को बाप निमित्त नहीं बनाता तो नया ज्ञान नई सिस्टम होने कारण पांडवों को देखकर बहुत हंगामा होता. ನೋಡಿ ಏನಾಗ್ತಿತ್ತು, ಬಾಬಾ ಹೊಸ ಸಿಸ್ಟಮ್ ಮಾಡಿದ್ರು. ಇದು ಹೊಸ ಸಿಸ್ಟಮ್ ಭಾರತಕ್ಕೆ ಬಾಬಾ ಬಂದಾಗ ಎಲ್ಲೂ ಸ್ತ್ರೀಯರನ್ನ ಹೊರಗೆ ಬಿಡ್ತಿರ್ಲಿಲ್ಲ ಅಂತದ್ರಲ್ಲಿ ಬಾಬಾ ಹೆಣ್ಮಕ್ಳನ್ನೇ ಎಲ್ಲದರಲ್ಲೂ ಮುಂದೆ ಬಿಟ್ರು. ಇನ್ನು ತಾನು ಹಿಂದೆ ಉಳ್ಕೊಳ್ತಿದ್ರು ಬ್ರಹ್ಮ ಬಾಬಾ, ಎಲ್ಲದರಲ್ಲೂ ಮುಂದೆ ಮಾತೆಯನ್ನ ಬಿಡ್ತಿದ್ರು. ಮಾತೆಯರು ಕೋರ್ಟಿಗೆ ಹೋಗ್ತಿರ್ಲಿಲ್ಲ ಅಂತದ್ದು, ಮಾತೆಯರ್ನ ಕೋರ್ಟಿಗೆ ಕಳಿಸಿದ್ರು, ವಾದ ವಿವಾದ ಮಾಡ್ಲಿಕ್ಕೆ ಕಳಿಸಿದ್ರು, ಎಲ್ಲದರಲ್ಲೂ ಮುಂದೆ ಬಿಟ್ರು. ಇವಾಗ್ಲೂ ಮಾತೆಯರನ್ನ ವಾಚ್ಮನ್ ಮಾಡ್ಲಿಕ್ಕೆ ಹೆದರ್ತಾರೆ, ಆದ್ರೆ ಬಾಬಾ ಮಾತೆಯನ್ನ ವಾಚ್ಮನ್ ಮಾಡ್ತಿದ್ರು. ಇವಾಗ್ಲೂ ಮಾತೆಯರು ಡ್ರೈವಿಂಗ್ ಮಾಡ್ಲಿಕ್ಕೆ ಹೆದರ್ತಾರೆ, ಬಾಬಾ ಮಾತೆಯರ್ ಮೂಲಕ ಡ್ರೈವಿಂಗ್ ಮಾಡಿಸ್ತಿದ್ರು. ಅಣ್ಣಂದ್ರೆ ಚಪ್ಪಲ್ ಹೊಲಿತಾರೆ ಇವತ್ತು ಲೌಕಿಕ ಜಗತ್ನಲ್ಲಿ, ಅದನ್ನ ಮಾತೆಯರ್ ಮೂಲಕ ಮಾಡಿಸ್ತಿದ್ರು ಬಾಬಾ. ಅಣ್ಣಂದ್ರು ಯಾವ್ದು ಮಾತೆಯರಿಂದ ಸಾಧ್ಯ ಇಲ್ಲ ಅಂತಿದ್ರು, ಅದನ್ನ ಬಾಬಾ ಮಾತೆಯರ್ ಮೂಲಕ ಮಾಡಿ ಕಲ್ಸಿದ್ರು ಅಲ್ವಾ. ಅಕಸ್ಮಾತ್ ಇದು ನೋಡಿ ಹೊಸ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ರು ಬಾಬಾ. ಎಲ್ಲದರಲ್ಲೂ ಪುರುಷರನ್ನ ಮುಂದಿಡ್ತಿದ್ರು ಬಾಬಾ, ಎಲ್ಲದರಲ್ಲೂ ಯಾರನ್ನ ಮುಂದಿಟ್ರು? ಮಾತೆಯರ್ನ ಇಡ್ತಾ ಹೋದ್ರು. ಮತ್ತೆ ನಮ್ದು ಹೊಸ ಜ್ಞಾನ, ಮತ್ತೆ ಎಲ್ಲ ಹೊಸ ಸಿಸ್ಟಮ್ ತಾನೆ. ಯಾವ್ದು ಹೊಸ ಸಿಸ್ಟಮ್? ಪವಿತ್ರತೆ ಪಾಲನೆ ಮಾಡುದು. ಹೊರಗಡೆ ಜಗತ್ನಲ್ಲಿ ಇಲ್ಲೇ ಇಲ್ಲ ಅಲ್ಲಿ ತನಕ. ಪವಿತ್ರತೆ ಪಾಲನೆ, ಆಹಾರ ಪದ್ಧತಿ, ಆಮೇಲೆ ಜ್ಞಾನ ಎಲ್ಲ ಹೊಸ ಜ್ಞಾನ. ಇಲ್ಲಿವರೆಗೆ ಭಕ್ತಿದೇ ಕೇಳಿ 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 ಎಲ್ಲರೂ ಅದನ್ನೇ ಏನ್ ಮಾಡ್ಕೊಂಡ್ಬಿಟ್ಟಿದ್ರು, ನಂಬಿಕೆ ಅದರಲ್ಲಿ ಅದೇ ಇತ್ತು. ಪುಸ್ತಕದಲ್ಲಿ ಶಾಸ್ತ್ರಗಳಲ್ಲಿ ಬರ್ದಿದ್ದೇ ಸತ್ಯ ಅನ್ನುವಂಥದ್ದು ಅವರೆಲ್ಲರೂ ನಂಬಿ ಬಿಟ್ಟಿದ್ರು. ಬಾಬಂದೆಲ್ಲ ಈ ಹೊಸ ಜ್ಞಾನ, ಹೊಸ ಪದ್ಧತಿ, ಇದನ್ನೆಲ್ಲ ಅಕಸ್ಮಾತ್ ಏನಾದರೂ ಪಾಂಡವರಿಗೆ ನಿಮಿತ್ತರನ್ನಾಗಿ ಮಾಡಿದ್ರೆ ಏನಾಗ್ತಿತ್ತು? ಈ ಹೊಸ ಜ್ಞಾನ ಹೊಸ ಪದ್ಧತಿಗೆ ಏನಾಗ್ತಿತ್ತು? ದೊಡ್ಡ ಗಲಾಟೆನೆ ಆಗೋಗ್ಬಿಡ್ತಿತ್ತು. ಸಂಸ್ಥೆ ಇಷ್ಟು ಮುಂದುವರಿತಾನೆ ಇರ್ಲಿಲ್ಲ, ಸಂಸ್ಥೆ ಮುಚ್ಚಾಕ್ಬಿಡ್ಬೇಕಿತ್ತು. ಯಾಕೆಂದ್ರೆ ಈಗೋ ಪ್ರಾಬ್ಲಮ್ ಅಣ್ಣಂದ್ರಿಗೆ ಬಹಳ ಇರುತ್ತೆ ತಾನೆ. ಅದಕ್ಕೆ ಇಷ್ಟೊತ್ತಿ ಗಲಾಟೆ ಆಗೋಗ್ಬಿಡ್ತಿತ್ತು, ಜಗಳ ಆಗೋಗ್ಬಿಡ್ತಿತ್ತು, ಎಲ್ಲಿ ನೋಡಿದ್ರಲ್ಲಿ ಜಗಳಗಳಿರ್ತಿತ್ತು. ಮಾತಾಯಿ ಢಾಲ್ ಹೇ. ಅದಕ್ಕಾಗಿ ಬಾಬಾ ಮಾತೆಯರ್ನ ಏನ್ ಮಾಡಿದ್ರು? ಈ ಹೊಸ ಸಿಸ್ಟಮ್ ಅನ್ನ ಜನರಿಗೆ ಪರಿಚಯ ಮಾಡಿಸ್ಬೇಕು ಅಂದ್ರೆ, ಹೊಸ ಸಿಸ್ಟಮ್ ಅನ್ನ ಹೊಸ ಜ್ಞಾನವನ್ನ ಜನರಿಗೆ ಅಭ್ಯಾಸ ಮಾಡಿಸ್ಲಿಕ್ಕೆ ಇಷ್ಟು ವರ್ಷ ಹಿಡಿತು. ಈಗ ಒಂಚೂರು ಅಣ್ಣಂದ್ರೆ ಹೇಳಿದ್ರು ಸ್ವಲ್ಪ ಸುಧಾರಿಸ್ಕೊಳ್ತಾರೆ ಸಮಾಜ. ಮೊದ್ಲಂಗಿರ್ಲಿಲ್ಲ. ಅಣ್ಣಂದ್ರೆ ಏನಾದ್ರೂ ಈ ಜ್ಞಾನ ಹೇಳಿದ್ರೆ ಯುದ್ಧನೇ ಮಾಡ್ಬಿಡ್ತಿದ್ರು ಸಮಾಜ. ಮಾತೆಯರು ಹೇಳಿದ್ರಿಂದ ಮಾತೆಯರೇನಾದ್ರೂ ಈ ಜ್ಞಾನಕ್ಕೆ ಢಾಲ್ ಆದ್ರು. ಢಾಲ್ ಅಂದ್ರೆ ಏನು? ಸುರಕ್ಷಾ ಕವಚ. ಢಾಲ್ ಅಂತ ಇಟ್ಕೊಳ್ತಾರಲ್ಲ ಯುದ್ಧ ಮಾಡುವಾಗ. ಮಾತೆಯರು ಢಾಲ್ ಆದ್ರು. ಕ್ಯೋಂಕಿ ನಯಾ ಜ್ಞಾನ ಏನಾ, ಯಾಕೆಂದ್ರೆ ಜ್ಞಾನ ಏನೋ ಹೊಸದು. ಲೇಕಿನ್ ಬಹನೋ ಕೆ ಸಾಥ್ ಭಾಯಿ ಸದಾ ಹಿ ಸಾಥ್ ಹೇ. ಆದ್ರೆ ಅಕ್ಕಂದ್ರ ಜೊತೆಯಲ್ಲಿ ಅಣ್ಣಂದ್ರು ಸದಾ ಜೊತೆಗಿದ್ದಾರೆ. ಅಕ್ಕಂದ್ರೆ ಎಲ್ಲಿ ಬೇಕಾದಲ್ಲಿ ಹೋಗಿ ಸೇವೆ ಮಾಡ್ಲಿಕ್ಕಾಗಲ್ಲ. ಅವ್ರ ಜೊತೆಗೆ ಯಾರು ಬೇಕು? ಅಣ್ಣಂದ್ರು ಬೇಕು. ಆಮೇಲೆ ಯಾವುದೇ ಒಂದು ಕೆಲ್ಸಕ್ಕೂ ಏನ್ ಬೇಕು? ಕಾಂಚಾಣ, ದುಡ್ಡು ಬೇಕಲ್ಲ. ಅದನ್ನ ಯಾರು ಕೊಡ್ಬೇಕು? ಜೇಬ್ ಯಾರ ಹತ್ರ ಇರುತ್ತೆ? ಅಣ್ಣ. ಇತ್ತೀಚೆಗೆ ಮಾತೆಯರ ಹತ್ರ ಹಣ ಇರುತ್ತೆ, ಮಾತೆಯರು ದುಡಿತಾರ. ಅದ್ರ ಆಗಿನ ಕಾಲದಲ್ಲಿ ಮಾತೆಯರ ಹತ್ರ ಹಣ ಇರ್ತಿರ್ಲಿಲ್ಲ. ಎಲ್ಲೋ ಸಕ್ಕರೆ ಡಬ್ಬಿಯಲ್ಲಿ, ಚಾ ಡಬ್ಬಿಯಲ್ಲಿ, ಟೀ ಪೌಡರ್ ಡಬ್ಬಿಯಲ್ಲಿ ಅಂದ್ರೆ ಬ್ಯಾಗೇ ಇರುತ್ತೆ. ಬ್ಯಾಗ್ ಮೇಲೆ ಇರುತ್ತೆ, ಬ್ಯಾಗ್ ಅಲ್ಲಿ ಇರುತ್ತೆ, ಅವರಲ್ಲಿ ಮುರಳಿ ಬುಕ್ ಇರುತ್ತೆ, ಪೆನ್ ಇರುತ್ತೆ ಅಷ್ಟೇ. ದುಡ್ಡು ಇರುತ್ತಾ? ನಿಮ್ ಜೇಬಲ್ಲಾದ್ರೆ ಯಾವಾಗ್ಲೂ ದುಡ್ಡು ಇರುತ್ತೆ.
ಅವರಲ್ಲಿ ಎಲ್ಲಿ ದುಡ್ಡು ಇರುತ್ತೆ? ಇರಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಹಾಗಾಗಿ ದುಡ್ಡು ಕೊಡ್ಲಿಕ್ಕೆ ಯಾರು ಬೇಕು? ಅದು ಎಲ್ಲದಕ್ಕೂ ಆಧಾರ ತಾನೆ. ಹಣ ಇಲ್ಲದಿದ್ರೆ ಏನ್ ನಡೀತದೆ? ಒಂದ್ ಹೆಜ್ಜೆ ಇಡ್ಲಿಕ್ಕೂ ಏನ್ ಬೇಕು? ಅದ್ರ ಸಹಯೋಗ ಅಣ್ಣಂದ್ರು ಕೊಟ್ರು. ಹಾಗಾಗಿ ಸದಾ ಅಣ್ಣಂದ್ರಂತೂ ಇದ್ದೇ ಇದ್ದೀರಿ. ಪಾಂಡವಪನೇ ಕಾರ್ಯಮೇ ಆಗೆ. ಪಾಂಡವರು ಯಾವಾಗ್ಲೂ ತಮ್ಮ ಕೆಲಸದಲ್ಲೆಲ್ಲಿ ಇರ್ತಾರೆ, ಮುಂದಿರ್ತಾರೆ. ಯಾವುದೇ ಸೇವೆ ಮಾಡ್ಲಿಕ್ಕೆ ಅಣ್ಣಂದ್ರು ಮುಂದಿರ್ತಾರೆ. ಅವ್ರ ಬೆಹನೆ ಅಪ್ನೇ ಕಾರ್ಯಮೇ ಆಗೆ. ಮತ್ತೆ ಮಾತೇರಂತೂ ತಾವೇನ್ ಕಾರ್ಯ ಮಾಡ್ಬೋದು ಅದರಲ್ಲಿ ಮಾತೇರು ಮುಂದಿದ್ದೀರಿ ಅಲ್ವಾ? ಒಂದು ಬ್ರಹ್ಮ ಭೋಜನ ಮಾಡ್ಬೇಕಂದ್ರೆ ಮಾತೇರು ಅಡಿಗೆ ಮಾಡಾಕ್ತಾರೆ. ಅದ್ರ ಹಣ ಯಾರು ಕೊಡ್ಬೇಕು? ಅಣ್ಣಂದ್ರು ಕೊಡ್ಬೇಕು. ಅಣ್ಣಂದ್ರು ಸೇವೆ ಮಾಡ್ತೀರಿ, ಮಾತೇರು ಅಡಿಗೆ ಮಾಡಕ್, ಅವ್ರಿಗೂ ಅಡಿಗೆ ಹಾಕೋದ್ರಲ್ಲಿ ಮುಂದಿದ್ದಾರೆ. ನೀವು ಜೇಬ್ ಖಾಲಿ ಮಾಡೋದ್ರಲ್ಲಿ ಅಥವಾ ಖರ್ಚು ಮಾಡೋದ್ರಲ್ಲಿ ನೀವು ಮುಂದಿದ್ದೀರಿ. ಇಬ್ರು ಬೇಕು ತಾನೆ. ಒಂದು ಕಾರ್ಯ ಮಾಡ್ಲಿಕ್ಕೆ ಹಣ ಇಲ್ಲದೆ ಏನ್ ನಡೀತದೆ? ಎಲ್ಲವೂ ಕಾಸ್ಟ್ಲಿ ಇವಾಗ. ಯಾವ್ದಕ್ಕಾದ್ರೂ ಹಣ ಬೇಕೇ ಬೇಕು ತಾನೆ. ದೋನೋಕಿ ರಾಯ್ಸೆ, ಬರೀ ಹಣ ಕೊಡೋದಕ್ಕಷ್ಟೇ ಅಲ್ಲ, ಒಂದು ಗಾರ್ಡ್ ಆಗಿ, ಒಂದು ಸಪೋರ್ಟ್ ಆಗಿ, ಒಂದು ರಕ್ಷಣೆಗೆ. ಬರೀ ಇಲ್ಲಿ ಹೆಣ್ಮಕ್ಳೇ ಇದ್ರೆ ನಡೆಯುದಿಲ್ಲ. ಗಂಡ್ಮಕ್ಳು ಇಲ್ಲಿ ಬಂದು ಹೋಗ್ತಾರಂದ್ರೆ ಜನರಿಗೆ ಏನಿರುತ್ತೆ? ಭಯ ಇರುತ್ತೆ ತಾನೆ. ಅದಕ್ಕೆ ಬಾಬಾ ಇದ್ರು ದೋನೋಕಿ ರಾಯ್ಸೆ ಹರ ಕಾರ್ಯ ನಿರ್ವಿಘ್ನ ವಂಚಲಾರಹ. ಇಬ್ರು ಕೂಡ ತಮ್ಮ ತಮ್ಮ ಕಾರ್ಯದಲ್ಲಿ ನಿರ್ವಿಘ್ನರಾಗಿ ನಡೀತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಣ್ಣಂದನ್ನು ವರ್ಣನೆ ಮಾಡಿದ್ರ ಇಲ್ಲ ಬಾಬಾ? ಮಾಡಿದ್ರ ಇಲ್ಲ? बाप दादा हर रोज बच्चों के भिन्न भिन्न कार्य देखते रहते. ಬಾಪ್ ತಾದರವರು ಮಕ್ಕಳ ಭಿನ್ನ ಭಿನ್ನ ಕಾರ್ಯವನ್ನ ಯಾವಾಗ್ಲೂ ನೋಡ್ತಿರ್ತಾರೆ. ನೈ ಪ್ಲಾನ್ ಬಂತೇ ಇರತ್ತೆ. ಹೊಸ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇರ್ತೀವಿ. ಸಮಯ ತೋ ಸಬ್ಕೋ ಯಾದೆ. ಈಗಿನ ಸಮಯ ಅಂತೂ ಎಲ್ಲರಿಗೂ ಗೊತ್ತೇ ಇದೆ, ನೆನ್ಪಿದೆ ತಾನೆ. 99 ಕಾ ಚಕ್ಕರ್. ಇದು ನುಡಿಸಿದ 99ನೇ ಇಸ್ವಿ. ಈ ಮುರಳಿ ಡಿಸೆಂಬರ್ ನಲ್ಲಿ ನುಡಿಸಿದ್ದು. 9/9/1999 ವಿನಾಶ ಆಗತ್ತೆ ಅಂತ ಎಲ್ಲಾ ಕಡೆ ಸುದ್ದಿ ಹರಡಿತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಮುಗೀತಲ್ವಾ 99ರ ಚಕ್ರ ಅಂತ ಹೇಳ್ತಾರೆ ಬಾಬಾ. ಕ್ಯಾ ಸೋಚ್ತೈತೆ? ನೀವೆಲ್ಲ ಏನ್ ಆಲೋಚನೆ ಮಾಡ್ತಿದ್ರಿ? 99 ಬಂತು, ವಿನಾಶ ಆಗತ್ತೆ, ಮುಗಿಯುತ್ತೆ. ಲೇಕಿನ್ ಆಪ್ ಸಬ್ಕೆ ಲಿಯೇ ಸೇವಾ ಕರ್ನೆ ಕಾ ವರ್ಷ. ಜಗತ್ತಿನ ತುಂಬಾ ವಿನಾಶ ಆಗತ್ತಂತೆ, ಪ್ರಳಯ ಆಗ್ತದಂತೆ ಅಂತ ಓಡಾಡ್ತಿದ್ರು ಹೆದರ್ಕೊಂಡು. ಆದ್ರೆ ತಮಗೆ ಇದು ಸೇವೆಯ ವರ್ಷ. 99ನೇ ಇಸ್ವಿಯಲ್ಲಿ ಬಹಳ ಒಳ್ಳೆ ಸೇವೆ ಆಗೋಗ್ಬಿಡ್ತು. ಆಗ ಅಲ್ಲಿ ತನಕ ಬರೀ ಬಿಕೆಗಳಷ್ಟೇ ವಿನಾಶ ಆಗತ್ತೆ ಅಂತ ಹೇಳ್ತಿದ್ರು. 99 ಬಂದಾಗ ಲೌಕಿಕದಲ್ಲಿ ಇಡೀ ಜಗತ್ನಲ್ಲೇ ಶುರು ಆಗ್ಬಿಟ್ಟಿತ್ತದು. 99ಕ್ಕೆ ವಿನಾಶ ಆಗತ್ತೆ ಅಂತ. ಹಾಗಾಗಿ ವಿನಾಶ ಆಗತ್ತಂತ ಇವರು ಹೇಳ್ತಾರಲ್ಲ ಅಂತ ಎಲ್ಲರೂ ಬಾಬಾ ಜ್ಞಾನಕ್ಕೆ ಬಹಳ ಜನ ಬಂದ್ರು. ಇನ್ನು ವಿನಾಶನೇ ಆಗತ್ತಂದ್ಮೇಲೆ ವಿನಾಶ ಆದ್ಮೇಲೆ ಹೆಂಗೆ ಅಂತೇಳಿ ಏನ್ ಮಾಡ್ಬೇಕು ಅಂತ ಬಿಕೆಗಳು ಹೇಳ್ತಾರಲ್ಲ, ಹೋಗ್ಬೇಕಂತ ಬಹಳ ಒಳ್ಳೆ ಸೇವೆ ಆಯ್ತು. ಮತ್ತೆ ಆ ಟೈಮ್ ನಲ್ಲಿ ಬಿಕೆಗಳು ಕೂಡ ಬಹಳ ಜಾಗೃತ ಆದ್ರು. ಇನ್ನೇನ್ ವಿನಾಶ ಆಗ್ಬಿಡುತ್ತೆ, ಬಾಬಂತೂ ಡೇಟ್ ಹೇಳಿಲ್ಲ, ವಿನಾಶ ಆಗ್ಬಿಡ್ಬೋದು. ಲೌಕಿಕದವ್ರು ಹೇಳ್ತಿದ್ದಾರೆ. ಬಹಳ ಒಳ್ಳೆ ಸೇವೆ ಮಾಡೋರೆಲ್ಲ ಬಹಳ ಸೇವೆ ಮಾಡಿದ್ರು, ಯೋಗ ಮಾಡೋರೆಲ್ಲ ಬಹಳ ಯೋಗ ಮಾಡಿದ್ರು. ಧಾರಣೆ, ಸೇವೆ, ಜ್ಞಾನ ಎಲ್ಲಾನು ವೃದ್ಧಿ ಆಯ್ತು 99 ನಲ್ಲಿ. ನಿರ್ವಿಘ್ನ ಅನೇಕ ವರ್ಷ ಮಿಲ. ಮತ್ ಸಣ್ಣ ಪುಟ್ಟದಕ್ಕೆ ಯಾರೋ ತಲೆ ಕೆಡಿಸ್ಕೊಳ್ಳಿಲ್ಲ. ವಿಘ್ನಕ್ಕೆಲ್ಲ ವಿನಾಶನೇ ಆಗ್ತದೆ, ಎಲ್ಲ ವಿಘ್ನ ಏನು ಅಂತೇಳಿ ಎಲ್ಲ ನಿರ್ವಿಘ್ನ ಆಗಿ ಸೇವೆ ಪುರುಷಾರ್ಥ ಎಲ್ಲ ಮಾಡಿದ್ರು. ದೇಖೋ 99 ಮೇ ಹಿ ಮೌನ್ ಭಟ್ಟಿಯಾ ಕರ್ ರಹೆ ಹೋನಾ. ಆಮೇಲೆ ಮೌನ ಭಟ್ಟಿಗಳನ್ನೆಲ್ಲ ಬಹಳ ಮಾಡಿದ್ರು. ದುನಿಯಾ ಗಬರಾತಿ. ಜಗತ್ತೆಲ್ಲ ಏನಾಗ್ಬಿಡ್ತು ಅವ್ರಿಗೆಲ್ಲ ಭಯ ಆಗೋಗ್ಬಿಡ್ತು, ವಿನಾಶ ಆಗತ್ತೆ ಅಂತ. ಆದ್ರೆ ತಾವು जितना वह घबराते उतना ही आप सभी याद की गहराई में जा रहे हो. ಅವರೆಷ್ಟು ಹೆದರಿದ್ರು ಅಷ್ಟು ನೀವೇನಾದ್ರಿ ಯೋಗದ ಆಳದಲ್ಲಿ, ಅನುಭವದ ಆಳದಲ್ಲಿ ಇಳಿದು ಅನುಭವನ ಮಾಡಿದ್ರಿ. ಮನ್ ಕಾ ಮೌನ್ ಹೈ ಹಿ ಜ್ಞಾನ ಸಾಗರ ಕೆ ತಲೆ ಮೇ ಜಾನ ಅವ್ರ ನಯ ಅನುಭವಕ್ಕೆ ರತ್ನ ಲಾನ. ಮನಸ್ಸಿನ ಮೌನ ಅಂತೂ ಮಾಡಿದ್ವಿ. ಆಮೇಲೆ ಜ್ಞಾನ ಸಾಗರದ ಆಳದಲ್ಲಿ ಹೋಗೋದು, ಹೊಸ ಹೊಸ ಅನುಭವದ ರತ್ನವನ್ನ ಹೊರತೆಗೆಯೋದು 99 ಇಸ್ವಿಯಲ್ಲಿ ಮಾಡಿದ್ರು. ಜೋ ಬಾಪ್ತಾದನೆ ಪಹಲೆ ಬಿ ಇಶಾರಾ ದಿಯಾತ. ಬಾಪ್ತಾದ ಮೊದಲು ಕೂಡ ಈ ಸೂಚನೆಯನ್ನ ಕೊಟ್ಟಿದ್ರು. ಸಬ್ಸೆ ಬಡಾ ಖಜಾನಾ ಹೇ, ಎಲ್ಲಕ್ಕಿಂತ ದೊಡ್ಡ ಖಜಾನೆ ಯಾವುದು? ಜೋ ವರ್ತಮಾನ ಅವ್ರ ಭವಿಷ್ಯ ಬನಾತ. ಯಾವುದು ನಮ್ಮನ್ನ ವರ್ತಮಾನವನ್ನೂ ರೂಪಿಸುತ್ತೆ, ನಮ್ಮ ಭವಿಷ್ಯವನ್ನೂ ರೂಪಿಸುತ್ತೆ ಅಂತ ಖಜಾನೆ ಬಗ್ಗೆ ಬಾಬಾ ಹೇಳಿದ್ರು. ಆ ಖಜಾನೆ ಯಾವುದು? ಆ ಖಜಾನೆ ಯಾವುದು? ವರ್ತಮಾನವನ್ನು ಶ್ರೇಷ್ಠವಾಗಿ ರೂಪಿಸುತ್ತೆ, ಭವಿಷ್ಯವನ್ನು ಶ್ರೇಷ್ಠ ಮಾಡುವಂತ ಖಜಾನೆಯ ಬಗ್ಗೆ ಬಾಬಾ ಮೊದಲು ಹೇಳಿದ್ದಾರೆ. ಅದನ್ನೇ ಇವತ್ತು ಬಾಬಾ ಹೇಳಿ ಹೊರಟಿದ್ದಾರೆ. ಆ ಖಜಾನೆ ಯಾವುದು? ಶ್ರೇಷ್ಠ ಸಂಕಲ್ಪಗಳ ಖಜಾನೆ.
संकल्प शक्ति बहुत बड़ी शक्ति है. संकल्प शक्ति ಎಂತ ಶಕ್ತಿ ಇದು? ಬಹಳ ದೊಡ್ಡ ಶಕ್ತಿ. ಏನ್ ಮಾಡುತ್ತಿದ್ದು? जो आप बच्चों के पास है श्रेष्ठ संकल्प की शक्ति. ಸಂಕಲ್ಪ ತೋ ಸಬಕೆ ಪಾಸ್ है. ಸಂಕಲ್ಪ ಅಂತೂ ಎಲ್ಲರ ಹತ್ರನೂ ಇದೆ, ಆದ್ರೆ ತಮ್ಮ ಹತ್ರ ಏನಿದೆ? ಶ್ರೇಷ್ಠ ಸಂಕಲ್ಪದ ಶಕ್ತಿ ಇದೆ. ಮಕ್ಕಳಲ್ಲಿ ಶ್ರೇಷ್ಠ ಸಂಕಲ್ಪದ ಶಕ್ತಿ ಇದೆ. संकल्प तो सबके पास है, लेकिन श्रेष्ठ शक्ति शुभ भावना शुभ कामना की संकल्प शक्ति मन बुद्धि एकाग्र करने की शक्ति या आपके पास ही है. ಬಾಬಾ ಹೇಳ್ತಾರೆ ಸಂಕಲ್ಪ ಶಕ್ತಿ ಅಂತ ಎಲ್ಲರ ಬಳಿ ಇದೆ, ಆದ್ರೆ ತಮ್ಮ ಬಳಿ ಏನಿದೆ? ಶ್ರೇಷ್ಠ ಶಕ್ತಿಯಾಗಿರುವಂತ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಶಕ್ತಿ, ಮನಸ್ಸು ಬುದ್ಧಿಯನ್ನ ಏಕಾಗ್ರ ಮಾಡುವಂತ ಶಕ್ತಿ, ಇವೆಲ್ಲ ತಮ್ಮ ಬಳಿ ಇದೆ. ಸಂಕಲ್ಪ ಶಕ್ತಿ ಎಲ್ಲರ ಹತ್ರ ಇದೆ. ಮನ್ಸಿಂದ ಎಲ್ರು ಸಂಕಲ್ಪ ಮಾಡ್ತಾರೆ, ಮತ್ತೆ ಆ ಸಂಕಲ್ಪದಂಗೆ ಅವ್ರ ಜೀವನ ಮನ್ಸು ಭಾವನೆ ಬುದ್ಧಿ ಎಲ್ಲ ನಡೆದವ್ರ ಸಂಕಲ್ಪದಂಗೆ. ಆದ್ರೆ ತಮ್ಮ ಹತ್ರ ಇರೋದೇನು? ಶ್ರೇಷ್ಠ ಸಂಕಲ್ಪ ಅಂದ್ರೆ ಶುಭ ಭಾವನೆ ಶುಭ ಕಾಮನೆಯ ಶಕ್ತಿ, ಮನಸ್ಸು ಬುದ್ಧಿಯನ್ನ ಏಕಾಗ್ರ ಮಾಡುವಂತ ಶಕ್ತಿ, ಇವೆಲ್ಲ ನಿಮ್ಮ ಹತ್ರ ಇದೆ. और जितना आगे बढ़ते जाएंगे संकल्प शक्ति को जमा करते जाएंगे. ಬಾಬಾ ಹೇಳ್ತಾರೆ ಹೀಗೆ ಎಷ್ಟು ನೀವು ಮುಂದುವರಿತೀರೋ ಅಷ್ಟು ಯೋಗದಲ್ಲಿ ಜ್ಞಾನದಲ್ಲಿ ಎಷ್ಟು ಮುಂದುವರಿತೀರಿ ಅಷ್ಟು ಸಂಕಲ್ಪದ ಶಕ್ತಿಯನ್ನು ಕೂಡ ಜಮಾ ಮಾಡ್ಕೊಳ್ತಾ ಹೋಗ್ತೀರಿ. ವ್ಯರ್ಥ ಆಗುವುದಿಲ್ಲ. ನೋಡಿ, ಎಷ್ಟು ನೀವು ಪುರುಷಾರ್ಥದಲ್ಲಿ ಮುಂದುವರಿತೀರಿ ಅಷ್ಟು ಸಂಕಲ್ಪ ಶಕ್ತಿಯನ್ನ ನೀವೇನ್ ಮಾಡೋದಿಲ್ಲ? ವ್ಯರ್ಥ ಮಾಡೋದಿಲ್ಲ, ಜಮಾ ಮಾಡ್ಕೊಳ್ತಾ ಹೋಗ್ತೀರಿ. ವ್ಯರ್ಥ ಗವಾನೆ ಕಾ ಮುಖ್ಯ ಕಾರಣ, ನಮ್ಮ ಸಂಕಲ್ಪ ವ್ಯರ್ಥ ಆಗೋದಕ್ಕೆ ಮುಖ್ಯ ಕಾರಣ ಯಾವುದು? ವ್ಯರ್ಥ ಕಳೆಯೋದಕ್ಕೆ, ಬಾಬಾ ಕೊಟ್ಟಿರುವಂತ ಖಜಾನೆಗಳನ್ನ ವ್ಯರ್ಥ ಮಾಡೋದಕ್ಕೆ ಮುಖ್ಯ ಕಾರಣ ವ್ಯರ್ಥ ಸಂಕಲ್ಪ ಅಂತ ಹೇಳ್ತಾರೆ ಬಾಬಾ. ವ್ಯರ್ಥ ಸಂಕಲ್ಪ ನಮಗೆ ಬಹಳ ನಷ್ಟ ಮಾಡುತ್ತೆ ಪುರುಷಾರ್ಥಿ ಜೀವನದಲ್ಲಿ. व्यर्थ संकल्प बाप दादा ने देखा है मेजॉरिटी बच्चों के सारा दिन में व्यर्थ अभी भी है. ನೋಡಿ, ಬಾಪ್ ದಾದ ನೋಡಿದ್ರಂತೆ, ವ್ಯರ್ಥ ಸಂಕಲ್ಪವನ್ನ ಚೆಕ್ ಮಾಡಿದ್ರಂತೆ ಮಕ್ಕಳಲ್ಲಿ. ಇನ್ನೂ ಮಕ್ಕಳಲ್ಲಿ ಇಡೀ ದಿನದಲ್ಲಿ ಬಹಳಷ್ಟು ವ್ಯರ್ಥ ಇದೆ. ವ್ಯರ್ಥ ಸಂಕಲ್ಪಗಳು ಇನ್ನೂ ಮೆಜಾರಿಟಿ ಮಕ್ಕಳಲ್ಲಿ ನಡೀತಾ ಇದೆ. जैसे स्थूल धन को इकोनॉमी से यूज करने वाले सदा ही संपन्न रहते. ನೋಡಿ, ಯಾವ ರೀತಿ ಸ್ಥೂಲ ಖಜಾನೆ ಇದೆ ಅನ್ಕೊಳ್ರಿ, ಅದನ್ನ ಬಹಳ ಎಕಾನಮಿಯಿಂದ ಯೂಸ್ ಮಾಡಿದ್ರೆ ಅವ್ರೇನಾಗ್ಬಿಡ್ತಾರೆ? ಶ್ರೀಮಂತರಾಗ್ಬಿಡ್ತಾರೆ ಅಲ್ವಾ? ಶ್ರೀಮಂತಿಕೆ ಅಂದ್ರೆ ಬರೀ ಗಳಿಸೋದಷ್ಟೇ ಶ್ರೀಮಂತಿಕೆ ಅಲ್ಲ. ಕೆಲವರು ಗಳಿಸ್ತಾರೆ, ಅಷ್ಟೇ ಏನ್ ಮಾಡ್ತಾರೆ? ಖರ್ಚು ಮಾಡ್ತಾರೆ. ಅವ್ರು ಶ್ರೀಮಂತರಲ್ಲ. ಗಳಿಸಿದ್ದನ್ನ ಕರೆಕ್ಟ್ ಆಗಿ ಯಾವುದಕ್ಕೆ ಎಷ್ಟು ಬೇಕಷ್ಟೇ ಯೂಸ್ ಮಾಡಿದ್ವಿ, ವೇಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಶ್ರೀಮಂತಿಕೆ ಇರುತ್ತೆ. ಅದಕ್ಕೆ ಹೇಳ್ತಾರಲ್ಲ ಲೌಕಿಕದಲ್ಲಿ, ಕುಡಿಕೆ ಹೊನ್ನಿದ್ರು ಕೂತು ಉಂಡಿದ್ದೆ ಬೇಕಾದಷ್ಟಿದೆ, ಉಂಡ್ರಿ ತಿನ್ರಿ ಮಜಾ ಮಾಡ್ರಿ ಅಂತ ಮಾಡಿದ್ರೆ ಎಷ್ಟು ದಿನ ಇರ್ತದ? ಹೊನ್ನು ಕುಡಿಕೆ ಅಷ್ಟು ಹೊನ್ನಿದ್ರು ಅದು ಕೆಲವೇ ದಿನಗಳಲ್ಲಿ ಖಾಲಿ ಆಗಿ ಹೋಗ್ಬಿಡುತ್ತೆ ಅಲ್ವಾ? ಅದೇ ತರ ಬಾಬಾ ಹೇಳ್ತಾ ಇದ್ದಾರೆ, ಯಾವ ರೀತಿ ಸ್ಥೂಲ ಧನವನ್ನು ಕೂಡ ಎಕಾನಮಿಯಿಂದ ಉಪಯೋಗಿಸಿದ್ರೆ ಅವರು ಸದಾ ಸಂಪನ್ನರಾಗಿ, ಅವರು ಶ್ರೀಮಂತರಾಗಿ ಹೇಗಿರ್ತಾರೋ ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಸಂಕಲ್ಪಗಳ ಖಜಾನೆಯನ್ನು ಕೂಡ ನಾವು ನೋಡಿ ಯಾವುದಕ್ಕೆ ನಾವು ಯೂಸ್ ಮಾಡ್ಬೇಕು. ಬಾಬಾ ನಾವು ಮಕ್ಕಳಿಗೆ ಹೇಳಿದ್ದಾರೆ, ಶ್ರೇಷ್ಠ ಸಂಕಲ್ಪ ಮಾಡೋದಕ್ಕೆ ಯೂಸ್ ಮಾಡ್ರಿ, ಶುಭ ಭಾವನೆಗೆ ಯೂಸ್ ಮಾಡ್ರಿ ಸಂಕಲ್ಪವನ್ನ, ಶುಭ ಕಾಮನೆಗೆ ಯೂಸ್ ಮಾಡ್ರಿ, ಶ್ರೇಷ್ಠ ಕರ್ತವ್ಯಕ್ಕೆ ನಿಮ್ಮ ಸಂಕಲ್ಪಗಳನ್ನ ಯೂಸ್ ಮಾಡ್ರಿ. ಅವಾಗೇನಾಗ್ಬಿಡ್ತೀವಿ? ನಾವು ಸಂಪನ್ನರಾಗ್ಬಿಡ್ತೀವಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವ್ಯರ್ಥ ಗಮಾನೆ ಕಹಾನ ಕಾ ಧೋಕಾ ಖಾ ಲೇತೆ ಹೇ. ಯಾರು ಧನವನ್ನ ವ್ಯರ್ಥವಾಗಿ ಕಳೀತಾರೋ ಅವ್ರು ಒಂದಿಲ್ಲ ಒಂದು ದಿನ ಮೋಸ ಹೋಗುತ್ತಾರೆ. ಅಯ್ಯೋ ಖಾಲಿ ಆಗಿ ಹೋಗ್ಬಿಡ್ತಾ, ಬಾಳಿತ್ತು ಅನ್ಕೊಂಡಿದ್ದೆ ಅಂತಂದ್ರೆ ಮುಗೀತು, ಕಳೆದಿದ್ದು ಕಳ್ಕೊಂಡ್ರಿ ಅನ್ನೋಂಗಾಗತ್ತೆ ತಾನೆ. ಅದಕ್ಕೆ ನೀವು ಸುಮ್ಮನೆ ವ್ಯರ್ಥ ಮಾಡ್ತಾ ಹೋದ್ರೆ ನೀವು ಗಳಿಸಿದ ಧನವನ್ನ ಒಂದಿನ ಮೋಸ ಹೋಗಿ ಬಿಡ್ತೀರಿ. ಏಸೆ ಅದೇ ತರ ಶ್ರೇಷ್ಠ ಶುದ್ಧ ಸಂಕಲ್ಪಗಳಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ ಇತನೇ ತಾಕತ್ತೆ. ಆ ಶ್ರೇಷ್ಠ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ನೋಡಿ, ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. जो आपके कैचिंग पावर वाइब्रेशन कैच करने की पावर बहुत बढ़ सकती है. ಸಂಕಲ್ಪಗಳ ಸಂಕಲ್ಪ ಶಕ್ತಿ ಅದಕ್ಕೆ ಎಷ್ಟು ತಾಕತ್ತಿದೆ ಅಂದ್ರೆ ಆ ತಾಕತ್ತು ಸಂಕಲ್ಪ ಶಕ್ತಿ ಯಾರ ಹತ್ರ ಇದೆಯೋ ಅವ್ರ ಹತ್ರ ಏನೇನಿರುತ್ತೆ? ಕ್ಯಾಚಿಂಗ್ ಪವರ್ ಇರುತ್ತೆ.
ಮತ್ತು ವೈಬ್ರೇಷನ್ ಅನ್ನ ಕ್ಯಾಚ್ ಮಾಡುವಂತ ಶಕ್ತಿ ಅವರ ಹತ್ರ ಇರುತ್ತೆ. ಎಷ್ಟು ಸಂಕಲ್ಪ ಶಕ್ತಿಯನ್ನ ಉಳಿತಾಯ ಮಾಡ್ತಾ ಹೋಗ್ತಿರೋ ಅಷ್ಟು ಕ್ಯಾಚಿಂಗ್ ಪವರ್ ಮತ್ತು ವೈಬ್ರೇಷನ್ ಕ್ಯಾಚ್ ಮಾಡುವಂತ ಪವರ್ ವೃದ್ಧಿ ಆಗ್ತಾ ಹೋಗುತ್ತೆ. ಸಂಕಲ್ಪ ಶಕ್ತಿ ಇನ್ನು ಅನೇಕ ಶಕ್ತಿಗಳನ್ನ ಏನ್ ಮಾಡ್ತಾ ಹೋಗುತ್ತೆ, ವೃದ್ಧಿ ಮಾಡ್ತಾ ಹೋಗುತ್ತೆ. ಅನೇಕ ವೈಬ್ರೇಷನ್ ಗಳನ್ನ ಕ್ಯಾಚ್ ಮಾಡುವಂತ ಪವರ್ ಕೂಡ ವೃದ್ಧಿ ಆಗುತ್ತೆ. ಇದು ಒಂದ್ ರೀತಿ ನೋಡಿ ಹೆಂಗೆ ಹೇಳ್ತಾರೆ ಬಾಬಾ, ವೈರ್ಲೆಸ್ ಟೆಲಿಫೋನ್. ನಮ್ ಫೋನ್ ಇದೆ ತಾನೆ, ಮೊಬೈಲ್ ಇರ್ಬೋದು ಅಥವಾ ಟೆಲಿಫೋನ್ ಇರ್ಬೋದು, ಅದು ವಿಜ್ಞಾನದ ಸಾಧನ. ಅದನ್ನ ಹೇಗೆ ಯೂಸ್ ಮಾಡ್ತಾ ಇದೀವಿ ನಾವು. ಅದೇ ತರ ವೈರ್ಲೆಸ್ ತಾನೆ, ಇದಕ್ಕೇನು ವೈರೇ ಇಲ್ಲ. ಮೊಬೈಲ್ಗೆ ಏನು ವೈರ್ ಇದೆ? ಯಾವ ಕನೆಕ್ಷನ್ ಇಲ್ಲ ಸ್ಥೂಲವಾಗಿ. ಅದೇ ತರ ಬಾಬಾ ಹೇಳ್ತಾರೆ ಶುದ್ಧ ಸಂಕಲ್ಪದ ಖಜಾನೆ. ಶುದ್ಧ ಸಂಕಲ್ಪನೂ ಕೂಡ ಒಂದು ವೈರ್ಲೆಸ್ ಕೆಲಸ ಮಾಡುತ್ತೆ. बाबा ये तरह ऐसे ही कार्य करेगा जो लंदन में बैठे हुए कोई भी आत्मा का वाइब्रेशन आपको ऐसे स्पष्ट कैच होगा जैसे यह वायरलेस या टेलीफोन, टीवी या जो भी साधन है, कितने साधन निकले हुए हैं, इससे भी स्पष्ट आपकी कैचिंग पावर एकाग्रता की शक्ति से बढ़ेगी. ನೋಡಿ ಏನ್ ಹೇಳ್ತಿದ್ರೆ ಬಾಬಾ, ಟಿವಿ ಇದೆ, ಮೊಬೈಲ್ಗಳಿದಾವೆ, ಆಮೇಲೆ ಏನೇನ್ ಅಂತ ಹೇಳಿದ್ರು ಬಾಬಾ, ಅನೇಕ ಇವತ್ತು ವೈರ್ಲೆಸ್ ಸಾಧನಗಳಿದಾವೆ, ಕಂಪ್ಯೂಟರ್ಗಳಿದ್ದಾವೆ. ಇವೆಲ್ಲ ತರಂಗಗಳ ಆಧಾರದ ಮೇಲೆ ತಾನೆ, ವೈಬ್ರೇಷನ್ಗಳ ಆಧಾರದ ಮೇಲೆ ತಾನೆ ಕೆಲಸ ಮಾಡುತ್ತೆ. ವೈರ್ ಇಲ್ಲ ಏನಿಲ್ಲ, ಆದ್ರೂ ತರಂಗಗಳ ಆಧಾರದ ಮೇಲೆ ಏನ್ ಮಾಡುತ್ತದು ಕೆಲಸ ಮಾಡುತ್ತೆ. ಅದೇ ತರ ನಿಮ್ಮ ಸಂಕಲ್ಪಗಳ ಶಕ್ತಿಯ ತರಂಗ ಕೂಡ ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ, ಲಂಡನ್ ನಲ್ಲಿ ಕುತ್ಕೊಂಡು ಏನೋ ಸಂಕಲ್ಪ ಮಾಡಿದ್ದನ್ನು ನೀವೇನ್ ಮಾಡ್ಬೋದು, ಇಲ್ಲಿ ಕುತ್ಕೊಂಡು ಕ್ಯಾಚ್ ಮಾಡಬಹುದು. ಒಂದು ಕಥೆಯಲ್ಲಿ ಬರುತ್ತೆ, ಅಲ್ಲೆಲ್ಲೋ ಕುತ್ಕೊಂಡು ಏನೋ ಸಂಕಲ್ಪ ಆಯ್ತಂತೆ, ಇಲ್ಲೇ ಕುತ್ಕೊಂಡು ಅವರು ಎಲ್ಲೋ ಹತ್ತಿದ ಬೆಂಕಿನ ಇಲ್ಲೇ ಕುತ್ಕೊಂಡು ಏನ್ ಮಾಡಿದ್ರು, ಆರಿಸಿದ್ರು. ಹಿಂಗ್ ಮಾಡಿದ್ರಂತೆ. ಯಾಕೆ ಹಿಂಗ್ ಮಾಡಿದ್ರಂದ್ರೆ ಅಲ್ಲಿ ಬೆಂಕಿ ಹತ್ತಿತ್ತು, ನಾನು ಇಲ್ಲೇ ಕುತ್ಕೊಂಡು ಏನ್ ಮಾಡಿದೆ, ಆರಿಸಿದೆ. ಹೇಳ್ರಿ ಎಲ್ಲಿದದು? ಅಲ್ಲಮ್ಮ ಪ್ರಭುವಿನ ಜೀವನದಲ್ಲಿ ನಡೀತದೊಂದು ಘಟನೆ ಹೇಳ್ತಾ, ಅಲ್ಲೆಲ್ಲೋ ಬೆಂಕಿ ಎತ್ತಿದ್ದನ್ನ ಇಲ್ಲೇ ಕುತ್ಕೊಂಡು ಏನ್ ಮಾಡ್ತಾರೋ, ಹಿಂಗ ಆರಿಸ್ತಾರೆ. ಅಲ್ಲಿ ಆರೋಯ್ತು, ಇವ್ರು ಹಿಂಗ್ ಮಾಡಿದ್ರು, ಅಲ್ಲಿ ಆರೋಯ್ತು ಅಂತ ನೋಡಿ. ಸಂಕಲ್ಪ ಶಕ್ತಿನೂ ಕೂಡ ಅಲ್ಲಿ ಹೋಗಿ ವಿಚಾರಿಸಿದ್ರಂತೆ, ಬೆಂಕಿ ಹತ್ತಿತ್ತು. ಹೌದು, ಅದೇ ಟೈಮ್ ನಲ್ಲಿ ಬೆಂಕಿ ಹತ್ತಿತ್ತು ಅಂತ ಸ್ಟಾರ್ಟ್ ಆಗಿತ್ತು, ಅದು ಆರೋಗ್ಬಿಡ್ತು ಅಲ್ಲೇ ಅಂತ. ಹಿಂಗೆ ಲಂಡನ್ ನಲ್ಲಿ ಕುತ್ಕೊಂಡು ಸಂಕಲ್ಪ ಮಾಡಿದ್ರೆ ನಮ್ಗೆ ಇಲ್ಲೇನಾಗ್ತದೆ, ಅವ್ರು ಮಾಡಿರುವಂತ ಸಂಕಲ್ಪ ವೈಬ್ರೇಷನ್ ಗಳ ಮೂಲಕ ಕ್ಯಾಚ್ ಆಗುತ್ತೆ. ಆದ್ರೆ ಎಲ್ರಿಗೂ ಅಲ್ಲ, ಯಾರಿಗೆ? ಯಾರು ಸಂಕಲ್ಪ ಶಕ್ತಿಯನ್ನ ಉಳಿತಾಯ ಮಾಡಿದ್ದಾರೆ, ಯಾರು ಸಂಕಲ್ಪ ಶಕ್ತಿಯನ್ನ ಶುಭ ಭಾವನೆಗಾಗಿನೇ, ಶುಭ ಕಾಮನೆಗಾಗಿನೇ, ಯೋಗ ಮಾಡ್ಲಿಕ್ಕೇನೆ, ಎಲ್ಲರ ಪ್ರತಿಯಾಗಿ ಒಳ್ಳೇದಕ್ಕೇನೆ ಯೂಸ್ ಮಾಡ್ತಾರೋ ಅವರ ಸಂಕಲ್ಪ ಶಕ್ತಿ ಎಷ್ಟು ವೃದ್ಧಿ ಆಗತ್ತಂದ್ರೆ, ಎಲ್ಲೋ ಕುತ್ಕೊಂಡು ಸಂಕಲ್ಪ ಮಾಡಿದನ್ನ ಇವ್ರಿಲ್ಲೇ ಏನ್ ಮಾಡ್ಬಿಡ್ತಾರೆ, ಕ್ಯಾಚ್ ಮಾಡ್ಬಿಡ್ತಾರೆ. ವೈಬ್ರೇಷನ್ ಕ್ಯಾಚ್ ಮಾಡುವಂತ ಶಕ್ತಿ ಅವರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾವ ರೀತಿ ನಿಮ್ಮ ಟೆಲಿವಿಷನ್, ನಿಮ್ ಫೋನ್ ಕೆಲಸ ಮಾಡುತ್ತಲ್ಲ ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಯಾವ ರೀತಿ ಟಿವಿ, ಮೊಬೈಲ್ ಎಷ್ಟು ಸ್ಪಷ್ಟತಾನೆ ಅದರ ಆವಾಜು, ಅದರ ದೃಶ್ಯ ಎಲ್ಲ ಎಷ್ಟು ಸ್ಪಷ್ಟ ಇರುತ್ತೆ, ಅದಕ್ಕಿಂತ ಸ್ಪಷ್ಟ ನಿಮ್ಮ ಕ್ಯಾಚಿಂಗ್ ಪವರ್ ಮತ್ತು ಏಕಾಗ್ರತೆ ಶಕ್ತಿ ವೃದ್ಧಿ ಆಗುತ್ತೆ. ಯಾವಾಗ? ಸಂಕಲ್ಪ ಶಕ್ತಿಗಳನ್ನ ವೃದ್ಧಿ ಮಾಡ್ಕೊಂಡಾಗ. ಯಾ ಆಧಾರ ತೋ ಖತಮ್ ಹೋನೆ ಹಿ ಹೈ. ನೋಡಿ, ಇವೆಲ್ಲ ಆಧಾರ ಅಂತ ಸಮಾಪ್ತಿ ಆಗತ್ತೆ. ಮೊಬೈಲ್ ಇವತ್ ಕೆಲಸ ಮಾಡುತ್ತೆ, ಟಿವಿ ಕೆಲಸ ಮಾಡುತ್ತೆ, ಕಂಪ್ಯೂಟರ್ ಕೆಲಸ ಮಾಡುತ್ತೆ, ಒಂದು ದಿನ ಇವೆಲ್ಲ ಬಂದಾಗ್ಬಿಡ್ತದೆ. ಸೈನ್ಸಿನ ಸಾಧನಗಳು ಇವೆಲ್ಲ ಬಂದಾಗ್ಬಹುದು, ಆದ್ರೆ ಸಂಕಲ್ಪ ಶಕ್ತಿಯನ್ನ ಯಾರು ಯಾವ ಕಾರಣಕ್ಕೂ ಬಂದ್ ಮಾಡಿ ಸಾಧ್ಯ ಆಗೋದಿಲ್ಲ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲದಕ್ಕೂ ಆಧಾರಗಳಿದ್ದಾವೆ, ಇವೆಲ್ಲ ಆಧಾರ ಸಮಾಪ್ತಿ ಆಗ್ಬೋದು. ಯಾಕೆಂದ್ರೆ ಇದು ವಿಜ್ಞಾನದ ಆಧಾರ ತಾನೆ, ಇದು ಭೌತಿಕ ಆಧಾರನೇ ಇದಕ್ಕೆ ಕಾರಣ. ಮೊಬೈಲ್, ಟಿವಿ ನಡಿಲಿಕ್ಕೆ ಎಸಾಬ್ ಸಾಧನ ಕಿಸ್ ಆಧಾರ ಪರ್ ಚಲ್ತೆ. ನೋಡಿ, ಇವೆಲ್ಲ ಮೊಬೈಲು, ಟಿವಿ, ಕಂಪ್ಯೂಟರ್ ಇವೆಲ್ಲ ಯಾವುದರ ಆಧಾರದ ಮೇಲೆ ನಡೆಯುತ್ತೆ? ಯಾವುದರ ಆಧಾರದ ಮೇಲೆ ನಡೀತಾ ಇದೆ? ಲೈಟ್ ಕೆ ಆಧಾರ ಪರ್, ಬೆಳಕಿನ ಆಧಾರದ ಮೇಲೆ, ಕರೆಂಟಿನ ಆಧಾರದ ಮೇಲೆ. ಜೋ ಬಿ ಸುಖಕ್ಕೆ ಸಾಧನೆ ಮೆಜಾರಿಟಿ ಲೈಟ್ ಕೆ ಆಧಾರ ಪರ್ ಹಿ ಹೈ. ಯಾವುದೇ ಸುಖದ ಸಾಧನಗಳು, ಫ್ಯಾನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಫೋನ್ ಇರ್ಬೋದು, ಇವೆಲ್ಲವೂ ಯಾವುದರ ಆಧಾರದ ಮೇಲೆ ಮೆಜಾರಿಟಿ ನಡೀತಿರೋದು? ಲೈಟಿನ ಆಧಾರದ ಮೇಲೆ, ಅಂದ್ರೆ ಪವರಿನ ಆಧಾರದ ಮೇಲೆ. तो क्या आपके आध्यात्मिक लाइट, आत्मा लाइट यह कार्य नहीं कर सकती है? ವಿಜ್ಞಾನದ ಲೈಟು ಇವೆಲ್ಲ ಸಾಧನಗಳನ್ನ, ಸುಖದ ಸಾಧನಗಳನ್ನ ನಮ್ಗೆ ಕೊಡ್ತಾ ಇದೆ. ಹಾಗಾದ್ರೆ ಆಧ್ಯಾತ್ಮಿಕ ಬೆಳಕು, ಆತ್ಮದ ಬೆಳಕು ಈ ಕಾರ್ಯವನ್ನ ಮಾಡ್ಲಿಕ್ಕೆ ಆಗಲ್ಲೇನು? ಈ ಫೋನು,
ಮತ್ತೆ ಟೆಲಿವಿಷನ್, ಕಂಪ್ಯೂಟರ್ ಮಾಡುವಂತ ಕೆಲಸ ನಿಮ್ಮ ಆತ್ಮದ ಬೆಳಕು, ಆಧ್ಯಾತ್ಮಿಕ ಶಕ್ತಿ ಆ ಕಾರ್ಯ ಮಾಡಲ್ಲ ಅನ್ಕೊಂಡಿರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಅದಕ್ಕಿಂತಲೂ ಸ್ಪಷ್ಟವಾಗಿ ನಾವು ಸಂಕಲ್ಪದ ಮೂಲಕ ನಾವು ಎಲ್ಲೋ ಕೂತು ಇರುವಂತ ದೃಶ್ಯವನ್ನ ನೋಡ್ಬೋದು, ಎಲ್ಲೋ ನಡೀತಾ ಇರುವಂತ ಸಂಕಲ್ಪಗಳನ್ನ ಕ್ಯಾಚ್ ಮಾಡ್ಬೋದು ಅಂತಾರೆ ಬಾಬಾ. ಶಾಸ್ತ್ರಗಳಲ್ಲೆಲ್ಲ ಇದೆ ತಾನೆ, ಎಲ್ಲೋ ಮಹಾಭಾರತ ನಡೀತಾ ಇತ್ತು, ಸಂಜೆ ಎಲ್ಲೇ ಕುತ್ಕೊಂಡು ಅಲ್ಲಿ ನಡೆಯುವಂತ ಯುದ್ಧವನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದ, ಅಲ್ಲಿ ನಡೆಯುವಂತ ಕೃಷ್ಣ ಹೇಳಿದಂತ ಎಲ್ಲ ಮಹಾವಾಕ್ಯಗಳನ್ನ ಇಲ್ಲಿ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಿದ್ದ. ಇದೆ ತಾನೆ, ಆ ಕಲ್ಪನೆ ಇದೆ ಅಂದ್ರೆ ಅದು ಇಲ್ಲದೆ ಇರೋದಿಲ್ಲ, ಸಾಧ್ಯ ಇದೆ. ಹಿಂಗೆ ಟಿವಿಲಿ ನೋಡಿದಕ್ಕಿಂತಲೂ ಸ್ಪಷ್ಟವಾಗಿ ಸಂಜಯ ಅಲ್ಲಿ ಹೇಳ್ತಿರ್ತಾನೆ ಧೃತರಾಷ್ಟ್ರನಿಗೆ. ಅಲ್ಲೆಲ್ಲೋ ನಡೆಯೋದು ಸಂಕಲ್ಪವನ್ನ ಕ್ಯಾಚ್ ಮಾಡಿ ಅವನು ಹೇಳ್ತಾನೆ. ಇಲ್ದೇ ಇರೋದು ಯಾವುದು ಮನುಷ್ಯನ ತಲೆಗೆ ಹೊಳಿಲಿಕ್ಕೆ ಸಾಧ್ಯ ಇಲ್ಲ, ಇದ್ದಿದ್ದಕ್ಕೆ ಅವೆಲ್ಲವನ್ನ ಹೇಳಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ಚಾಹೋ ವೈಬ್ರೇಷನ್ ನಜದೀಕ್ ದೂರ್ ಕೆ ಕ್ಯಾಚ್ ಕರ್ ಸಕೆಂಗೆ. ನಾವು ನೋಡಿದೀವಿ ಕೆಲವೇ ವರ್ಷಗಳ ಹಿಂದೆ, 100-200 ವರ್ಷಗಳ ಹಿಂದೆ ಈ ವಿಜ್ಞಾನ ಎಲ್ಲ ಇರ್ಲಿಲ್ಲ. ಅವಾಗ ಮನುಷ್ಯರ ಸಂಕಲ್ಪ ಶಕ್ತಿ ಇದಕ್ಕಿಂತಲೂ ತೇಜಿತ್ತು. ನಾವು ಚಿಕ್ಕವರಿದ್ದಾಗ ಹೇಳ್ತೀವಿ, ನಿಮ್ ಜೀವನದಲ್ಲೂ ನಡೆದಿರ್ಬೋದು. ನಾವು ಲೌಕಿಕದ ಉದಾಹರಣೆ ಹೇಳ್ತೇನೆ, ಏನೋ ಅನ್ಕೋಬೇಡ್ರಿ. ನಮ್ ತಾತ ಒಬ್ಬರಿದ್ರಂತೆ, ಮನೆ ಹಿಂದೆ ತೋಟದಲ್ಲಿ ಯಾರ ಕಳ್ಳ ಬಂದ್ರೆ ಅವ್ರಿಗೆ ಇಲ್ಲೇ ಗೊತ್ತಾಗ್ತಿತ್ತು. ಅಲ್ಲೇ ನಿಂತ್ಕೋ ಅಂದ್ಬಿಟ್ರೆ ಅವ್ರ ಕೈ ಹಿಂಗೆ ನಿಂತು ಬಿಟ್ಟಿತ್ತಂತೆ, ಅವ್ರ ಕೈ ಮೂವೇ ಆಗಿರ್ಲಿಲ್ಲ ಅಂತ. ಹಿಂಗೆ ಕಳ್ಳ ಅಲ್ಲೇ ನಿಂತು ಬಿಟ್ಟಿದ್ದಂತೆ, ಅವನ್ಗೆ ಸ್ಮೃತಿನೇ ತಪ್ಪೋಗ್ಬಿಟ್ಟಿತ್ತು, ಹಿಂಗೆ ಹಿಡ್ಕೊಂಡು ನಿಂತು ಬಿಟ್ಟಿದ್ದ ಅವನಿಗೆ ಹಣ್ಣೆ ಕೊಯ್ಲಿಕ್ ಆಗಿರ್ಲಿಲ್ಲ ಅಂತ. ಇವಾಗ ಮನುಷ್ಯ ಭೌತಿಕತೆಯಲ್ಲಿ ಇಷ್ಟು ಮಗ್ನ ಆಗ್ಬಿಟ್ಟಿದ್ದಾನೆ, ಅವನ ಸಂಕಲ್ಪ ಶಕ್ತಿ ಎಲ್ಲ ಏನಾಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ಅಲ್ವಾ. ಎಷ್ಟು ಸಂಕಲ್ಪವನ್ನ ನಾವು ವ್ಯರ್ಥಕ್ಕೆ ಬಳಸ್ತೀವಿ, ಅಷ್ಟು ನಮ್ ಸಂಕಲ್ಪ ಶಕ್ತಿ ಏನಾಗ್ತದೆ, ವೇಸ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ಚಾಹೆ ವೈಬ್ರೇಷನ್ ನಜದೀಕೆ ದೂರ್ ಕೆ ಕ್ಯಾಚ್ ಕರ್ ಸಕೆಂಗೆ. ಬಾಬಾ ಹೇಳ್ತಾ ಇದ್ದಾರೆ, ನೀವು ದೂರದ ವೈಬ್ರೇಷನ್ ಅನ್ನ ಸಮೀಪದಲ್ಲಿ ನಾವು ಯಾರೋ ಹೇಳ್ತಿದಾರೇನೋ ಅನ್ನೋಂಗೆ ನೀವು ಅನುಭವ ಮಾಡ್ಬೋದು. ದೂರದಲ್ಲಿ ಇದ್ದದ್ದನ್ನು ನೀವೇನ್ ಮಾಡ್ಬೋದು, ಸಮೀಪದಲ್ಲಿ ನಾವ್ ಹೆಂಗ್ ಕ್ಯಾಚ್ ಮಾಡ್ತೀವಿ ನೋಡೋದ್ರ ಮೂಲಕ ಅಥವಾ ಕೇಳೋದ್ರ ಮೂಲಕ, ಹಾಗೆ ನೀವು ಕ್ಯಾಚ್ ಮಾಡ್ತೀವಿ. ಅಭಿ ಕ್ಯಾ ಹೇ ಏಕಾಗ್ರತಾ ಕಿ ಶಕ್ತಿ ಮನ ಬುದ್ಧಿ ದೋನೋ ಹಿ ಏಕಾಗ್ರ ಹೋ ತಬ್ ಕ್ಯಾಚಿಂಗ್ ಪಾವರ್ ಹೋಗಿ. ಬಾಬಾ ಹೇಳ್ತಾ ಇದ್ದಾರೆ, ಈಗೇನಿದೆ ಏಕಾಗ್ರತೆಯ ಶಕ್ತಿ, ಮನಸ್ಸು ಬುದ್ಧಿ ಎರಡೂ ಏಕಾಗ್ರ ಆದಾಗ ನಮ್ಮ ಕ್ಯಾಚಿಂಗ್ ಪವರ್ ವೃದ್ಧಿ ಆಗತ್ತೆ. ನೋಡ್ರಿ, ಏಕಾಗ್ರತೆ ಶಕ್ತಿ, ಮನಸ್ಸು ಬುದ್ಧಿ ಎರಡೂ ಏಕಾಗ್ರ ಆದಾಗ ನೋಡ್ರಿ, ಮನಸ್ಸು ನಮ್ಮ ಬುದ್ಧಿ ಏಕಾಗ್ರ ಆದಾಗ ಏನಿರುತ್ತೆ, ಕ್ಯಾಚಿಂಗ್ ಪವರ್ ಇರುತ್ತೆ. ಇವಾಗೇನಿಲ್ಲ, ಏಕಾಗ್ರತೆನೇ ಇಲ್ಲ. ಟಿವಿ ನೋಡುವಾಗ್ಲೂ ಏಕಾಗ್ರತೆ ಇಲ್ಲ, ಯಾವ್ದೋ ಒಂದು ಇದು ಹಚ್ಕೊಂಡಿರ್ತಾರೆ, ಏನ್ ಮಾಡೋದು, ಇನ್ನೊಂದು ಚೇಂಜ್ ಮಾಡಿದ್ದೆ. ಮಕ್ಕಳು ಒಂದು ಆಟ ಆಡ್ತಿರ್ತಾರೆ, ಆಟ ಒಂದ್ 2 ನಿಮಿಷನೂ ಆಡಲ್ಲ, ಮತ್ತೆ ಇನ್ನೊಂದು ಯಾವ್ದೋ ಆಟ ಚೇಂಜ್ ಮಾಡ್ತಾರೆ. ಮನುಷ್ಯರಲ್ಲಿ ಏನಿಲ್ಲೇ ಇಲ್ಲ, ಇವಾಗ ಏಕಾಗ್ರತೆನೇ ಇಲ್ಲ. ಒಂದೇ ಕೆಲಸ ಮಾಡೋದಕ್ಕೆ ಏಕಾಗ್ರತೆ ಇಲ್ಲ, ಕುತ್ಕೊಂಡು ಒಂದು ಪಾಠ ಕೇಳಲಿಕ್ಕೆ ಏಕಾಗ್ರತೆ ಇಲ್ಲ ಮನುಷ್ಯರ ಹತ್ರ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಎರಡು ಏಕಾಗ್ರ ಆಗತ್ತೆ, ಅವಾಗ ಕ್ಯಾಚಿಂಗ್ ಪವರ್ ವೃದ್ಧಿ ಆಗತ್ತೆ. ಆ ಏಕಾಗ್ರತೆಗೋಸ್ಕರನೇ ಬಾಬಾ ಹೇಳೋದೇನಂತ, ಬಟ್ಟಿ ಮಾಡ್ರಿ, ಯೋಗ ಮಾಡ್ರಿ. ಬಹುತ್ ಅನುಭವ ಕರೆಂಗೆ, ಬಹಳಷ್ಟು ಅನುಭವ ಮಾಡ್ತೀರ. ಸಂಕಲ್ಪಕೀಯ ನಿಸ್ವಾರ್ಥ ಸ್ವಚ್ಛ ಸ್ಪಷ್ಟ ಬಹುತ್ ಕ್ವಿಕ್ ಅನುಭವ ಕರಾಯಿಗ. ನೋಡಿ, ಸಂಕಲ್ಪ ಮಾಡ್ತಿದ್ದಂಗೆ, ಆದ್ರೆ ನಿಮ್ಮ ಸಂಕಲ್ಪದಲ್ಲಿ ನಿಸ್ವಾರ್ಥತೆ ಮತ್ತು ಸ್ವಚ್ಛತೆ ಸ್ಪಷ್ಟತೆ ಇದ್ದಾಗ ಅದನ್ನ ತಕ್ಷಣ ಕ್ವಿಕ್ ಆಗಿ ಅನುಭವ ಮಾಡ್ತೀರಾ. ನಿಮ್ ಸಂಕಲ್ಪ ಎಷ್ಟು ಸ್ವಚ್ಛ ಇರುತ್ತೆ, ಎಷ್ಟು ಸ್ಪಷ್ಟ ಇರುತ್ತೆ, ಅಷ್ಟು ಬೇಗ ನಿಮ್ಗೆ ಏನಾಗತ್ತೆ, ಸಂಕಲ್ಪ ಶಕ್ತಿ ಕ್ಯಾಚ್ ಆಗುತ್ತೆ. ಸೈಲೆನ್ಸ್ ಕಿ ಶಕ್ತಿಗೆ ಆಗಿ ಸೈನ್ಸ್ ಜುಕೇಗಿ. ಒಂದು ದಿನ ಬರುತ್ತೆ, ಈ ಒಂದು ಶಾಂತಿಯ ಶಕ್ತಿಗೆ ಸೈನ್ಸ್ ಏನ್ ಮಾಡುತ್ತೆ, ತಲೆಬಾಗುತ್ತೆ, ಸೋಲನ್ನ ಒಪ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಭಿವಿ ಸಮಜ ನೋಡಿ, ಟಿವಿ ಮೊಬೈಲ್, ಇವತ್ತು ಸೈನ್ಸ್ಗೆ ಎಷ್ಟು ಘಮಂಡಿದೆ, ನಾವು ಅದು ಕಂಡಿಡಿದ್ವಿ ಇದು ಕಂಡಿಡಿದ್ವಿ, ಸೈನ್ಸ್ ಅದು ಮಾಡುತ್ತೆ ಇದು ಮಾಡುತ್ತೆ. ಆದ್ರೆ ಮುಂದೆ ಸೈನ್ಸ್ ಏನಾಗುತ್ತೆ, ಸೈಲೆನ್ಸಿನ ಮುಂದೆ ತಲೆಬಾಗುತ್ತೆ, ಸೋತೋಗುತ್ತೆ. ಹೌದು, ನಮ್ ಶಕ್ತಿ ನಿಮ್ ಶಕ್ತಿಗಿಂತ ಕಡಿಮೆ ಅಂತ ಒಪ್ಕೊಳ್ಳುತ್ತೆ. ಇವತ್ತು ಸೈನ್ಸ್ ನಾವು ಬಹಳ ದೊಡ್ಡ ಶಕ್ತಿ ಅಂತ ಅದು ಹೇಳ್ತಾ ಇದೆ, ಅದ್ರ ಮುಂದೆ ಸೈನ್ಸ್ ಅನ್ನೋದಾಗುತ್ತೆ, ಸೈಲೆನ್ಸ್ ಮುಂದುವರಿಯುತ್ತೆ. ಅಭಿ ಭಿ ಸಮಜ್ತೆ ಹೋ ಜಾತೆ ಹೋ ಕಿ ಸೈನ್ಸ್ ಮೇ ಬಿ ಕೋಯಿ ಮಿಸ್ಸಿಂಗ್ ಹೇ. ಇವತ್ತೂ ಕೂಡ ಸೈನ್ಸ್ನವ್ರಿಗೆ ಗೊತ್ತಿದೆ ನಮ್ಮಲ್ಲಿ ಏನೋ ಮಿಸ್ಸಿಂಗ್ ಇದೆ, ಇದು ಪರಿಪೂರ್ಣ ಅಲ್ಲ ಅಂತ ಅದಕ್ಕೆ ಗೊತ್ತು.
ಯಾಕೆಂದ್ರೆ ನೋಡ್ರಿ ಸೈನ್ಸ್ ಇಷ್ಟೆಲ್ಲ ಕಂಡಿಡಿತು ನೀವು ನೋಡ್ತಾ ಇದ್ದೀರಿ. ಕೊರೋನಾ ಬಂತು. ಕೊರೋನಾ ಇಷ್ಟು ಸ್ಪೀಡ್ ಆಗಿ ಮನುಷ್ಯರ ಜೀವಕ್ಕೆ ಹಾನಿ ಮಾಡ್ತಿತ್ತು. ತಕ್ಷಣ ಒಂದು ಔಷಧಿ ಕಂಡಿಡಿಬೇಕಿತ್ತು, ಕಂಡಿಡಿದ್ ಬಿಟ್ರು. ಯಾವ್ದದು? 2 ಔಷಧಿ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ತಕ್ಷಣ ಕಂಡಿಡಿದ್ಬಿಟ್ರು. ಟೈಮೇ ಇರ್ಲಿಲ್ಲ, ಬೇಗ ಜನರಿಗೆ ಬದುಕಿಸ್ಬೇಕಿತ್ತು, ಅದನ್ನ ಕಂಡಿಡಿದ್ಬಿಟ್ರು. ಇವಾಗ ಹೇಳ್ತಿದಾರೆ 1-2 ವರ್ಷ ಆದ್ಮೇಲೆ ಯಾರು ಅದನ್ನ ತಗೊಂಡಿದಾರೋ ಅವರೆಲ್ಲರ ಹಾರ್ಟ್ ವೀಕ್ ಆಗಿ ಹೋಗ್ಬಿಟ್ಟಿದೆ, ಅವ್ರ ನರ ಎಲ್ಲ ಲೂಸ್ ಆಗಿ ಹೋಗ್ಬಿಟ್ಟಿದೆ, ಅವರಿಗೆ ಅವ್ರ ಮೆಂಟಲ್ ಸ್ಟೇಟ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲರ ಮೇಲೆ ಏನಾಗಿದೆ ಅಂತ ಇವಾಗ ಅದರ ಉಲ್ಟಾ ಪರಿಣಾಮ ಬೀರ್ತಾ ಇದೆ. ಅದಕ್ಕೆ ಬೇಗ ಜಾಯಿಂಟ್ ಪೇನ್ಗಳು ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ. ಅಪ್ಪು ಕಾರಣಕ್ಕೂ ಯಾರವನು ರಾಜ್ಕುಮಾರ್ ಮಗ ಸಾಯ್ಲಿಕ್ಕೂ ಅದೇ ಕಾರಣ. ಒಂದು ಕೊರೋನಾದ ಔಷಧಿ ತಗೊಂಡಿದ್ದಕ್ಕೆ ಕಾರಣ. ಇವತ್ತು ಹಾರ್ಟ್ ಪೇಷಂಟ್ ಆಗ್ತಿದ್ದಾರೆ, ಕ್ಯಾನ್ಸರ್ಗಳು ಜಾಸ್ತಿ ಆಗ್ತದೆ. ಎಲ್ಲ ಅದರದ್ದು ಸೈಡ್ ಎಫೆಕ್ಟ್ ಅಂತ ಇದ್ದಾರೆ. ಹಂಗ ಸೈನ್ಸ್ ಪರಿಪೂರ್ಣನ ಅಲ್ವಾ? ಅವರು ಒಪ್ಕೊಳ್ತಾರೆ ನಮ್ದು ಪರಿಪೂರ್ಣ ಅಲ್ಲ, ನಾವು ಕಂಪ್ಲೀಟ್ ಅಲ್ಲ, ನಮ್ಮಲ್ಲೂ ಏನೋ ಮಿಸ್ಸಿಂಗ್ ಇದೆ, ನಾವು ಹೋಗ್ಬೇಕು, ಪರಿಪೂರ್ಣ ಆಗ್ಬೇಕಂತೀವಿ, ಅದು ನಮ್ ಕೈಲಿ ಆಗ್ತಾ ಇಲ್ಲ, ಅದನ್ನ ತಲುಪ್ತಾ ಇಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ಅಭಿ ಭಿ ಸಮಜ್ತೆ ಜಾತೆ ಸೈನ್ಸ್ ಮೇ ಬಿ ಕೋಯಿ ಮಿಸ್ಸಿಂಗ್ ಹೇ ಜೋ ಭರ್ನಿ ಚಾಯಿ. ಅದರದ್ದು ಎಂದೂ ತುಂಬಲಿಕ್ಕೆ ಆಗೋದಿಲ್ಲ ತಾನೆ. ಇಸ್ಲಿಯೇ ಬಾಪ್ ದಾದಾ ಫಿರ್ ಸೆ अंडरलाइन करा रहे हैं कि अंतिम स्टेज अंतिम सेवा या संकल्प शक्ति बहुत फास्ट सेवा कराएगी. ಅದಕ್ಕೆ ಬಾಪ್ ದಾದಾ ಪುನಃ ನಾವು ಮಕ್ಕಳಿಗೆ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ. ಯಾವುದು? ಅಂತಿಮ ಸ್ಥಿತಿ, ಅಂತಿಮ ಸೇವೆ ಆಗೋದೇ ಯಾವ್ದ್ರಿಂದ? ಸಂಕಲ್ಪ ಶಕ್ತಿ ಬಹಳ ಸ್ಪೀಡ್ ಆಗಿ ಸೇವೆ ಮಾಡಿಸುತ್ತೆ. ಸಂಕಲ್ಪ ಶಕ್ತಿನೇ ಸ್ಪೀಡ್ ಆಗಿ ಸೇವೆ ಮಾಡಿಸುತ್ತೆ. ಆದ್ರಿಂದ ಏನ್ ಮಾಡ್ಬೇಕು ಇವಾಗ? ಸಂಕಲ್ಪ ಶಕ್ತಿಯ ಮೇಲೆ ಪೂರ್ಣ ಗಮನ ಕೊಡಬೇಕು. ಸಂಕಲ್ಪ ಶಕ್ತಿನ ವೇಸ್ಟ್ ಮಾಡಬಾರದು. ವ್ಯರ್ಥ ಯೋಚನೆ ಮಾಡದೆ, ಯಾರನ್ನೋ ಬೈಕೊಂಡೆ, ಯಾರಿಗೋ ಏನೋ ಉಲ್ಟಾ ಸಂಕಲ್ಪ ಮಾಡದೆ, ಯಾರನ್ನೋ ಪರಚಿಂತನೆ ಮಾಡದೆ, ಪರದರ್ಶನ ಮಾಡದೆ ಅನ್ನೋದಕ್ಕಿಂತ ಶುಭ ಭಾವನೆ, ಶುಭ ಕಾಮನೆಯಿಂದ ಬಾಬಾ ನೆನ್ಪಲ್ಲಿ ಒಳ್ಳೇದಕ್ಕೆ ಮಾತ್ರ ನಮ್ಮ ಸಂಕಲ್ಪವನ್ನ ಬಳಸಿದ್ರೆ ಏನ್ ಹೇಳ್ತಾರೆ ಬಾಬಾ? ಅಂತಿಮ ಸ್ಟೇಜ್, ಅಂತಿಮ ಸೇವೆಯನ್ನ ನಾವು ಬಹಳ ಸ್ಪೀಡ್ ಆಗಿ ಮಾಡಬಹುದು. ಇದ್ರ ಬಗ್ಗೆ ನೀವು ಅಟೆನ್ಷನ್ ಕೊಡಿ ಅಂತಾರೆ ಬಾಬಾ. ಬಚಾವ್ ಜಮಾ ಕರೋ, ಸಂಕಲ್ಪ ಶಕ್ತಿನೇನ್ ಮಾಡ್ರಿ? ಬಚಾವ್ ಮಾಡ್ರಿ, ಜಮಾ ಮಾಡ್ರಿ, ವೇಸ್ಟ್ ಮಾಡ್ಬೇಡ್ರಿ ಸಂಕಲ್ಪ ಶಕ್ತಿಯನ್ನ ಅಂತ ಇದ್ದಾರೆ ಬಾಬಾ. ಬಹುತ್ ಕಾಮ್ಯ ಆಯ್ಗಿ. ಯಾಕೆಂದ್ರೆ ನೀವು ಎಷ್ಟು ಸಂಕಲ್ಪ ಶಕ್ತಿಯನ್ನ ಬಚಾವ್ ಮಾಡ್ತಿರೋ ಅಷ್ಟು ಆ ಸಂಕಲ್ಪ ಶಕ್ತಿ ನಿಮಗೆ ಕೆಲಸ ಕೊಡುತ್ತೆ. ಯಾವ ರೀತಿ ನೀವು ಹಣವನ್ನ ಎಷ್ಟು ಉಳಿಸ್ತೀರಿ ಅದು ನಿಮ್ಮ ಒಂದು ಸಮಯ ಬರುತ್ತೆ, ಆಪತ್ಕಾಲಕ್ಕೆ ನಿಮ್ಗೆ ಅದು ಸಹಾಯ ಮಾಡುತ್ತೆ. ಹಾಗೆ ಸಂಕಲ್ಪ ಶಕ್ತಿನೂ ಕೂಡ ನೀವು ಎಷ್ಟು ಉಳಿಸ್ತೀರಿ ಅಷ್ಟು ನಿಮ್ಗೆ ಆಪತ್ಕಾಲಕ್ಕೆ ನಿಮ್ಗದು ಸಹಾಯ ಮಾಡುತ್ತೆ. ಒಂದ್ ಟೈಮ್ ಬರುತ್ತೆ ಅವಾಗ ನಿಮ್ಗದು ಬಹಳ ಸಹಾಯ ಮಾಡುತ್ತೆ ಅಂತಿದ್ದಾರೆ ಬಾಬಾ. ನೋಡಿ ಎಂತ ಶ್ರೇಷ್ಠ ವಾಕ್ಯಗಳನ್ನ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಪ್ರಯೋಗಿ ಇಸ್ ಸಂಕಲ್ಪ ಕಿ ಶಕ್ತಿ ಸೆ ಬನೆ. ಬಾಬಾ ಹೇಳ್ತಾ ಇದ್ದಾರೆ, ಪ್ರಯೋಗ, ಈ ಸಂಕಲ್ಪ ಶಕ್ತಿ ಪ್ರಯೋಗವನ್ನ ಮಾಡ್ರಿ. ಅಂದ್ರೆ ಸಂಕಲ್ಪ ಶಕ್ತಿಯ ಪ್ರಯೋಗಿ ಆಗ್ರಿ. ಸೈನ್ಸ್ ಕಾ ಮಹತ್ವ ಕ್ಯೋ ಹೇ? ವಿಜ್ಞಾನಕ್ಕೆ ಯಾಕಷ್ಟು ಮಹತ್ವ ಕೊಡ್ತಾರೆ ಅಂದ್ರೆ ಬಾಬಾ ಏನ್ ಹೇಳ್ತಿದಾರೆ ಅಂದ್ರೆ, ಈ ಸಂಕಲ್ಪ ಶಕ್ತಿಯನ್ನ ಏನ್ ಮಾಡ್ರಿ? ಪ್ರಾಕ್ಟಿಕಲ್ ಆಗಿ ನೀವು ಅನುಭವ ಮಾಡ್ರಿ, ಮತ್ತೆ ಬೇರೆಯವ್ರಿಗೂ ಅನುಭವ ಮಾಡಿಸ್ರಿ. ವಿಜ್ಞಾನ ಯಾಕೆ ಇಷ್ಟು ಮುಂದುವರೆದಿದೆ? ಒಂದು ಪವರ್ ಅನ್ನೋದಿದೆ. ಆ ಪವರ್ ಕನೆಕ್ಷನ್ ಇಂದ ನಾವು ಏನ್ ಮಾಡ್ಬೋದು? ಫ್ಯಾನ್ ಅಂತ ಯೂಸ್ ಮಾಡ್ಬೋದು, ದೂರದ ವಾಕ್ಯಗಳನ್ನ ನಾವು ಕೇಳ್ಬೋದು, ದೂರದ ದೃಶ್ಯಗಳನ್ನ ನೋಡ್ಬೋದು ಅಂತ ಬರೀ ಹೋಗ್ಬಿಟ್ರೆ ನಮ್ಗೆ ಅದ್ರದ್ದು ಮಹತ್ವ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅದನ್ನ ನಾವು ಯೂಸ್ ಮಾಡ್ತಾ ಇದೀವಿ ತಾನೆ, ಅನುಭವ ಮಾಡ್ತಾ ಇದೀವಿ ತಾನೆ. ಆರಾಮಾಗಿ ಫ್ಯಾನ್ ಕೆಳಗ್ ಕೂತಿದೀವಿ, ಆರಾಮಾಗಿ ದೂರದವ್ರ ಜೊತೆಗೆ ಮಾತಾಡ್ತೀವಿ, ದೂರದಲ್ಲಿ ಎಲ್ಲೋ ನಡೀತಾ ಇರೋಂಥ ದೃಶ್ಯವನ್ನ ಲೈವ್ ಅಲ್ಲಿ ನಾವು ಟಿವಿಗಳಲ್ಲಿ ನೋಡ್ತೀವಿ. ಅದಕ್ಕೆ ತಾನೇ ಸೈನ್ಸ್ ಇಷ್ಟೊಂದು ಮಹತ್ವ ಆಗಿರೋದು. ಹಾಗೆ ಸೈಲೆನ್ಸಿನ ಮಾತು ಕೂಡ ಜನರಿಗೆ ಅನುಭವ ಆಗ್ಬೇಕಂದ್ರೆ ಏನ್ ಮಾಡ್ಬೇಕೀಗ? ಆ ಸಂಕಲ್ಪ ಶಕ್ತಿಯ ಪ್ರಯೋಗವನ್ನ ಮಾಡಿ ನಾವು ಪ್ರಯೋಗಿಗಳಾಗ್ಬೇಕು, ಅನುಭವ ಮಾಡಿಸ್ಬೇಕು ಅಂತಿದ್ದಾರೆ ಬಾಬಾ. ಪ್ರಯೋಗ ಮೇ ಆತಿ ಹೇ ತಬ್ ಸಬ್ ಸಮಜ್ತೆ ಹೇ. हाँ साइंस अच्छा काम करती है तो साइलेंस की पावर का प्रयोग करने के लिए ಹಾಗಾದ್ರೆ ಈ ಒಂದು ಶಾಂತಿಯ ಶಕ್ತಿಯ ಪ್ರಯೋಗವನ್ನ ಮಾಡ್ಲಿಕ್ಕೆ ಏನ್ ಬೇಕು? ಏನ್ ಬೇಕಾಗಾದ್ರೆ ಏಕಾಗ್ರತೆ ಶಕ್ತಿ ಬೇಕು. ಹಾಗಾದ್ರೆ ಏಕಾಗ್ರತೆ ಬೇಕಂದ್ರೆ ಅದಕ್ಕೇನು ಮೂಲ ಆಧಾರ? ಮನಸ್ಸು. ಮನಸ್ಸಿನ ಕಂಟ್ರೋಲಿಂಗ್ ಪವರ್,
ಅದರಿಂದಲೇ ಮನೋಬಲ ವೃದ್ಧಿ ಆಗತ್ತೆ. ಎಷ್ಟು ನೀವು ನಿಮ್ ಮನಸ್ಸನ್ನ ಕಂಟ್ರೋಲ್ ಮಾಡ್ತಿರೋ ಅಷ್ಟು ಮನಸ್ಸಿನ ಬಲ ಏನಾಗತ್ತೆ, ವೃದ್ಧಿ ಆಗತ್ತೆ. ಇಲ್ಲ ಮನ್ಸು ಹೆಂಗ ಬಂತ ಹಂಗೆ ಹರಿ ಬಿಟ್ಬಿಟ್ರಿ, ಅದನ್ನ ಕಂಟ್ರೋಲೇ ಮಾಡ್ಲಿಲ್ಲ, ಕೆಟ್ಟದನ್ನ ಮಾತಾಡ್ಬಾರ್ದು ಅಂತ ಗೊತ್ತು, ಇದನ್ನ ಕಂಟ್ರೋಲೇ ಮಾಡ್ಲಿಲ್ಲ, ಕೆಟ್ಟದನ್ನ ಆಲೋಚನೆ ಮಾಡ್ಬಾರ್ದು ಅಂತ ಗೊತ್ತು, ಅದನ್ನ ಕಂಟ್ರೋಲೇ ಮಾಡ್ಲಿಲ್ಲ, ಕೆಟ್ಟದ ಯಾವುದೇ ಕಾರ್ಯವನ್ನ ಮಾಡ್ಬಾರ್ದು ಅಂತ ಗೊತ್ತು, ಅದನ್ನ ಕಂಟ್ರೋಲೇ ಮಾಡ್ಲಿಲ್ಲ, ಅದ ಹಂಗೆ ಲೂಸ್ ಆಗಿ ಬಿಟ್ಬಿಟ್ರಿ ಅಂತಂದ್ರೆ ಬಾಬಾ ಹೇಳ್ತಾರೆ ನಿಮ್ಮ ಮನೋಬಲ ಮತ್ತು ಏನಾಗ್ತಾ ಹೋಗುತ್ತೆ, ಕುಗ್ಗುತ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ನಿಮ್ ಮನ್ಸನ್ನ ಕಂಟ್ರೋಲ್ ಮಾಡ್ತೀರಿ. ಮನ್ಸನ್ನ ಕಂಟ್ರೋಲ್ ಮಾಡೋದಂದ್ರೆ ಏನು? ಯೋಗ. ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅದನ್ನ ಏನ್ ಮಾಡ್ಬೋದು, ಒಳ್ಳೇದಕ್ಕೆ ಯೂಸ್ ಮಾಡೋದು. ಶುಭ ಭಾವನೆ, ಶುಭ ಕಾಮನೆ, ಶ್ರೇಷ್ಠ ಸಂಕಲ್ಪ, ಬಾಬನ್ ನೆನ್ಪು, ಬಾಬನ ವರದಾನಗಳ ನೆನ್ಪು. ನಮ್ ಬಾಬಾ ಎಷ್ಟೊಂದು ಸ್ವಮಾನ ಕೊಟ್ಟಿದ್ದಾರೆ, ಎಷ್ಟು ಸ್ವರೂಪಗಳಿದಾವೆ ನಮ್ದು, ಬಾಬನ್ ಎಷ್ಟು ಮಹಿಮೆ ಇದೆ, ಎಷ್ಟು ಅನುಭವ ಮಾಡ್ಲಿಕ್ಕಿದೆ. ಅದನ್ನ ಮಾಡ್ತಾ 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 ಹೋಗೋದೇ ಏನಾಗಿದೆ, ಮನಸ್ಸನ್ನ ಕಂಟ್ರೋಲ್ ಮಾಡೋದು. ಎಷ್ಟು ನೀವು ಮನಸ್ಸನ್ನ ಈ ರೀತಿ ಕಂಟ್ರೋಲ್ ಮಾಡ್ತೀರಷ್ಟು ಮನೋಬಲ ಏನಾಗ್ತಾ ಹೋಗುತ್ತೆ, ನಿಮ್ದು ವೃದ್ಧಿ ಆಗ್ತಾ ಹೋಗುತ್ತೆ. ಈ ಮನೋಬಲದ ಯಾವ್ದಕ್ಕೆ ಕಾರಣ ಅಂದ್ರು ಬಾಬಾ? ಏಕಾಗ್ರತೆಗೆ ಕಾರಣ. ಈ ಏಕಾಗ್ರತೆ ಯಾವ್ದಕ್ಕೆ ಆಧಾರ? ಯಾವ್ದಕ್ಕೆ ಆಧಾರ ಅಂದ್ರು ಬಾಬಾ? ಶಕ್ತಿಯ ಪ್ರಯೋಗಕ್ಕೆ ಆಧಾರ. ಶಾಂತಿಯ ಶಕ್ತಿಯ ಅನುಭವ ಇನ್ನೊಬ್ಬರಿಗೆ ಮಾಡಿಸ್ಬೇಕಂದ್ರೆ ಏಕಾಗ್ರತೆ ಶಕ್ತಿ ಬೇಕು ಮತ್ತು ಮನಸ್ಸಿನ ಬಲ ಬೇಕು ಅಂತಾರೆ ಬಾಬಾ. ಮನೋಬಲಕ್ಕೆ ಬಡಿ ಮಹಿಮಾ. ಮನಸ್ಸಿನ ಬಲದ ಮಹಿಮೆ ಬಾಳ ಇದೆ, ಮನೋಬಲದ ಮಹಿಮೆ ಬಾಳ ಇದೆ. ಜನನು ಹೇಳ್ತಾರೆ ಮನಸ್ಸಿನ ಶಕ್ತಿ ಎಷ್ಟು ದೊಡ್ಡದು. ಸಣ್ಣ ಪುಟ್ಟದ್ ಹೇಳ್ತಾರ ಅವ್ರ ಮನಸ್ಸು ಎಷ್ಟು ಶಕ್ತಿಶಾಲಿ ಅಂದ್ರೆ ನಮ್ಮ ರಾಕೆಟ್ ಕೂಡ ಅಷ್ಟು ವೇಗವಾಗಿ ಓಡೋದಿಲ್ಲ ಅಂತ ಹೇಳ್ತಾರೆ ಲೌಕಿಕದಲ್ಲಿ. ಇನ್ನು ಏನೆಲ್ಲ ಹೇಳ್ತಾರೆ. ಆದ್ರೆ ನೋಡಿ ಇದ್ರಲ್ಲಿ ಬಾಬಾ ಎಂಥ ವಿಶೇಷ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ ಕೇಳ್ರಿ. ರಿದ್ಧಿ ಸಿದ್ಧಿ ಯಾವ ಬಲದಿಂದ ಮಾಡೋದು? ಮಾಟ ಮಂತ್ರ ಯಾವ್ದು ಬಲದಿಂದ ಮಾಡ್ತಾರೆ? ಮನಸ್ಸಿನಲ್ಲೇ ಮಾಡೋದದು. ಒಂದು ಜಡ ವಸ್ತುವಿಗೆ ಸಂಕಲ್ಪ ಮಾಡಿ 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 ಆ ವಸ್ತುವಿಗೆ ಶಕ್ತಿ ತುಂಬಿಡ್ತಾರ. ಪೂಜೆ, ಮಂತ್ರ, ಶ್ಲೋಕ ಪಠಣ ಇದು ಏನು? ಬರೀ ಬಾಯಿಂದಲ್ಲ, ಮನಪೂರ್ವಕವಾಗಿ ಅದನ್ನ ಹೇಳಿದ್ರು ಅದು ಕೆಲಸ ಮಾಡುತ್ತೆ. ಮಾಟ ಮಂತ್ರ, ಪೂಜೆ, ಭಕ್ತಿಯ ಒಂದು ಶ್ಲೋಕಗಳು, ಅದಕ್ಕೂ ಆಧಾರ ಯಾವುದು? ಮನಸ್ಸಿನ ಸಂಕಲ್ಪಗಳೇ. ಎಷ್ಟು ಶಕ್ತಿ ಇದೆ ಸಂಕಲ್ಪಕ್ಕೆ. ಒಂದು ಲಿಂಬೆ ಹಣ್ಣು ತಗೊಂಡು ಅದಕ್ಕೆ ಒಂದ್ ಸಂಕಲ್ಪಗಳನ್ನ ತುಂಬುತ್ತಾರ ಅದ್ರಲ್ಲಿ. ಒಂದ್ ಮೆಣಸಿನಕಾಯಿ ತಗೊಂಡು ಅದಕ್ಕೆ ಸಂಕಲ್ಪ ತುಂಬುತ್ತಾರೆ. ಒಂದ್ ಅಕ್ಕಿ ತಗೊಂಡು ಅದರಲ್ಲಿ ಸಂಕಲ್ಪ ತುಂಬುತ್ತಾರೆ. ನೀರ್ ತಗೊಂಡು ಅದರಲ್ಲಿ ಸಂಕಲ್ಪ ತುಂಬ್ತಾರೆ ತಾನೆ? ಅದೇ ಮಾಟ ಮಂತ್ರ, ಅದೇ ಪೂಜೆ. ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೆ ತೀರ್ಥ ಅಂತ ಹೇಳ್ತಾರೆ. ಈ ಕಡೆ ರಿದ್ಧಿ ಸಿದ್ಧಿ ದುಷ್ಟ ಶಕ್ತಿಗಳಿಂದ ಮಾಡೋದು ಅದು ಮಾಟ ಮಂತ್ರ. ಸಂಕಲ್ಪ ಶಕ್ತಿನೇ ತಾನೇ ಅದಕ್ಕೆ ಕಾರಣ. ಒಂದು ಹೂ, ದೇವಸ್ಥಾನಕ್ಕೆ ಹೋಗಿ ಒಂದು ಹೂ ತಗೊಂಡ್ ಬರ್ತೀರಿ, ಯಾಕೆ? ಏನ್ ಯಾವ್ದ್ರ ಶಕ್ತಿ ಅದು? ಸಂಕಲ್ಪ ಶಕ್ತಿ. ಎಲ್ಲರೂ ಹೋಗಿ ಅಲ್ಲಿ ಕಳ್ತನ ಮಾಡ್ಬೇಕು, ಮೋಸ ಮಾಡ್ಬೇಕು ಅಂತ ಸಂಕಲ್ಪನೆ ಮಾಡಲ್ಲ. ಎಲ್ಲರೂ ಹೋಗಿ ಒಳ್ಳೆ ಸಂಕಲ್ಪನೆ ಮಾಡ್ತಾರದು ಅಲ್ವಾ? ಎಷ್ಟು ಭಕ್ತಿಯಿಂದ ದೇವರನ್ನ ಮಹಿಮೆ ಮಾಡ್ತಾರೆ. ಆ ಸಂಕಲ್ಪ ಶಕ್ತಿ, ಆ ಶ್ರೇಷ್ಠ ಶಕ್ತಿ ಆ ಹೂನಲ್ಲಿ ಇರುತ್ತೆ, ಆ ನೀರ್ನಲ್ಲಿ ಇರುತ್ತೆ. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಸಂಕಲ್ಪ ಶಕ್ತಿಯ ಮಹಿಮೆ ಬಹಳ ದೊಡ್ಡದಿದೆ. ರಿದ್ಧಿ ಸಿದ್ಧಿಯವರು ಕೂಡ ಮನೋಬಲದಿಂದಲೇ ಅಲ್ಪ ಕಾಲದ ಚಮತ್ಕಾರವನ್ನ ತೋರಿಸ್ತಾರೆ. ಆದ್ರೆ ಅವೆಲ್ಲ ಏನೋ ಹಾಗಂದ್ರೆ ರಿದ್ಧಿ ಸಿದ್ಧಿಯಲ್ಲೂ ಶಕ್ತಿ ಇದೆ ಅಂತ ಆ ಕಡೆ ಹೋಗೋರು ಇದ್ದಾರೆ ಕೆಲವರು. ನೋಡಿದ್ದೀನಿ ನಾನು. ಇಲ್ಲೇ ಬರೋರು ಕೂಡ, ನಮ್ಮಲ್ಲಿ ಬರೋರು ಮಾಟ ಮಂತ್ರ ಆ ಕಡೆ ಹೋಗೋರು ಇದ್ದಾರೆ. ನೋಡಿ, ಅದು ಅಲ್ಪ ಕಾಲದ್ದು. ನೆನ್ಪಿರ್ಲಿ, ಯಾರು ಮಾಟ ಮಂತ್ರಕ್ಕೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಅಂದ್ರೆ ಏನು? ಯಾರಲ್ಲಿ ಹೋಗ್ತಾರೆ ಮಾಡಿಸ್ಕೊಂಡ್ ಬರೋದು, ತೆಗೆಸ್ಕೊಂಡ್ ಬರೋದು, ಏನೆಲ್ಲ ಮಾಡ್ತಾರಲ್ಲ, ಕೊನೆಗೆ ಆ ಮಾಟ ಮಂತ್ರ ಅವ್ರಿಗೆ ತಿರುಗುತ್ತಂತೆ. ಯಾರು ಮಾಡ್ತಾರೆ ಅವ್ರಿಗೆ ತಿರುಗುತ್ತೆ. ಯಾಕೆಂದ್ರೆ ದುಷ್ಟ ಶಕ್ತಿ ಅದು. ಅದಕ್ಕೆ ಕೆಲ್ಸ ಕೊಡ್ತಾ ಇರ್ಬೇಕು. ಜಿನ್ ಇದ್ದಂಗೆ. ಜಿನ್ನನ್ ಕತೆ ಹೇಳ್ತಾರಲ್ಲ ಬಾಬಾ, ನೀನ್ ಕೆಲ್ಸ ಕೊಡಿದ್ರೆ ನಿನ್ನನೇ ನುಂಗ್ತೀನಿ ಅನ್ನೋಂಗದು. ಯಾರು ಅದ್ರ ಸಮೀಪಕ್ಕೆ ಹೋಗ್ತಾರ ಅದನ್ನ ಆ ದುಷ್ಟ ಶಕ್ತಿ ಬಿಡೋದೇ ಇಲ್ಲ. ಯಾಕೆಂದ್ರೆ ಬಾಬಾ ರಿದ್ಧಿ ಸಿದ್ಧಿ ಅಂತ ಹೇಳಿದಾರಂತೆ ಕೆಲವ್ರು. ಅದ್ರಲ್ಲೂ ಶಕ್ತಿ ಇದೆ ಅಂತ ಹೋಗೋರು ಇದ್ದಾರೆ. ನಾನು ಇಲ್ಲೇ ಕೇಳಿದ್ದೀನಿ ಕೆಲವ್ರ ಬಾಯಿಂದ. ಅದಕ್ಕೆ ಅಂತ ಕಡೆ ಹೋದ್ರೆ ಬಾಬಾನು ಹೇಳ್ಬಿಟ್ರದ ಅಲ್ಪ ಕಾಲದ ಚಮತ್ಕಾರ. ಅಲ್ಪ ಕಾಲಷ್ಟು ನಿಮ್ ಕೆಲ್ಸ ಮಾಡುತ್ತೆ, ಆಮೇಲೆ ನೀವು ಅದ್ ಕೆಲ್ಸ ಕೊಡ್ಲಿಲ್ಲ ನಿಮ್ಗೆ ತಿರುಗಿ ಬೀಳುತ್ತದ. ಅದಕ್ಕೆ ಬಾಬಾ ಹೇಳ್ತಾರೆ ಆಪ್ತು ವಿಧಿಪೂರ್ವಕ. ಆದ್ರೆ ತಾವು ವಿಧಿಪೂರ್ವಕವಾಗಿ ರಿದ್ಧಿ ಸಿದ್ಧಿ ಅಲ್ಲ, ಯಾವ್ದ್ರ ಮೂಲಕ? ವಿಧಿಪೂರ್ವಕವಾಗಿ ಕಲ್ಯಾಣದ ಚಮತ್ಕಾರವನ್ನ ತೋರಿಸುತ್ತೀರಿ. ಅದು ವರದಾನವಾಗಿ ಬಿಡುತ್ತದೆ. ಅದೇ ಅಲ್ಪ ಕಾಲದ. ಆದ್ರೆ ಇದು
सदा कालದ್ದು आत्माओं के लिए यह संकल्प शक्ति का प्रयोग वरदान सिद्धि हो जाएगा. ಬಾಬಾ ಇತರ ಆತ್ಮಗಳಿಗಾಗಿ ಈ ಸಂಕಲ್ಪ ಶಕ್ತಿಯ ಪ್ರಯೋಗ ಏನಿದೆ ಇದು ವರದಾನವನ್ನ ಸಿದ್ಧಿಸಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತೋ ಪಹಲೆ ಯ ಚೆಕ್ ಕರು. ಹಾಗಾಗಿ ಈ ಮಾತನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಯಾವ್ದು? मन को कंट्रोल करने की कंट्रोल पावर है. ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಕಂಟ್ರೋಲಿಂಗ್ पावर ಇದೆಯಾ? सेकंड में जैसे ही साइंस की शक्ति स्विच के आधार से स्विच ऑन करो स्विच ऑफ करो, ऐसे सेकंड में मन को जहां चाहो जैसे चाहो जितना समय चाहो उतना कंट्रोल कर सकते हैं. ಯಾವ ರೀತಿ ಒಂದ್ ಸೆಕೆಂಡ್ ನಲ್ಲಿ ಮೊಬೈಲ್ ಬಟನ್ ಅನ್ನ ಆನ್ ಮಾಡ್ಬಿಡ್ಬೋದು, ಫ್ಯಾನಿನ ಸ್ವಿಚ್ ಅನ್ನ ಒಂದ್ ಸೆಕೆಂಡ್ ನಲ್ಲಿ ಆನ್ ಮಾಡ್ಬಿಡ್ಬೋದು. ಹಾಗೆ ಬಾಬಾ ಹೇಳ್ತಾರೆ ಒಂದೇ ಸೆಕೆಂಡ್ ನಲ್ಲಿ ನಮ್ಮ ಮನಸ್ಸನ್ನ ಎಲ್ಲಿ ಬೇಕೋ ಅಲ್ಲಿ, ಹೇಗೆ ಬೇಕೋ ಹಾಗೆ, ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತಾ? ಆಗ್ಲೇ ಮುರಳಿ ಪ್ರಾರಂಭದಲ್ಲೇ ಬಾಬಾ ಅನಾದಿ ಕಾಲಕ್ಕೆ ಬನ್ನಿ, ಆದಿ ಕಾಲಕ್ಕೆ ಬನ್ನಿ, ಮಧ್ಯ ಕಾಲಕ್ಕೆ ಬನ್ನಿ, ಅಂತ್ಯ ಕಾಲಕ್ಕೆ ಬನ್ನಿ ಅಂತ ಕರ್ಕೊಂಬಂದ್ರು. ಒಂದ್ ಸೆಕೆಂಡ್ ನಲ್ಲೇ ಬಂದ್ರ? ಬಾಬಾ ಹೇಳ್ದಲ್ಲೆಲ್ಲ ಹೋದ್ರ? ಎಲ್ಲಿ ಎಷ್ಟು ಸಮಯ ಹೇಗೆ ಇರ್ಬೇಕು, ಯಾವ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕು, ಒಂದ್ ಸೆಕೆಂಡ್ ನಲ್ಲಿ ಸ್ಥಿತ ಆಗ್ತೀರಾ? ಅಷ್ಟು ಸಂಕಲ್ಪದ ಶಕ್ತಿ ಕಂಟ್ರೋಲ್ ನಲ್ಲಿ ಇದೆಯಾ? ಕೇಳ್ತಾ ಇದ್ದಾರೆ ಬಾಬಾ. ಇದೆಯಾ? ಬಾಬಾ ಅನಾದಿ ಕಾಲದ ಹೇಳ್ತಾ ಇರ್ತಾರೆ, ಆಮೇಲೆ ಆದಿ ಕಾಲಕ್ಕೆ ಬರ್ತಾರೆ. ಬನ್ನಿ ಆದಿ ಕಾಲಕ್ಕೆ ಅಂದಾಗ ಇನ್ನು ಅನಾದಿ ಕಾಲದಲ್ಲೇ ಇದ್ ಬಿಡೋದು. ಅಲ್ಲೇ ಬಾಳ ಚೆನ್ನಾಗಿದೆ ಇಲ್ಲಿ ಅಂದ್ರೆ ಅವ್ರ ಕಂಟ್ರೋಲೇ ಇಲ್ಲ ಅಂತ. ಮಾಡಿದ ವ್ಯರ್ಥ ಅಲ್ಲ, ಆದ್ರೆ ಬಾಬಾ ಎಲ್ಲಿ ಕರ್ಕೊಂಡು ಹೋಗಿದಾರೆ? ಆಗ್ಲೇ ಮುಂದೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸ್ವರ್ಗಕ್ಕಾದ್ರೆ. ಇವ್ರು ಇನ್ನೂ ಎಲ್ಲಿದ್ದಾರೆ? ಪರಮಾತ್ಮದಲ್ಲೇ ಇದ್ದಾರೆ. ಹಂಗಾರೆ ಕಂಟ್ರೋಲ್ ಇದೆಯಾ ಅವರಿಗೆ? ಇಲ್ಲ. ಬಾಬಾ ಅನಾದಿ ಕಾಲದಲ್ಲಿ ಅಂದಾಗ ತಕ್ಷಣ ಅನಾದಿ ಕಾಲಕ್ಕೆ ಬರೋದು. ಬನ್ನಿ ಮಕ್ಳು ಈಗ ಆದಿ ಕಾಲಕ್ಕೆ ಹೋಗೋಣ ಅಂದಾಗ ತಕ್ಷಣ ಬಾಬನ್ ಜೊತೆಗೆ ಆದಿ ಕಾಲಕ್ಕೂ ನಾವು ಸಂಕಲ್ಪದಿಂದ ಹೋದ್ರೆ ಅವಾಗೇನಿದೆ? ಕಂಟ್ರೋಲಿಂಗ್ ಪವರ್ ಇದೆ ಅಂತ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಷ್ಟು ಕಂಟ್ರೋಲಿಂಗ್ ಪವರ್ ಇದೆಯಾ? ಕೇಳ್ತಾರೆ ಬಾಬಾ. बहुत अच्छे अच्छे स्वयं प्रति भी और सेवा प्रति भी सिद्धि रूप दिखाई देंगे. ಎಷ್ಟು ನೀವು ನಿಮ್ ಸಂಕಲ್ಪಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯವಾಗತ್ತೆ ಅಷ್ಟು ನೀವು ಒಳ್ಳೊಳ್ಳೆಯ ಸ್ವಯಂಗಾಗಿಯೂ ಮತ್ತು ಸೇವೆಗಾಗಿನೂ ನೀವು ನಿಮ್ಮ ಸಂಕಲ್ಪಗಳ ಸಿದ್ಧಿ ರೂಪವನ್ನ ತೋರಿಸಬಹುದು ಅಂತಾರೆ ಬಾಬಾ. लेकिन बाप दादा देखते हैं कि संकल्प शक्ति के जमा का खाता अभी साधारण अटेंशन है. ಆದ್ರೆ ಇಲ್ಲಿವರೆಗಿನ ಮಕ್ಕಳ ಸ್ಥಿತಿಯನ್ನ ನೋಡಿ ಬಾಬಾ ರಿಸಲ್ಟ್ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡಿಕೊಳ್ಳುವಂತ ಖಾತೆ ಸಾಧಾರಣವಾಗಿ ಅಟೆನ್ಷನ್ ಅನ್ನ ತಗೊಂಡಿದ್ದೀರಿ, ಅದಕ್ಕಷ್ಟು ಅಟೆನ್ಷನ್ ಕೊಡ್ತಾ ಇಲ್ಲ. ರಿಸಲ್ಟ್ ಏನು? ಸಾಧಾರಣ, ಉತ್ತಮ, ಮಧ್ಯಮ, ಸಾಧಾರಣ ಮೂರಿರುತ್ತೆ. ಇನ್ನು ಎಲ್ಲಿದ್ದೀವಿ? ಸಾಧಾರಣದಲ್ಲೇ ಇದ್ದೀವಿ, ಇನ್ನು ಮಧ್ಯಮಕ್ಕೂ ಹೋಗಿಲ್ಲ ನೋಡಿ. ಸಾಧಾರಣ ಇದೆ ಅಂತಾರೆ ಬಾಬಾ. ಜಿತನಾ ಹೋನಾ ಚಾಹಿಯೆ ಉತನಾ ನಹಿ. ಎಷ್ಟು ನೀವು ಸಂಕಲ್ಪ ಶಕ್ತಿಗೆ ಮಹತ್ವ ಕೊಡ್ಬೇಕು, ಎಷ್ಟು ಶಕ್ತಿಯನ್ನ ನೀವು ಜಮಾ ಮಾಡ್ಕೊಂಡಿರ್ಬೇಕು, ಅಷ್ಟು ಮಾಡ್ಕೊಂಡಿಲ್ಲ ಅಂತ ಇದ್ದಾರೆ ಬಾಬಾ. ಸಂಕಲ್ಪಕ್ಕೆ ಆಧಾರ ಪರ್ ಬೋಲ್ ನೋಡಿ. ನಮ್ಮ ಮಾತು, ನಮ್ಮ ಕರ್ಮ ಎಲ್ಲವೂ ಯಾವುದರ ಆಧಾರದ ಮೇಲೆ ಇರುತ್ತೆ? ಸಂಕಲ್ಪನೇ ಆಧಾರ ನಮ್ಗೆ ಮಾತು ಬರೋದಕ್ಕೂ, ಆಮೇಲೆ ನಾವು ಯಾವುದೇ ಕರ್ಮ ಮಾಡೋದಕ್ಕೂ ಬೀಜ ಯಾವುದು? ಸಂಕಲ್ಪ ತಾನೆ. ಅಲಗ್ ಅಲಗ್ ಮೆಹನತ್ ಕರ್ನೆ ಕಿ ಜರೂರತ್ ಹಿ ನಹಿ ಹೈ. ಮಾತು ಒಳ್ಳೇದೇ ಮಾತಾಡ್ಬೇಕು, ಒಳ್ಳೆ ಕೆಲ್ಸನೇ ಮಾಡ್ಬೇಕಂತ ನಾವು ಬೇರೆ ಬೇರೆ ಕೆಲ್ಸ ಮಾಡ್ಲಿಕ್ಕೆ ನಾವು ಪರಿಶ್ರಮ ಪಡೋ ಅವಶ್ಯಕತೆನೇ ಇಲ್ಲ. ಸಂಕಲ್ಪ ಸರಿ ಮಾಡ್ಕೊಂಡ್ಬಿಟ್ರೆ ನಮ್ ಮಾತು ಸರಿಯಾಗಿರುತ್ತೆ, ನಮ್ ಕರ್ಮ ಕೂಡ ಸರಿಯಾಗ್ಬಿಡುತ್ತೆ. आज बोल को कंट्रोल करो, आज दृष्टि को अटेंशन दो, यह मेहनत करो, आज रुचि को अटेंशन जो दो, चेंज करो. ಇವತ್ತು ದೃಷ್ಟಿಯನ್ನ ಚೇಂಜ್ ಮಾಡ್ಕೊಳ್ಳೋಣ, ಇವತ್ತು ತಪಸ್ ಮಾಡಿ ಮಾತನ್ನ ನಾನು ಸರಿಪಡಿಸ್ಕೊಳ್ಳೋಣ, ಇವತ್ತು ತಪಸ್ ಮಾಡಿ ನಾನು ನಮ್ ಕರ್ಮವನ್ನ ಸರಿ ಮಾಡಿಸ್ಕೊಳ್ಳೋಣ ಅಂತ. ಹೀಗೆ ನೀವು ಬೇರೆ ಬೇರೆ ಇವೆಲ್ಲದಕ್ಕೂ ಅಟೆನ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಒಂದಕ್ಕೆ ಅಟೆನ್ಷನ್ ಕೊಟ್ರೆ ಸಾಕು. ಯಾವ್ದಕ್ಕೆ? ಸಂಕಲ್ಪಕ್ಕೆ ಅಟೆನ್ಷನ್ ಕೊಟ್ರೆ ಸಾಕು. ದೃಷ್ಟಿನೂ ಚೇಂಜ್ ಆಗತ್ತೆ, ನಮ್ಮ ಮಾತು ಚೇಂಜ್ ಆಗತ್ತೆ, ಮತ್ತೆ ನಮ್ಮ ವೃತ್ತಿ, ನಮ್ಮ ಕೃತಿ ಎಲ್ಲದೂ ಚೇಂಜ್ ಆಗೋಗ್ಬಿಡುತ್ತೆ. ಅಗರ್ ಸಂಕಲ್ಪ ಶಕ್ತಿ ಪವರ್ಫುಲ್ है तो यह सब स्वतः ही कंट्रोल में आ जाएगा. ಒಂದ್ ವೇಳೆ ಸಂಕಲ್ಪ ಶಕ್ತಿ ಏನಾದ್ರೂ ಶಕ್ತಿಶಾಲಿ ಆಗ್ಬಿಟ್ರೆ
ಬಾಬಾ ಹೇಳ್ತಾರೆ ಈ ಮಾತು, ವೃತ್ತಿ, ದೃಷ್ಟಿ ಇವೆಲ್ಲವೂ ಕಂಟ್ರೋಲಿಗೆ ಬಂದು ಬಿಡುತ್ತೆ. ಕೆಲವ್ರು ಹೇಳ್ತಾರೆ ನನ್ ಮಾತಲ್ಲಿ ಕಂಟ್ರೋಲೇ ಇಲ್ಲ, ನಾನು ಅನ್ಕೊಳ್ತೀವಿ ಇಲ್ಲದೇ ಮಾತಾಡ್ಬೇಕಂತ, ಅದಂಗ್ ಮಾತಾಡ್ಬಿಡ್ತೀನಿ ಅಂದ್ರೆ ಎಲ್ಲಿ ಕಂಟ್ರೋಲ್ ಇಲ್ಲ? ಫಸ್ಟ್ ಇಲ್ಲಿ ಸಂಕಲ್ಪ ಕಂಟ್ರೋಲ್ ಇಲ್ಲ. ನಾನು ಇದನ್ನ ಮಾಡಬಾರ್ದು ಅನ್ಕೊಂಡಿದ್ದೆ, ಮಾಡ್ಬಿಟ್ಟೆ, ತಪ್ಪಾಗಿ ಹೋಗ್ಬಿಡ್ತು ಅಂದ್ರೆ ಎಲ್ಲಿ ಕಂಟ್ರೋಲ್ ಇಲ್ಲ? ಕರ್ಮಕ್ಕೆ ನಾವು ಅಟೆನ್ಷನ್ ಕೊಡ್ಬೇಕಾಗಿಲ್ಲ, ಸಂಕಲ್ಪಕ್ಕೆ ಅಟೆನ್ಷನ್ ಕೊಟ್ಬಿಟ್ರೆ ಆಯ್ತು. ಹೀಗೆ ಬಾಬಾ ಹೇಳ್ತಾರೆ ಮೆಹನತ್ ಸೆ ಬಚ್ ಜಾಯಂಗೆ. ಹೀಗೆ ಸಂಕಲ್ಪಕ್ಕೆ ನೀವು ಅಟೆನ್ಷನ್ ಕೊಟ್ರೆ ಏನಾಗ್ತೀರಿ? ಪರಿಶ್ರಮದಿಂದ ಬಚಾವಾಗಿ ಹೋಗ್ಬಿಡ್ತೀರಿ. ಸೊ ಸಂಕಲ್ಪ ಶಕ್ತಿ ಕಾ ಮಹತ್ವಕ್ಕೂ ಜಾನು. ಹಾಗಾಗಿ ಯಾವ ಶಕ್ತಿ ಮಹತ್ವ ತಿಳ್ಕೊಳ್ಳಿ ಈಗ? ಸಂಕಲ್ಪದ ಶಕ್ತಿಯ ಮಹತ್ವವನ್ನ ತಿಳಿದುಕೊಳ್ಳಿ. ಬಟ್ಟಿ ಯಾಕೆ ಮಾಡೋದು? ಬಟ್ಟಿ ಯಾಕೆ ಮಾಡೋದು? ಕೆಲವ್ರು ಬಟ್ಟಿ ಅಂದ್ರೆ ಕರೆಕ್ಟ್ 1 ಗಂಟೆ ಬರ್ತಾರೆ, ಯಾಕಂದ್ರೆ ಪ್ರಸಾದ ಇರುತ್ತೆ, ಬ್ರಹ್ಮ ಭೋಜನ. ಅವಾಗಾಗ್ಲೇ ಕ್ಲಾಸು ಎಲ್ಲ ಮುಗಿದು ಹೋಗ್ಬಿಟ್ಟಿರುತ್ತೆ. ಇವತ್ತು ಬಟ್ಟಿ ಇದೆ, ಪ್ರಸಾದ ಇಲ್ಲ ಅಂದ್ರೂ ನಾವು ಬಟ್ಟಿಗೆ ಬರ್ಬೇಕು. ಸಂಘಟನೆ ಸಿಕ್ಕರು ಸಾಕು ನಮಗೆ. ಪ್ರತಿ ವಾರ ಇರುತ್ತೋ ಅಥವಾ ಅಕ್ಕಂದ್ರಿದ್ದಾಗಷ್ಟೇ ಇರುತ್ತೋ? ಪ್ರತಿ ವಾರ ಇರುತ್ತೆ ತಾನೆ. ಯೋಗ ಮಾಡಿ ಹೋಗ್ಬೋದಲ್ಲ 1 ಗಂಟೆ ತನಕ. ಮಾತೆರ್ಗಂತೂ ಅಡಿಗೆ ಇರುತ್ತೆ, ಅಣ್ಣಂದ್ರು ಬಂದ್ ಮಾಡ್ಬೋದಲ್ಲ. ಅಂದ್ರೆ ನಾನು ಉಲ್ಟಾ ಹಿಂಗೆ ಹೇಳ್ತಾ ಇಲ್ಲ ಪ್ರಸಾದಕ್ಕೋಸ್ಕರನೇ ಎಲ್ಲರೂ ಬರ್ತೀರಿ ಅಂತ, ಆತರ ಹೇಳ್ತಾ ಇಲ್ಲ. ಆದ್ರೂ ಅಕಸ್ಮಾತ್ ಇಲ್ದೇ ಇದ್ರು ಹಂಗ್ ಮಾಡ್ಬೋದಲ್ಲ ಇನ್ ಮುಂದನು ಅಲ್ವಾ? ನೋಡಿ ಅದಕ್ಕೆ ಬಾಬಾ ಹೇಳ್ತಾರೆ ಯ ಭಟ್ಟಿಯ ವಿಶೇಷ ಇಸ್ಲಿಯೇ ಕರಾಯಿ ಜಾತಿ ಹೇ ಆದತ ಪಡ ಜಾಯ್. ಸಂಕಲ್ಪ ಶಕ್ತಿನ ಬಚಾವ್ ಮಾಡೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಬಟ್ಟಿ ಇರೋದು. ಬಟ್ಟಿಗಳಿರೋದು ಯಾಕೆ? ಸಂಕಲ್ಪ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋದು, ಬಚಾವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಬಟ್ಟಿಗಳು. ಇಲ್ಲಿ ಕುತ್ಕೊಂಡು ಒಳ್ಳೇದೇ ಸಂಕಲ್ಪ ಮಾಡ್ಬೇಕು, ಅದೇನೆ ಮಾಡ್ತೀವಿ ತಾನೆ. ಸಂಘಟನೆಯಲ್ಲಿ ಕುತ್ಕೊಂಡಿದೀವಿ, ಸಂಘಟನೆ ನೋಡಿದಾಗ, ಬಾಬನ್ ಮನೆ ನೋಡಿದಾಗ, ಬಾಬನ್ ಫೋಟೋ ನೋಡಿದಾಗ, ಬಾಬನ ಹಾಡು ಕೇಳಿದಾಗ, ಕಾಮೆಂಟ್ರಿ ಕೇಳಿದಾಗ, ಮ್ಯೂಸಿಕ್ ಕೇಳಿದಾಗ ನಮ್ಗೆ ಅಟೆನ್ಷನ್ ಇರುತ್ತೆ. ನಾನ್ ಬಾಬನ ಯೋಗ ಕೂತ್ಕೊಂಡಿದ್ದೀನಿ, ಯೋಗ ಕೂತ್ಕೊಂಡಿದ್ದೀನಿ. ಅದು ಒಂದು ಒಳ್ಳೇದೇ ತಾನೆ, ವ್ಯರ್ಥ ಹೋಗ್ತಾ ಇಲ್ಲ ತಾನೆ. ಬಾಬನ್ ಸಂಘಟನೆ ಮಹತ್ವ ಯಾಕೆ ಅಂದ್ರೆ ಇಲ್ಲಿ ಸಂಕಲ್ಪ ಏನಾಗುದಿಲ್ಲ, ವೇಸ್ಟ್ ಆಗುದಿಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾವು ಈ ಬಟ್ಟಿಗಳನ್ನ ಇಡ್ತೀವಿ. ಯಹಾ ಕಿ ಆದತ್ ಭವಿಷ್ಯ ಮೇ ಭಿ ಅಟೆನ್ಷನ್ ದೇ ಕರ್ತೆ ರಹೇ ತಬ್ ಅವಿನಾಶಿ ಹೋ. ಇಲ್ಲಿಯ ಅಭ್ಯಾಸ, ಇಲ್ಲೇನ್ ಬಾಬನ್ ಮನೇಲಿ ಕುತ್ಕೊಂಡು ನೀವು ಅಭ್ಯಾಸ ಮಾಡ್ತೀರಿ, ಸಂಕಲ್ಪ ಶಕ್ತಿಗೊಂದು ಟ್ರೈನಿಂಗ್ ಕೊಡ್ತೀರಿ. ಈ ಅಟೆನ್ಷನ್ ಅನ್ನ ನೀವು ಭವಿಷ್ಯದಲ್ಲೂ ನೀವು ಮನೆಗೆ ಹೋದ್ಮೇಲೂ ನಿಮ್ ಸಂಕಲ್ಪ ಶಕ್ತಿ ಬಗ್ಗೆ ಅಟೆನ್ಷನ್ ಇಟ್ಕೊಳ್ಳೋದು, ಅಥವಾ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಅದ್ರ ಬಗ್ಗೆ ಅಟೆನ್ಷನ್ ಕೊಡ್ತಾ ಹೋದ್ರೆ ಅದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಆ ಪ್ರಾಕ್ಟೀಸ್ ಅವಿನಾಶಿ ಆಗ್ಬಿಡುತ್ತೆ. ಉಲ್ಟಾ ಸಂಕಲ್ಪ, ವ್ಯರ್ಥ ಸಂಕಲ್ಪ, ವೇಸ್ಟ್ ಸಂಕಲ್ಪ ನೀವು ಮಾಡೋದೇ ಇಲ್ಲ ಅವಾಗ ಪ್ರಾಕ್ಟೀಸ್ ಆಗ್ಬಿಟ್ರೆ. ಸಮझा क्या महत्व है? ಯಾವ್ದ್ರದ್ದು ಮಹತ್ವ ಇರೋದು? आपके पास बड़ा ऊंचे ते ऊंचा ಖಜಾನಾ ಬಾಪನೆ ದೇ ದಿಯಾ. ನೋಡಿ ಬಾಬಾ ಇವತ್ತು ನಾವು ಮಕ್ಕಳಿಗೆ ಬಹಳ ದೊಡ್ಡ ಖಜಾನೆಯನ್ನ ಕೊಟ್ಬಿಟ್ರು. ಯಾವ ಖಜಾನೆ ಇದು? ಶ್ರೇಷ್ಠ ಸಂಕಲ್ಪಗಳ ಖಜಾನೆ. ಇವತ್ತೇ ಅಲ್ಲ, ಬಾಬಾ ಕೊಟ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಅದನ್ನು ಉಳಿಸ್ಕೋಬೇಕು, ಇವಾಗ ಗಳಿಸ್ಕೋಬೇಕು, ವೃದ್ಧಿ ಮಾಡ್ಕೋಬೇಕಷ್ಟೇ. या श्रेष्ठ संकल्प शुभ भावना शुभ कामना के संकल्प का खजाना है. ಈಗ ಬಾಬಾ ಕೇಳ್ತಾರೆ ಹಾಗಾದ್ರೆ ಬಾಬಾ ಕೊಟ್ಟಿರುವಂತ ಈ ಶ್ರೇಷ್ಠ ಸಂಕಲ್ಪ, ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪಗಳ ಖಜಾನೆ ಇದೆಯಾ? ಬಾಬಾ ಕೊಟ್ಟಿದ್ದಾರೆ ಖಜಾನೆ, ನಿಮ್ಮ ಹತ್ರ ಇದೆಯಾ? ಸಬ್ಕೋ ಬಾಪ್ನೆ ದೇ ದಿಯಾ ಹೇ. ಬಾಬಾ ಎಲ್ಲರಿಗೂ ಕೊಟ್ಟು ಬಿಟ್ಟಿದ್ದಾರೆ ಖಜಾನೆಯನ್ನ. ಆದ್ರೆ ಬಾಬಾ ಹೇಳ್ತಾರೆ ಜಮಾ ನಂಬರ್ ವಾರ್ ಕರ್ತೆ. ಬಾಬಾ ಏನೋ ಕೊಟ್ಟಿದ್ದಾರೆ, ಆದ್ರೆ ಜಮಾ ಮಾಡ್ಕೊಳ್ಳೋರು ನಂಬರ್ ವಾರ್ ಆಗಿ ಮಾಡ್ಕೊಂಡಿದ್ದೀರಿ. ಮತ್ತೆ ನೆಕ್ಸ್ಟ್ ಬರೋದು ಪ್ರಯೋಗದಲ್ಲಿ ತರೋದು ಕೂಡ ನಿಮ್ಮ ಶಕ್ತಿ ನಂಬರ್ ವಾರ್ ಆಗಿ ಇದೆ. ಅಭಿ ಭಿ ಶುಭ ಭಾವನಾ ವ ಶುಭ ಕಾಮನಾ ಇಸ್ಕಾ ಪ್ರಯೋಗ ಕಿಯಾ ಹೇ. ಬಾಬಾ ಕೇಳ್ತಾ ಇದ್ರೆ ಈಗ್ಲೂ ಕೂಡ ಶುಭ ಭಾವನೆಯ ಶುಭ ಕಾಮನೆಯ ಪ್ರಯೋಗವನ್ನ ಮಾಡಿದ್ದೀರಾ? ಶುಭ ಭಾವನೆ ಶುಭ ಕಾಮನೆ ಇಟ್ರೆ ಏನ್ ರಿಸಲ್ಟ್ ಆಗತ್ತೆ, ಅದರ ಪರಿಣಾಮ ಏನಾಗತ್ತೆ ಮಾಡಿ ನೋಡಿದ್ದೀರಾ ಪ್ರಯೋಗ? ಯಾರದೇ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಗಳನ್ನ ಇಟ್ರೆ ಅದರ ಪ್ರಯೋಗದ ರಿಸಲ್ಟ್ ಏನಾಗಿರುತ್ತೆ ನೋಡಿದ್ದೀರಾ? ಅನುಭವ ಮಾಡಿದ್ದೀರಾ? ಪ್ರಯೋಗ ಮಾಡಿದ್ದೀರಾ? ವಿಧಿ ಪೂರ್ವಕ ಕರ್ನೇಸೆ. ನೋಡಿ, ನೀವು ಮಾಡಿದ್ರು ಅದು ರಿಸಲ್ಟ್ ಸರಿಯಾಗಿಲ್ಲ ಅಂದ್ರೆ ನೀವು ವಿಧಿ ಪೂರ್ವಕವಾಗಿ ಮಾಡಿಲ್ಲ, ಎಷ್ಟು ಮಾಡ್ಬೇಕಷ್ಟು ಮಾಡಿಲ್ಲ ಅಂತ.
ನೀವು ನೋಡಿದಿರಿ, ಒಂದು ಯಾವ್ದೇ ಒಂದು ಪೂಜೆ ಮಂತ್ರ ಮಾಡುವಾಗ ಅವ್ರು ಗಂಟೆಗಟ್ಲೆ ಕುತ್ಕೊಂಡು ಸಂಕಲ್ಪ ಮಾಡ್ತಾರೆ. ಉದಾಹರಣೆಗೆ ಇವತ್ತು ಬಾಬಾ ಹೇಳಿದ್ರು ರಿದ್ಧಿ ಸಿದ್ಧಿ, ಒಂದೇ ದಿನದಲ್ಲಿ ರಿದ್ಧಿ ಸಿದ್ಧಿ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೋ ವರ್ಷಗಟ್ಲೆ ಏನ್ ಮಾಡಿರ್ತಾರ ಅವ್ರು, ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡ್ಕೊಂಡಿರ್ತಾರೆ, ಒಲಿಸ್ಕೊಂಡಿರ್ತಾರ, ಆ ಒಂದು ಸಿದ್ಧಿಯನ್ನ ಮಾಡ್ಕೊಂಡಿರ್ತಾರ. ಅದೇ ಸಂಕಲ್ಪ ಮಾಡಿ 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 ಅದೆಷ್ಟೋ ಬಾರಿ ಆ ಸಂಕಲ್ಪ ಮಾಡಿದಾಗ ಅವ್ರಿಗೆ ಸಿದ್ಧಿ ಆಗತ್ತೆ. ಹಾಗೆ ಬಟ್ಟೆಯಲ್ಲೂ ಹಾಗೆ ಎಷ್ಟೋ ಸಮಯ ನಾವು ಸಂಕಲ್ಪ ನಾನು ಶಾಂತ ಸ್ವರೂಪ ಆತ್ಮ, ಶಾಂತ ಆತ್ಮ, ಶಾಂತ ಸ್ವರೂಪ ಆತ್ಮ ಮಾಡ್ತಾ ಮಾಡಿ 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 ಅದೆಷ್ಟೋ ಸಂಕಲ್ಪ ಮಾಡಿದ್ಮೇಲೆ ಅದ್ರ ಸಿದ್ಧಿ ಆಗತ್ತೆ. ಹಾಗೆ ಯಾವುದೇ ಸಿದ್ಧಿನೂ ಒಂದೇ ದಿನದಲ್ಲಿ ಆಗೋದಿಲ್ಲ. ಅದಕ್ಕೆ ಬಟ್ಟೆ ಇರೋದು, ಕುತ್ಕೊಂಡು ಪವಿತ್ರ ಆತ್ಮ, ನಾನು ಮಾಸ್ಟರ್ ಸರ್ವಶಕ್ತಿಮಾನ ಆತ್ಮ, ಶಾಂತ ಸ್ವರೂಪ ಆತ್ಮ, ಪವಿತ್ರ ಆತ್ಮ, ಅದನ್ನ ನೀವು 1000 ಲಕ್ಷ ತನಕ ಸಂಕಲ್ಪ ಮಾಡಿ 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 ಒಂದು ಸಮಯ ಏನಾಗತ್ತದೋ ಸಿದ್ಧಿ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಗೆ ಸಿದ್ಧಿ ಆಗಿಲ್ಲ ಶುಭ ಭಾವನೆ ಶುಭ ಕಾಮನೆ ಅಂತಂದ್ರೆ ಅದರ ವಿಧಿ ಪೂರ್ವಕವಾಗಿ ನೀವು ಮಾಡಿಲ್ಲ ಅಂತ. ಅವ್ರದ್ದು ಭಕ್ತಿಯಲ್ಲೂ ಏನಿರುತ್ತೆ, ಒಂದು ವಿಧಿ ವಿಧಾನ ಇರುತ್ತೆ, ಅವಾಗ್ಲೇ ಅವರಿಗೆ ಸಿದ್ಧಿ ಆಗತ್ತೆ. ಹಾಗೆ ಇಲ್ಲಿಯೂ ಏನಿದೆ, ವಿಧಿ ವಿಧಾನಗಳಿದ್ದಾವೆ. ವಿಧಿ ಪೂರ್ವಕ ಕರ್ನೆ ಸೇ ಸಿದ್ಧಿ ಕಾ ಅನುಭವ ಹೋತಾ ಹೇ. ವಿಧಿ ಪೂರ್ವಕವಾಗಿ ಮಾಡಿದಾಗ ಏನೋ ಸಿದ್ಧಿಯ ಅನುಭವ ಆಗತ್ತೆ. ಅಭಿ ಥೋಡಾ ಥೋಡಾ ಹೋತಾ ಹೇ, ಈಗ್ಲೂ ಆಗತ್ತೆ ಸ್ವಲ್ಪ ಅಂದ್ರೆ ಸ್ವಲ್ಪ ವಿಧಿಯನ್ನ ನೀವು ಫಾಲೋ ಮಾಡೋದ್ರಿಂದ ಸ್ವಲ್ಪ ಸಿದ್ಧಿಗಳನ್ನ ಪಡ್ಕೊಳ್ತಾ ಇದ್ದೀರಿ. ಬಾಬಾ ಹೇಳಿದ ಎಲ್ಲಾ ವಿಧಿಗಳನ್ನ ವಿಧಿಪೂರ್ವಕವಾಗಿ ನೀವು ಮಾಡಿದ್ರೆ ಹೆಚ್ಚಿನ ಸಿದ್ಧಿಯನ್ನ ನೀವು ಪಡ್ಕೊಳ್ಬಹುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಖಿರ್ ಆಪ್ಕಿ ಸಂಕಲ್ಪ ಕಿ ಶಕ್ತಿ ಇತನಾ ಮಹಾನ್ ಹೋ ಜಾಯೇಗಿ ಜೋ ಸೇವಾ ಮೇ ಮುಖ ದ್ವಾರ ಸಂದೇಶ ದೇನೆ ಮೇ ಸಮಯ ಬಿ ಲಗಾತೆ ಹೋ. ನೋಡಿ, ನೀವು ಸಂಕಲ್ಪದ ಶಕ್ತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಷ್ಟು ಅದು ಮಹಾನ್ ಆಗತ್ತೆ ಅಂದ್ರೆ, ನೀವು ಸೇವೆ ಮಾಡ್ಲಿಕ್ಕೆ ನೀವು ಬಾಯಿಂದ ಮುಖದಿಂದ ಸಂದೇಶ ಕೊಡ್ತೀರಿ. ಎಷ್ಟು ಸಮಯ ತಗೊಳುತ್ತೆ, ಎಷ್ಟು ಸಂಪತ್ತು ಹಾಕ್ಬೇಕಾಗತ್ತೆ ಅಲ್ವಾ, ಮನಿ ಹಾಕ್ಬೇಕಾಗತ್ತೆ, ಎನರ್ಜಿ ಹಾಕ್ಬೇಕಾಗತ್ತೆ, ಟೈಮ್ ಹಾಕ್ಬೇಕಾಗತ್ತೆ ತಾನೆ. ಇವನ್ನೆಲ್ಲ ನೀವು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಹಾಗೆ ಸಂಪತ್ತಿ ಬಿ ಲಗಾತೆ ಹೋ, ಹಲ್ಚಲ್ ಮೇ ಬಿ ಆತೆ ಹೋ, ಥಕ್ತೆ ಬಿ ಹೋ. ಎಷ್ಟು ಒಂದ್ ಯಾವ್ದೇ ಕಾರ್ಯ ಮಾಡುವಾಗ ಎಷ್ಟು ವಿಘ್ನಗಳು ಬರುತ್ತೆ, ಎಷ್ಟು ಸುಸ್ತಾಗ್ತೀರಾ, ಎಷ್ಟು ಹಣ ಹಾಕ್ಬೇಕಾಗತ್ತೆ, ಎಷ್ಟು ಟೈಮ್ ಕೊಡ್ಬೇಕಾಗತ್ತೆ. ಲೇಕಿನ್ ಆದ್ರೆ ಶ್ರೇಷ್ಠ ಸಂಕಲ್ಪ ಕಿ ಸೇವಾ ಮೇ ಯ ಸಬ್ ಬಚ್ ಜಾಯೇಗಾ. ಶ್ರೇಷ್ಠ ಸಂಕಲ್ಪದ ಸೇವೆಯಲ್ಲಿ ಇವೆಲ್ಲ ಉಳಿದು ಬಿಡುತ್ತೆ. ಶ್ರಮ ಉಳಿಯುತ್ತೆ, ಹಣ ಉಳಿಯುತ್ತೆ, ಟೈಮ್ ಉಳಿಯುತ್ತೆ, ಹಲ್ಚಲ್ ಆಗೋದ್ರಿಂದ ಬಚಾವ್ ಆಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಢಾವು, ಹೆಚ್ಚಿಸ್ಕೊಳ್ರಿ. ಏನ್ ಹೆಚ್ಚಿಸ್ಕೊಳ್ರಿ? ಶ್ರೇಷ್ಠ ಸಂಕಲ್ಪ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ. ಇಸ್ ಸಂಕಲ್ಪ ಶಕ್ತಿ ಕೋ ಬಡಾನೆ ಸೆ ಪ್ರತ್ಯಕ್ಷತಾ ಬಿ ಜಲ್ದಿ ಹೋಗಿ. ಎಷ್ಟು ನೀವು ಸಂಕಲ್ಪ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಿರೋ ಅಷ್ಟೇನಾಗುತ್ತೆ, ಪ್ರತ್ಯಕ್ಷತೆಯ ಶಕ್ತಿ ಕೂಡ ಬೇಗ ಬೇಗ ಆಗ್ಬಿಡುತ್ತೆ. ಅಭಿ 62-63 ವರ್ಷ हो गए हैं, इतने समय में इतना आत्माएं ಕಿತನೆ ಆತ್ಮಾಯೇ ಬನಾಯಿ ಹೇ. ಈ ಮುರಳಿ ನುಡಿಸುವಾಗ 62-63 ವರ್ಷ ಆಗಿತ್ತು. ಸಂಗಮ್ ಈಗ ಸ್ಟಾರ್ಟ್ ಆಗಿ ಬಾಬಾ ಬಂದು ಇಷ್ಟು ವರ್ಷದಲ್ಲಿ ಎಷ್ಟು ಆತ್ಮಗಳನ್ನ ತಯಾರು ಮಾಡಿದ್ದೀರಿ? 9 लाख ಬಿ ಪೂರೆ ನೈ ಹುಯಿ ಹೇ. ಎಷ್ಟಾಗಿಲ್ಲ ಇನ್ನು? 9 ಲಕ್ಷನೂ ಆಗಿಲ್ಲ. ಅವ್ರ ಸಾರಿ ವಿಶ್ವಕ್ಕೂ ಸಂದೇಶ ಪਹੁಂಚಾನಾ ಹೇ. ಮತ್ ಬರೀ 9 ಲಕ್ಷ ಅಷ್ಟೇ ಅಲ್ಲ ತಾನೆ, ಇಡೀ ವಿಶ್ವಕ್ಕೆ ಏನ್ ಮಾಡ್ಬೇಕು, ನಾವು ಸಂದೇಶವನ್ನ ತಲುಪಿಸ್ಬೇಕಾಗಿದೆ. 33 ಕೋಟಿ ಆತ್ಮಗಳನ್ನ, ಬೇರೆ ದೇವತಾ ಆತ್ಮಗಳನ್ನ ರೆಡಿ ಮಾಡ್ಬೇಕು. ಮತ್ತೆ ಇಡೀ ವಿಶ್ವಕ್ಕೆ ಏನ್ ಮಾಡ್ಬೇಕು, ಸಂದೇಶವನ್ನ ತಲುಪಿಸ್ಬೇಕು. ಕಿತನಾ ಕರೋಡ ಆತ್ಮ, ಎಷ್ಟು ಕೋಟಿಗಟ್ಟಲೆ ಆತ್ಮಗಳಿಗೆ ಇನ್ನು ಸಂದೇಶ ಕೊಡ್ಬೇಕಾಗಿದೆ. ಅಭಿ ತಕ್ ಬಿ ಭಗವಾನ್ ಏನೋ ಕಾ ಟೀಚರ್ ಹೇ, ಭಗವಾನ್ ಏನೋ ಕೋ ಚಲಾ ರಹಾ ಹೇ, ಕರಾವನ್ಹಾರ್ ಪರಮಾತ್ಮ ಕರಾ ರಹಾ ಹೇ, ಯಹ ಸ್ಪಷ್ಟ ನಹಿ ಹುವಾ ಹೇ. ಇಲ್ಲಿವರೆಗೂ ಭಗವಂತನೇ ಇವರಿಗೆ ಟೀಚರ್ ಆಗಿದ್ದಾರೆ, ಭಗವಂತನೇ ಇವ್ರನ್ನ ನಡೆಸ್ತಾ ಇದ್ದಾರೆ, ಈ ಕಾರ್ಯ ಮಾಡ್ತಾ ಇರೋರು ಭಗವಂತನೇ, ಇವ್ರ ಮೂಲಕ ಕರಾವನ್ಹಾರ್ ಪರಮಾತ್ಮನೇ ಮಾಡಿಸ್ತಾ ಇದ್ದಾರಂತ ಯಾರಿಗೂ, ಬಹಳ ಜನರಿಗೆ ಗೊತ್ತಿಲ್ಲ, ಸ್ಪಷ್ಟ ಇಲ್ಲ ಯಾರಿಗೂ ಹೊರಗಡೆ ಜಗತ್ತಲ್ಲಿ. ಅಚ್ಚಾ ಕಾರ್ಯ ಕರ್ರಹೆ. ಇಲ್ಲಿವರೆಗೂ ಏನ್ ಹೇಳ್ತಿದ್ದಾರೆ, ಜಡೆ ಸೇರಿ ಜಗಳಾಡ್ತಾರಂತಾರ, ಆದ್ರೆ ಇವ್ರು ಜಡೆ ಸೇರಿ ಶ್ರೇಷ್ಠ ಕಾರ್ಯ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಶ್ರೇಷ್ಠ ಕಾರ್ಯ ನಡೀತಾ ಇದೆ, ಈ ಆವಾಜ್ ಇದೆ. ಆದ್ರೆ ಬಾಬಾ ಹೇಳ್ತಾರೆ, ಮಾಡಿಸುವಂತ ತಂದೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಇನ್ನೂ ಗುಪ್ತವಾಗಿದೆ. ತೋ ಯಾ ಸಂಕಲ್ಪ ಶಕ್ತಿ ಸೇ ಹರೇಕಕ್ಕೆ ಬುದ್ಧಿ ಕೋ ಪರಿವರ್ತನ್ ಕರ್ ಸಕ್ತೆ. ನೋಡ್ರಿ, ಈ ಸಂಕಲ್ಪ ಶಕ್ತಿಯಿಂದ ಪ್ರತಿಯೊಬ್ಬರ ಬುದ್ಧಿಯನ್ನು ಕೂಡ ನಾವೇನ್ ಮಾಡ್ಬಿಡ್ಬೋದು,
ಪರಿವರ್ತನೆ ಮಾಡಬಹುದು. ಚಾಹೆ ಅಹೋ ಪ್ರಭು ಕರ್ಕೆ ಪ್ರತ್ಯಕ್ಷ ಹೋ, ಚಾಹೆ ಬಾಪ್ ಕೆ ರೂಪ ಮೇ ಪ್ರತ್ಯಕ್ಷ ಹೋ. ಭಕ್ತರು ಅಹೋ ಪ್ರಭು ಅಂತಾರೆ, ಕೆಲವರು ಬಾಬನ್ ಮಕ್ಕಳಾಗಿ ಬಾಬನ್ ರೂಪದಲ್ಲಿ ಪ್ರತ್ಯಕ್ಷ ಮಾಡ್ಕೊಳ್ತಾರೆ. ಒಟ್ಟಾರೆ ಏನೇ ಆದ್ರೂ ಅದು ಯಾವುದರಿಂದ ಮಾಡ್ಬೇಕು, ನಾವು ಇಡೀ ಜಗತ್ನಲ್ಲಿ ಪ್ರತ್ಯಕ್ಷತೆಯನ್ನ ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದಲೇ ಮಾಡ್ಬೇಕು. ತೋ ಬಾಪ್ ದಾದ ಅಭಿ ಭಿ ಫಿರ್ ಸೆ ಅಟೆನ್ಷನ್ ದಿಲಾತಾ ಹೇ. ಅದಕ್ಕಾಗಿ ಬಾಪ್ ದಾದ ಈಗ್ಲೂ ಕೂಡ ಪುನಃ ಅಟೆನ್ಷನ್ ನ ಕೊಡ್ತಾ ಇದ್ದಾರೆ. ಏನಂತ? ಸಂಕಲ್ಪ ಶಕ್ತಿ ಕೋ ಬಢಾವ್, ಸಂಕಲ್ಪ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ. ಮತ್ತು ಇನ್ನೊಂದೇನು, ಸಂಕಲ್ಪ ಶಕ್ತಿ ಹೆಚ್ಚಿಸ್ಕೊಂಡು ಅದನ್ನೇನ್ ಮಾಡ್ಬೇಕು, ಅದನ್ನ ಪ್ರಯೋಗದಲ್ಲಿ ತರಬೇಕು. ಅದನ್ನ ಪ್ರಾಕ್ಟಿಕಲ್ ನಲ್ಲಿ ತರಬೇಕು. ಪ್ರಾಕ್ಟೀಸ್ ಮಾಡಿ ನೋಡ್ರಿ, ಅದನ್ನ ಅಪ್ಲೈ ಮಾಡಿ ನೋಡ್ರಿ. ಟೆಸ್ಟ್ ಮಾಡ್ಬೇಕಲ್ಲ, ಟೆಸ್ಟ್ ಮಾಡಿ ನೋಡಿ ನನ್ನ ಸಂಕಲ್ಪ ಶಕ್ತಿ ಎಷ್ಟು ಕೆಲಸ ಮಾಡ್ತಾ ಇದೆ. ಸಂಕಲ್ಪ ಶಕ್ತಿ ಜಮಾ ಮಾಡ್ಕೊಂಡು ಅದನ್ನ ಟೆಸ್ಟ್ ಮಾಡಿ ನೋಡ್ರಿ ಅಂತಾರೆ ಬಾಬಾ. ಸಮझा? जो बाप दादा ने अभ्यास सुनाया कि मन सेकंड में एकाग्र हो जाए, क्योंकि समस्या अचानक आती है. ನಾವು ಮಕ್ಕಳಿಗೆ ಬಾಬಾ ಅಭ್ಯಾಸದ ಬಗ್ಗೆ ಹೇಳಿದ್ರು. ಏನ್ ಅಭ್ಯಾಸ ಹೇಳಿದ್ರು ಬಾಬಾ? ಮನಸ್ಸು ಒಂದೇ ಸೆಕೆಂಡ್ ನಲ್ಲಿ ಏನಾಗ್ಬಿಡ್ಬೇಕು, ಏಕಾಗ್ರ ಆಗ್ಬಿಡ್ಬೇಕು. ಯಾಕೆಂದ್ರೆ ಸಮಸ್ಯೆ ನನ್ ಬರ್ಲಾ ಅಂತ ಕೇಳ್ಬರಲ್ಲ. ಟೈಮು ಡೇಟು ಎಲ್ಲ ಅಚಾನಕ್ ಆಗಿ ಸಮಸ್ಯೆಗಳು ಬಂದ್ಬಿಡುತ್ತೆ. ಉಸಿ ಸಮಯ ಅಗರ್ ಒಂದ್ ವೇಳೆ ಆ ನಿಮ್ ಸಮಸ್ಯೆ ನಿಮ್ ಹತ್ರ ಬಂದಾಗ, ಅದೇ ಸಮಯದಲ್ಲಿ ಒಂದ್ ವೇಳೆ ನಿಮ್ ಹತ್ರ ಮನೋಬಲ ಅನ್ನೋದು ಒಂದಿತ್ತು ಅಂದ್ರೆ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಒಂದಿತ್ತು ಅಂದ್ರೆ, ಅದು ಸಮಸ್ಯೆಯನ್ನ ಆ ಕ್ಷಣದಲ್ಲೇ ಏನ್ ಮಾಡ್ಬಿಡುತ್ತೆ, ಸಮಾಪ್ತಿ ಮಾಡ್ಬಿಡುತ್ತೆ. ಲೇಕಿನ್ ಸಮಸ್ಯೆ ಏಕ್ ಪಢಾಯಿ ಪಢಾನೆ ವಾಲಿ ಬನ್ ಜಾತಿ ಹೈ. ಸಮಸ್ಯೆ ಬರಲ್ಲ ಅಂತಿಲ್ಲ, ಯಾಕಂದ್ರೆ ಹಿಂದಿನ ಜನ್ಮದ ಕರ್ಮದ ಫಲ ಬಂದೇ ಬರುತ್ತೆ. ಅದಕ್ಕೆ ಆ ಸಮಸ್ಯೆ ಬಂದ್ರು ನಿಮ್ಗದೊಂದು ಪಾಠ ಕಲ್ಸಿ ಹೋಗುತ್ತೆ. ಪಾಠದ ರೀತಿಯಲ್ಲಿ ನೀವು ಅದನ್ನ ಸ್ವೀಕಾರ ಮಾಡ್ತೀರಿ. ಇಲ್ಲಾಂದ್ರೆ ಆ ಸಮಸ್ಯೆಗಳಿಗೆ ಬಹಳ ಲಾಸ್ ಅನ್ನ ಮಾಡ್ಕೊಂಡ್ಬಿಡ್ತೀರಿ. ಇಸ್ಲಿ ಸವಿ ಮನ್ ಬುದ್ಧಿ ಕೋ ಅಭಿ ಅಭಿ ಏಕಾಗ್ರ ಕರೋ. ಅದಕ್ಕೆ ಏನ್ ಮಾಡ್ರಿ, ಇವಾಗ ಮನಸ್ಸು ಬುದ್ಧಿಯನ್ನ ಈಗಿಂದೀಗ್ಲೇ ಏಕಾಗ್ರ ಮಾಡ್ರಿ. ದೇಖೋ ಹೋತಾ ಹೇ. ಬಾಬಾ ಮಾಡ್ಸಿದ್ದಾರೆ ಡ್ರಿಲ್. ಮಾಡೋಣ ಒಂದೇ ಸೆಕೆಂಡ್ ನಲ್ಲಿ. ಈಗೀಗ್ಲೇ ಏನಾಗ್ಬಿಡ್ಬೇಕು, ಮನಸ್ಸು ಬುದ್ಧಿ ಏಕಾಗ್ರ ಆಗ್ಬಿಡ್ಬೇಕು. ಒಂದೇ ಸೆಕೆಂಡ್ ನಲ್ಲಿ ಮನಸ್ಸು ಬುದ್ಧಿ ಏಕಾಗ್ರ ಆಗ್ಬಿಡ್ಬೇಕು. ಓಂ ಶಾಂತಿ. ವಿಶ್ವದ ಆತ್ಮಗಳ ಜೊತೆ, ಇಡೀ ವಿಶ್ವದ ಆತ್ಮಗಳಲ್ಲಿ ತಾವು ಮಕ್ಕಳು ಶ್ರೇಷ್ಠ ಅಂದ್ರೆ ಹೈಯೆಸ್ಟ್ ಇದ್ದೀರಿ. ಏನ್ ಹೇಳಿದ್ರು ಬಾಬಾ? ಯಾಕೆ ಬಾಬಾ ಹರ್ಷಿತರಾಗ್ತಿದ್ದಾರೆ? ಇಡೀ ವಿಶ್ವದ ಆತ್ಮಗಳನ್ನ ನಿಮಗೆ ಹೋಲಿಸಿದ್ರೆ ನೀವೇನಾಗಿದ್ದೀರಿ? ಮಕ್ಕಳು ಶ್ರೇಷ್ಠ ಅಂದ್ರೆ ಹೈಯೆಸ್ಟ್ ಇದ್ದೀರಿ. ದುನಿಯಾ ವಾಲೆ ಕತೆ ಹೈಯೆಸ್ಟ್ ಇನ್ ದ ವರ್ಲ್ಡ್. ಜಗತ್ನವ್ರು ಹೇಳ್ತಾರೆ ಇವರು ಹೈಯೆಸ್ಟ್ ಇನ್ ದ ವರ್ಲ್ಡ್ ಇದ್ದಾರೆ. ವಹ ಭಿ ಏಕ್ ಜನ್ಮಕ್ಕೆ ಲಿಯೆ. ಅದು ಎಷ್ಟು ಸಮಯಕ್ಕಾಗಿ? ಒಂದೇ ಜನ್ಮಕ್ಕಾಗಿ ಹೇಳ್ತಾರೆ ಇವರು ಹೈಯೆಸ್ಟ್ ಇನ್ ದ ವರ್ಲ್ಡ್ ಇದ್ದಾರೆ. ಅವ್ರು ಹಣದಿಂದ ಇರ್ಬೋದು, ಬುದ್ಧಿವಂತಿಕೆಯಿಂದ ಇರ್ಬೋದು, ರೂಪದಿಂದ ಇರ್ಬೋದು, ಇವರು ಹೈಯೆಸ್ಟ್ ಇನ್ ದ ವರ್ಲ್ಡ್ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅದು ಒಂದೇ ಜನ್ಮಕ್ಕಾಗಿ. ಆಪ ಬಚ್ಚೆ ತಾವು ಮಕ್ಕಳು ಹೈಯೆಸ್ಟ್ ಹೇಗಿದ್ದೀರಿ? ತಾವು ಮಕ್ಕಳ ಹೈಯೆಸ್ಟ್ ಅನ್ನ ಏನಂತ ಹೇಳ್ಬೋದು? ಆಪ ಬಚ್ಚೆ ಹೈಯೆಸ್ಟ್ ಶ್ರೇಷ್ಠ ಇನ್ ದ ಕಲ್ಪ. ಅವ್ರಿಗೆ ಬರೀ ವರ್ಲ್ಡ್ ಅಂತ ಹೇಳ್ಬೋದು. ನಾವು ಇಡೀ ಕಲ್ಪಕ್ಕಾಗಿ ಶ್ರೇಷ್ಠ ಆಗಿದ್ದೀವಿ. ಆಗಿದೀವ ಇಲ್ಲೋ?
ಅದನ್ನ ಬಾಬಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಡೀ ಕಲ್ಪದಲ್ಲಿ ತಾವು ಶ್ರೇಷ್ಠ ಇದ್ದೀರಿ, ಗೊತ್ತಿದೆ ತಾನೆ? ಜಾನ್ತೆ ಹೋನ? ಇಡೀ ಕಲ್ಪದಲ್ಲಿ ನಾವು ಶ್ರೇಷ್ಠ ಇದ್ದೀವಿ ಅಂದ್ರೆ 5,000 ವರ್ಷನೂ ನಾವು ಶ್ರೇಷ್ಠ ಇದ್ದೀವಿ, ಗೊತ್ತಿದೆ ತಾನೆ? ಏನ್ ಗೊತ್ತಿದೆ? ಇಡೀ ಕಲ್ಪದಲ್ಲಿ ಅಪನ ಅನಾದಿ ಕಾಲ, ತಮ್ಮ ಅನಾದಿ ಕಾಲ ಅಂದ್ರೆ ಪರಮಧಾಮದಲ್ಲಿ ನೋಡಿಕೊಳ್ಳಿ. ಅನಾದಿ ಕಾಲದಲ್ಲಿ ತಾವು ಆತ್ಮಗಳ ಶ್ರೇಷ್ಠತೆ ಏನು ಅಂದ್ರೆ, ತಾವೆಲ್ಲರಿಗಿಂತ ಹೈಯೆಸ್ಟ್ ಹೇಗೆ ಅಂದ್ರೆ, ನೀವೆಲ್ಲ ಆತ್ಮಗಳು ಬಾಬಾರವರ ಸಮೀಪದಲ್ಲಿ ಇರ್ತೀರಿ. ಎಲ್ಲಿ? ಅನಾದಿ ಸ್ಥಿತಿ ಇಲ್ಲ ಆದಿಕಾಲ, ಅಥವಾ ಯಾವುದೋ ಒಂದು ಸ್ವಮಾನ, ಯಾವುದೋ ಒಂದು ಸ್ವರೂಪ, ಯಾವುದೋ ಒಂದು ಬಾಬಾರವರ ಮಹಿಮೆ, ನಮ್ಮ ಸ್ಥಿತಿ, ವರದಾನ, ಯಾವುದೋ ಒಂದರಲ್ಲಿ ನಾ ಬಿಡ್ಬೇಕು. 1 ಸೆಕೆಂಡ್ ಟಕ್ಕಂತ ಸ್ಥಿತ ಆಗ್ಬಿಡ್ಬೇಕು. ಈ ಅಭ್ಯಾಸ ಇಡೀ ದಿನದಲ್ಲಿ ಆಗಾಗ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಬಾಬಾ. ಅಚ್ಚ, ಎಲ್ಲ ಕಡೆಯ ಶ್ರೇಷ್ಠ ಆತ್ಮಗಳಿಗೆ, ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ಶ್ರೇಷ್ಠ ಪಾತ್ರವನ್ನ ಮಾಡುವಂತ ಆತ್ಮಗಳಿಗೆ, ಸದಾ ತಮ್ಮ ಶ್ರೇಷ್ಠ ಸಂಕಲ್ಪದ ವಿಧಿಯನ್ನ ಅನುಭವನ ಮಾಡುವಂತ, ಸದಾ ಸಹಜ ಯೋಗಿಯ ಜೊತೆಗೆ ಪ್ರಯೋಗಿ ಆಗುವಂತ, ಸದಾ ಸಂಕಲ್ಪದ ಶಕ್ತಿ ಮೂಲಕ ಸರ್ವಶಕ್ತಿಗಳನ್ನ ವೃದ್ಧಿ ಮಾಡುವಂತ, ಮನಸ್ಸು ಮತ್ತು ಬುದ್ಧಿಯ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಳುವಂತ ಸದಾ ಪ್ರಯೋಗಿ ಮಕ್ಕಳಿಗೆ ನೋಡಿ, ಪ್ರಯೋಗಿ ಮಕ್ಕಳಿಗೆ, ಸದಾ ಪ್ರಯೋಗ ಮಾಡ್ತಾ ಇರುವಂತ ಮಕ್ಕಳಿಗೆ ಏನ್ ಪ್ರಯೋಗ ಮಾಡಬೇಕು? ಸಂಕಲ್ಪ ಶಕ್ತಿಯ ಪ್ರಯೋಗ ಮಾಡುವಂತ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಪ್ದಾದ ಕೋ ಭಿ ಬಚ್ಚೋं की याद प्यार और नमस्ते नमस्ते नमस्ते. ವರದಾನ. ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವಂತಹ ಸರ್ವ ಶಕ್ತಿಗಳನ್ನು ಉಪಯೋಗಿಸಿಕೊಳ್ಳುವಂತ ವಿಲ್ ಪವರ್ ಸಂಪನ್ನ ಆಗಿರಿ. ವಿಲ್ ಪವರ್ ಅಂದ್ರೇನು? ಮನೋಬಲ ಸಂಪನ್ನ ಆಗಿರಿ. ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವಂತ ಸರ್ವಶಕ್ತಿಗಳನ್ನು ಉಪಯೋಗಿಸುವಂತ ವಿಲ್ ಪವರ್ ಸಂಪನ್ನ ಆಗಿರಿ. ಸ್ಲೋಗನ್. ಹೃದಯದಿಂದ ಸೇವೆ ಮಾಡಿದರೆ ಆಶೀರ್ವಾದದ ಬಾಗಿಲು ತೆರೆಯುತ್ತದೆ. ಹೃದಯದಿಂದ ಸೇವೆ ಮಾಡಿದರೆ ಆಶೀರ್ವಾದಗಳ ಬಾಗಿಲು ತೆರೆದುಕೊಳ್ಳುತ್ತದೆ. ಅಚ್ಚ, ಈ ದಿನ ಮೂರನೇ ಭಾನುವಾರದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಅಂತಾರಾಷ್ಟ್ರೀಯ ಯೋಗ ದಿವಸ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಬಾರವ್ರ ಮಕ್ಕಳೆಲ್ಲರೂ ಸಂಘಟಿತ ರೂಪದಲ್ಲಿ ಯೋಗ ಮಾಡುವಂತ ದಿನ. ಸಾಯಂಕಾಲ 6:30 7:30 ಗಂಟೆ ತನಕ ವಿಶೇಷವಾಗಿ ಯಾವ ಸ್ಥಿತಿಯಲ್ಲಿ ಕುತ್ಕೋಬೇಕು ಅಂದ್ರೆ, ತಮ್ಮ ಪೂರ್ವಜ ಸ್ವರೂಪದಲ್ಲಿ ಸ್ಥಿತ ಆಗ್ಬೇಕು. ಪೂರ್ವಜ ಸ್ವರೂಪದಲ್ಲಿ ಸ್ಥಿತ ಆಗಿ ಪೂರ್ಣ ವೃಕ್ಷ, ಯಾವ ವೃಕ್ಷಕ್ಕೆ? ಇಡೀ ಮಾನವ ವಂಶ ವೃಕ್ಷಕ್ಕೆ ಶಕ್ತಿಯ ದಾನವನ್ನ ಮಾಡಬೇಕು. ಹರೇಕ ಆತ್ಮ ಕೋ ಅಪ್ನೆ ಸಮ್ಮುಖ ಇಮರ್ಜ್ ಕರ್ತೆ ಹುಯೆ. ಸಾಯಂಕಾಲ 6:00 7:30 ಗಂಟೆ ತನಕ. ಇವತ್ತಂತೂ ಹೊರಗಡೆ ಕ್ಲಾಸ್ ಇರಲ್ಲ, ಆದ್ರೂ ನಿಮ್ ಊರುಗಳಲ್ಲಿ ಸಾಯಂಕಾಲ 6:30 7:30 ಗಂಟೆ ತನಕ ಬಾಬಾವ್ರ ಮನೆಗಳಲ್ಲಿ ಹೋಗಿ ವಿಶೇಷ ಏನ್ ಅನುಭವ ಮಾಡ್ಬೇಕು? ನಾನು ಪೂರ್ವಜ ಆತ್ಮ ಅನ್ನುವಂತ ಸ್ವಮಾನವನ್ನ ಇಟ್ಕೊಳ್ಳಿ. ಆ ಸ್ವರೂಪದಲ್ಲಿ ಸ್ಥಿತ ಆಗಿ ಇಡೀ ಮಾನವ ವಂಶ ವೃಕ್ಷಕ್ಕೆ ನಾವು ಶಕ್ತಿಗಳ ದಾನ ಮಾಡಬೇಕು. ಈ ರೀತಿ ಅನುಭವ ಮಾಡಬೇಕು. ಪ್ರತಿಯೊಬ್ಬ ಆತ್ಮಗಳನ್ನು ನಾನು ಸಮ್ಮುಖದಲ್ಲಿ ಇಮರ್ಜ್ ಮಾಡಿಕೊಂಡು
ಸ್ನೇಹ ತುಂಬಿದ ದೃಷ್ಟಿಯನ್ನ ಪ್ರತಿಯೊಬ್ಬ ಆತ್ಮಗಳನ್ನಿಗೂ ಕೊಡ್ತಾ ಅಪನೇ ಪನ್ಕೆ ಅನುಭೂತಿ, ಇವರೆಲ್ಲರೂ ನನ್ನ ಸೋದರರು ಎನ್ನುವಂತ ಅನುಭೂತಿಯನ್ನ ಮಾಡಿಸ್ಬೇಕು. ಅವ್ರಿಗೂ ಅನುಭೂತಿ ಆಗುವಷ್ಟು ಡೀಪ್ ಆಗಿ ನಾವು ಅನುಭವನ ಮಾಡಬೇಕು ಅಂತಾರೆ. ಓಂ ಶಾಂತಿ.